ಬ್ರಹ್ಮವೀತಕ್ಷರಾಕ್ಷರಂ ನಾರಾಯಣಂ ಸದಾ ವಂದೇ ನಿರ್ದೋಷ ಅಶೇಷ ಸದ್ಗುಣಂ ಅಸ್ಪೃಷ್ಟದೋಷಗಂಧಾಯ ಕಲ್ಯಾಣಗುಣಸಿಂಧವೇ ನಮೋ ನಮೋ ಭಕ್ತಮುಕ್ತಿದಾಯಿನೇ ಶೇಷಸಾಯಿನೇ. ಬ್ರಹ್ಮರುದ್ರಾದಿವಂದ್ಯೇ ತ್ವಾಂ ಭಜೆ ವೆಂಕಟನಾಯಕಂ ನಿವಾರಯಸ್ವಾನಿಷ್ಟಾನಿ ಸಾಧಯೇಷ್ಟಾನಿ ಮಾಧವಃ. ಮಾಯಾವಿ ಪರಮಾನಂದಂ ತ್ಯಕ್ತ್ವಾ ವೈಕುಂಠಮುತ್ತಮಂ ಸ್ವಾಮಿ ಪುಷ್ಕರಣೀ ತೀರೆ ರಮಯಾ ಸಹ ಮೋದತೆ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತಲಂ ಭಜೆ ತಾಪತ್ರಯಾಪಹಂ. ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ತಪೋವಿದ್ಯಾವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರುನ್ ವಂದೇ ಹಯಗ್ರೀವಪದಾಶ್ರಯಾಂ. ಪ್ರಣಮತ್ಕಾಮಧೇನುಂಚ ಭಜತ್ಸುರತುರೂಪಮಂ ಶ್ರೀಭಾವಬೋಧಕೋತ್ಪಾದ ಚಿಂತಾಮಣಿ ಉಪಾಸ್ಮಹೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸತ್ಯಾಭಿಜ್ಞಕರಾಜ್ಯೋತಾಂ ಪಂಚಾಶದ್ವರ್ಷಪೂಜಕಾಂ ಸತ್ಯಪ್ರಮೋದತೀರ್ಥಾರ್ಯಾಂ ನೌಮಿ ನ್ಯಾಯಸುಧಾರತಾಂ ಶ್ರೀ ಸತ್ಯಾತ್ಮಗುರುವೇ ನಮಃ. ವಿದ್ಯಾವಿನಯಸಂಪನ್ನಂ ಪ್ರತಿವಾದಿಪತಧ್ವಂಸಿನಂ ವಿಶ್ವಪ್ರಿಯಗುರುನ್ ವಂದೇ ಮಧ್ವೇಷಪ್ರಿಯಕಾರಕಂ ಶ್ರೀಗುರುಭ್ಯೋ ನಮಃ. ಹರಿ ಓಂ. ವೈಶಾಖ ಮಾಸದ ಈ ಪರ್ವಕಾಲದಲ್ಲಿ ಶ್ರೀನಿವಾಸ ಕಲ್ಯಾಣದ ಚಿಂತನೆಯನ್ನು ಹರಿಗುರುಗಳ ಪ್ರೇರಣೆಯಿಂದ ನಡೆಸ್ತಾ ಇದ್ದೇವೆ. ಇವತ್ತು 2ನೇ ದಿವಸ. ನಿನ್ನದೇ ದಿವಸ ಸೂಕ್ಷ್ಮವಾಗಿ ತಿರುಪತಿಯ ಕೆಲವೊಂದು ವಿಷಯಗಳ ಬಗ್ಗೆ ವಿಜ್ಞಾಪಿಸಿ ಕಥೆಯನ್ನು ಸ್ವಲ್ಪ ಸಂಕ್ಷಿಪ್ತವಾಗಿ ಪ್ರಾರಂಭ ಮಾಡಿದ್ದು. ಈಗ ಭವಿಷ್ಯೋತ್ತರ ಪುರಾಣದ ಮೊದಲನೇ ಅಧ್ಯಾಯದಿಂದ ವಿವರವಾಗಿ ತಿಳ್ಕೊಳ್ಳೋಣ. ಇನ್ನೊಂದು ವಿಷಯ ಹೇಳಬೇಕಂದ್ರೆ, ತಿರುಮಲ ಕ್ಷೇತ್ರದಲ್ಲಿ ನಾವು ತಿರುಪತಿಯಲ್ಲಿ ಕೆಳಗಡೆ ತಿರುಪತಿಯಿಂದ ಸುಮಾರು 40 ಕಿಲೋಮೀಟರ್ ದೂರದಲ್ಲಿ ನಾರಾಯಣವನ ಅಂತ ಇದೆ. ಶ್ರೀನಿವಾಸನ ಕಲ್ಯಾಣ ಆಗಿದ್ದು ಆ ನಾರಾಯಣವನದಲ್ಲಿ. ಅದನ್ನು ನಾವು ಯಾರೂ ನೋಡೋದೇ ಇಲ್ಲ. ನಾವು ದರ್ಶನ ಮಾಡ್ತಾ ಇರೋದು ಸೀದಾ ಬಂದು ಬಸ್ ಹತ್ತದ ಅಷ್ಟೇ. ನಾರಾಯಣವನ ಅಂತ ಇದೆ ತಿರುಪತಿನಲ್ಲಿ, ಕೆಳಗಡೆಗೆ, ಬೆಟ್ಟದ ಕೆಳಗಡೆಗೆ. ಅಲ್ಲಿಂದ 40 ಕಿಲೋಮೀಟರ್ ದೂರದಲ್ಲಿ ಪುತ್ತೂರು ಅಂತ ಒಂದು ಊರಿದೆ, ಬಸ್ ಸಿಗತ್ತೆ ಅಲ್ಲಿ. ಅಲ್ಲಿಂದ 10-12 ಕಿಲೋಮೀಟ್ರಲ್ಲಿ ನಾರಾಯಣವನ ಅಂತ ಸಿಗತ್ತೆ. ನಾರಾಯಣವನಕ್ಕೆ ಅಲ್ಲಿಂದನೇ ವೆಹಿಕಲ್ ಮಾಡ್ಕೊಂಡು ಹೋಗ್ಬೋದು, ಅಥವಾ ಪುತ್ತೂರಿಂದ ವೆಹಿಕಲ್ ಮಾಡ್ಕೊಂಡು ಹೋಗ್ಬೋದು. ಅಲ್ಲಿ ಕಲ್ಯಾಣ ಶ್ರೀನಿವಾಸ ಅಂತ ದೇವರಿದೆ. ಅಲ್ಲಿ ಬಹಳ ಲಿಮಿಟೆಡ್ ದರ್ಶನ. ಬೆಳಿಗ್ಗೆ 8ರಿಂದ 11 ತನಕ ಇರಬೇಕನ್ನ ದರ್ಶನ ಅಷ್ಟೇ. ಸಾಯಂಕಾಲ 4ರಿಂದ 6. ಅಲ್ಲಿ ಪದ್ಮಾವತಿಯು ಆಕಾಶರಾಜನಿಗೆ ಸಿಕ್ಕಿದ ಸ್ಥಳ ಇದೆ. ಪದ್ಮಾವತಿ ಕಮಲದಲ್ಲಿ ಸಿಗ್ತಾಳಲ್ಲ, ಅದು ಸ್ಥಳ ಇದೆ, ಅದನ್ನು ತೋರಿಸ್ತಾರೆ. ಆಮೇಲೆ ಅಲ್ಲಿ ದೇವರ ಸಮಾರಾಧನೆಯಲ್ಲಿ ಯೂಸ್ ಮಾಡಿದ ಬೀಸಕಲ್ಲು ಕೂಡ ಇನ್ನೂ ಇದೆ ಅಲ್ಲಿ. ಅಗಸ್ತ್ಯಾಶ್ರಮ, ಅಗಸ್ತ್ಯರು ಅಲ್ಲಿ ಒಂದು ಪರಮಾತ್ಮ ಅಲ್ಲಿ ವಿವಾಹ ಮಾಡಿಕೊಂಡು ಬೆಟ್ಟದಲ್ಲಿ ವಿವಾಹ ಮಾಡ್ಕೊಂಡು ಕೆಳಗಡೆ ಅಲ್ಲಿ ಬರ್ತಾನೆ. ಬೆಟ್ಟದ ಕೆಳಗಡೆ ಬಂದು ಇರ್ತಾನೆ. 6 ತಿಂಗಳು ಬೆಟ್ಟ ಹತ್ತಲ್ಲ. ಮದುವೆ ಆದವರು 6 ತಿಂಗಳು ಬೆಟ್ಟ ಹತ್ತಬಾರ್ದು ಅಂತಲೇ ಇರೋದು. ಈಗ ಬಿಟ್ಬಿಡಿ, ಬೆಟ್ಟ ಏನು ಬಂತು, ನೆಕ್ಸ್ಟ್ ಡೇನೇ ಬೆಟ್ಟ ಹತ್ತಿಬಿಟ್ಟಿರ್ತಾನೆ, ಅದು ಬೇರೆ ಪ್ರಶ್ನೆ. ಇರೋದು 6 ತಿಂಗಳು ಬೆಟ್ಟ ಹತ್ತಬಾರ್ದು ಅಂತ ಶ್ರೀನಿವಾಸ ದೇವರು ತೋರಿಸ್ದ. ಹಾಗಾಗಿ ನಾರಾಯಣವನ ಅಂತ ಇದೆ. ಅದು ನಾರಾಯಣವನವನ್ನು ನೋಡಬೇಕು. ಒಂದು ದಿವಸ ಹಾಲ್ಟ್ ಮಾಡಬೇಕಾಗತ್ತೆ. ಒಂದೆಲ್ಲ ನೋಡಬೇಕು ಅಂದರೆ ಒಂದು ದಿವಸ ಹಾಲ್ಟ್ ಮಾಡಬೇಕು. ನಾರಾಯಣವನ ಅಂತ ಒಂದು ನಿನ್ನೆ ಹೇಳಿರಲಿಲ್ಲ ನಾನು. ನಾರಾಯಣವನದಲ್ಲಿ ಆ ದೇವರ ಸಮಾರಾಧನೆ ಮಾಡಿದ ಬೀಸಕಲ್ಲು ಕೂಡ ಇದೆ. ಅಲ್ಲಿ ಗೈಡ್ ಸಿಗ್ತಾರೆ. ಗೈಡ್ನ ಕರ್ಕೊಂಡು ಹೋದರೆ ಪ್ಲೇಸ್ಗಳೆಲ್ಲ ತೋರಿಸ್ತಾರೆ. ಅಲ್ಲಿ ಪಾರ್ವತಿಯ ಪೂಜೆ ನಡೆಸಿದ್ದು ಅದು ಅಲ್ಲೂ ಇದೆ. ಅಲ್ಲಿ ಅವರ ಸಖಿಯರೆಲ್ಲ ಬಂದು ಮಾಡ್ತಾರಲ್ವ, ಪೂಜೆ ಮಾಡ್ತಾರಲ್ವ, ಆ ಪ್ಲೇಸು ಅಲ್ಲೇ ಇದೆ. ಪದ್ಮಾವತಿ ಭೂಮಿಯಿಂದ ಆವಿರ್ಭಾವ ಆಗಿದ್ದ ಪ್ಲೇಸು ಅಲ್ಲೇ ಇದೆ. ಅಲ್ಲಿ ಕಲ್ಯಾಣ ಶ್ರೀನಿವಾಸ ಅಂತ ದೇವರಿದೆ. ಇದು ಇಷ್ಟು. ಆಮೇಲೆ ಈಗ ನಿನ್ನೆ ಶೌನಕ ಮುನಿಗಳು ಹೇಳ್ತಾರೆ, ಕಥಿತಂ ರಂಗಮಾಹಾತ್ಮ್ಯಂ ತ್ವಯಾ ಹಸ್ತಿಗಿರೀಶಿತು ಜಗನ್ನಾಥಸ್ಯ ವೈ ವಿಷ್ಣೋ ಮಹಾತ್ಮ್ಯ ಮೊದಲಂ ಮುನೆ ಇದಾನಿಂ ಶ್ರೋತುಮಿಚ್ಛಾಮಿ ಮಾಹಾತ್ಮ್ಯಂ ವೆಂಕಟೇಶಿತು. ನೀವೀಗಲೇ ಶ್ರೀರಂಗನಾಥನ ಮಹಿಮೆಯನ್ನು ಹೇಳಿದ್ದೀರಾ.
ಅಸದೃಶವಾದ ಜಗನ್ನಾಥ ಕ್ಷೇತ್ರದ ಮಹಿಮೆಯನ್ನು ಹೇಳಿದ್ದೀರಾ, ಶ್ರೀನಿವಾಸನ ಮಹಿಮೆಯನ್ನು ಕೇಳಲು ಇಚ್ಛಿಸ್ತೇನೆ ಅಂತ ಹೇಳ್ತಾರೆ. ನೋಡಿ, ಮೂರೂ ಕೃಷ್ಣನ ಅವತಾರನೇ. ಈಗ ನೀವು ಏನು ಹೇಳ್ತೀರಾ, ಉಡುಪಿನಲ್ಲಿರೋದು ಕೃಷ್ಣ, ಬಾಲಕೃಷ್ಣ, ಉಪನಯನ ಆಗಿಲ್ಲ, ಕೃಷ್ಣನೇ ಅವನು. ಪಂಡರಾಪುರದಲ್ಲಿರುವ ಕೃಷ್ಣ ಉಪನಯನ ಆದ ಕೃಷ್ಣ, ಉಪನಯನ ಆದ ಕೃಷ್ಣ ಪಂಡರಾಪುರದಲ್ಲಿರೋನು. ವೆಂಕಟಗಿರಿಯಲ್ಲಿರುವವನು ಮದುವೆಯಾದ ಕೃಷ್ಣ. ಮೂರು ಇದೆ. ನಾವು ಯಾತ್ರೆ ಮಾಡಬೇಕು ಅಂದರೆ ಉಡುಪಿನಿಂದ ಹೋಗಿಬಿಟ್ಟು, ಉಡುಪಿಯಿಂದ ಪಂಡರಾಪುರ ಹೋಗ್ಬಿಟ್ಟು, ಪಂಡರಾಪುರದಿಂದ ವೆಂಕಟಗಿರಿಗೆ ಬರಬೇಕು. ವೆಂಕಟಗಿರಿಗೆ ಬಂದು ಅಲ್ಲಿಂದ ಕೊಲ್ಲಾಪುರಕ್ಕೆ ಹೋಗಬೇಕು. ಕೊಲ್ಲಾಪುರದಿಂದ ಬಂದು ಮತ್ತೆ ವೆಂಕಟಗಿರಿಗೆ ಬಂದರೆ ಅದು ಒಂದು ಯಾತ್ರೆ ಕಂಪ್ಲೀಟ್, ಒಂದು ಯಾತ್ರೆ ಕಂಪ್ಲೀಟ್ ಆಗುತ್ತೆ. ಹಾಗೆ ನೋಡಬೇಕು ಅಂತ ಇದೆ, ಅವರವರ ಅನುಕೂಲಗಳು ಹೇಗಿರುತ್ತೆ ಅಂತ. ಅದು ಒಂದು ಯಾತ್ರಾ ಫಲ ಬರುತ್ತೆ ಅದರಲ್ಲಿ. ಹಸ್ತಿಗಿರಿ ಅಂತಂದರೆ ಇದನ್ನು ಕೇಳಿದಿರ, ದೇವರಾಯನ ದುರ್ಗ ಹಸ್ತಿಗಿರಿ ಅಂದರೆ. ಹಸ್ತಿಗಿರಿಯ ಮಹಿಮೆಯನ್ನು ಹೇಳಿದ್ದಾರೆ. ಆಮೇಲೆ ಜಗನ್ನಾಥಪುರಿಯ ಮಹಿಮೆಯನ್ನು ಹೇಳಿದ್ದಾರೆ. ಜಗನ್ನಾಥಪುರಿದು ದಾರು, ಮರಗಳಿಂದ ಮಾಡಿದ ಪ್ರತಿಮೆ. ಪ್ರತಿ 12 ವರ್ಷಕ್ಕೊಮ್ಮೆ ಪ್ರತಿಮೆ ಚೇಂಜ್ ಆಗುತ್ತೆ. ಆ ಪ್ರತಿಮೆ ಏನಿರುತ್ತೆ ಅದನ್ನು ಮನುಷ್ಯರು ಹೇಗೆ ದೇಹ ಬಿಟ್ಟಾಗ ಸುಡ್ತಾರೋ ಹಾಗೆ ಆ ಪ್ರತಿಮೆಯನ್ನು ತೊಗೊಂಡೋಗಿ ಸುಡ್ತಾರೆ. ಬೇರೆ ಪ್ರತಿಮೆ ಬರುತ್ತೆ, ಬೇರೆ ಪ್ರತಿಮೆ ಬರುತ್ತೆ. 742 ಹಲಗೆಗಳಿಂದ ರಚಿತವಾಗಿರುತ್ತೆ ಚಕ್ರ, ಅಲ್ಲಿ ರಥದ ಚಕ್ರಗಳು. ಆಮೇಲೆ ತಾಳಧ್ವಜ 731 ಹಲಗೆ, ದೇವಿ ರಥ 711 ಹಲಗೆ. ಅಕ್ಷತೃತೀಯದಂತೂ ವನಪೂಜೆ ಮಾಡ್ತಾರಲ್ಲಿ. ವನಪೂಜೆ ಮಾಡಿ ವೃಕ್ಷಗಳನ್ನ ಕತ್ತರಿಸಿಬಿಟ್ಟು 3 ತಿಂಗಳೊಳಗಡೆ ರಥ ತಯಾರು ಮಾಡ್ತಾರೆ. ಪ್ರತಿ ವರ್ಷ ರಥ ತಯಾರು ಮಾಡ್ತಾರೆ. ಅದು ಅದೇ ರಥ ಯೂಸ್ ಮಾಡಲ್ಲ, ಪ್ರತಿ ವರ್ಷ ಒಂದೊಂದು ರಥ ತಯಾರು ಮಾಡ್ತಾರೆ. ಇಲ್ಲಿ ಒಂದೊಂದು ರಥ ತಯಾರು ಮಾಡ್ತಾರೆ. ಹಾಗೆ ಅದನ್ನು ಸಮಯ ಸಿಕ್ಕಾಗ ಆ ಚರಿತ್ರೆಯನ್ನು ಹೇಳ್ಬೋದು. ಆವಾಗ ವೆಂಕಟಗಿರಿ ಮಹಾತ್ಮೆಯ ಚರಿತ್ರೆಯನ್ನು ಹೇಳಬೇಕು ಅಂತ ಕೇಳಿದಾಗ ಹೇಳ್ತಾರೆ, ಪುರಾತು ಜನಕೋ ನಾಮ ರಾಜ ಪರಮಧಾರ್ಮಿಕ ಸತ್ಯವಾಕ್ ಸರ್ವಶಾಸ್ತ್ರೇಷು ಕೋವಿದ ಕೋಪವರ್ಜಿತ ವಾಸುದೇವ ಪ್ರಸಾದಸ್ಯ ಮುಖ್ಯ ಪಾತ್ರೋ ಭವನ್ ನೃಪಃ ನಿರ್ಮಮೋ ನಿತ್ಯತೃಪ್ತಶ್ಚ ನಿರಹಂಕೃತಿರಾತ್ಮಧೃಕ್. ಒಂದು ಪುರದಲ್ಲಿ ಪೂರ್ವದಲ್ಲಿ ಜನಕನೆಂಬ ಅರಸ ಇರ್ತಾನೆ. ಅತ್ಯುತ್ಕೃಷ್ಟ ಧರ್ಮಿಷ್ಠನಾಗಿರ್ತಾನೆ. ಅವನು ಯಾವಾಗಲೂ ಸತ್ಯವನ್ನೇ ನುಡಿತಾ ಇರ್ತಾನೆ. ಸರ್ವಶಾಸ್ತ್ರಗಳನ್ನು ಅರಿತವನಾಗಿರ್ತಾನೆ. ಕೋಪವನ್ನು ಬಿಟ್ಟಿರ್ತಾನೆ. ನಾರಾಯಣನ ಅನುಗ್ರಹಕ್ಕೆ ಮುಖ್ಯವಾಗಿ ಪಾತ್ರನಾಗಿರ್ತಾನೆ. ಅವನು ಜನಕರಾಜ. ಅವನು ಹೀಗೆ ಇದ್ದಾಗ ತಸ್ಯ ಭ್ರಾತ ಭವತ್ಪೂರ್ವಂ ಕುಶಕೇತುರಿತಿ ಸ್ಮೃತಃ ಕುಶಧ್ವಜಸ್ಯ ತನಯಾಸ್ತ್ರೇ ತ್ರೈಲೋಕ್ಯ ಸುಂದರಾ ದುಹಿತॄಣಾಂ ತ್ರಯಸ್ತಸ್ಯ ಕುಶಕೇತುರ್ಮಹಾತ್ಮನಃ ಜನಕಸ್ಯ ಭವತ್ಪುತ್ರಿ ಜಾನಕೀ ನಾಮ ವಲ್ಲಭ ಭ್ರಾತ್ರಾ ಚಕಾರಯಾಮಾಸ ರಾಜ್ಯಂ ಜನಕ ಭೂಪತಿಃ ಸ ಭ್ರಾತೃರಾಜ್ಞಯ ರಾಜ್ಯಂ ಚಕಾರೇಶು ಭಕ್ತಿಮಾನ್. ಅವನಿಗೆ ಕುಶಕೇತು ಅಂತ ಒಬ್ಬ ಸಹೋದರ ಇರ್ತಾನೆ. ಕುಶಧ್ವಜನಿಗೆ ತ್ರಿಲೋಕ ಸುಂದರದ 3 ಗಂಡು ಮಕ್ಕಳಿರ್ತಾರೆ, 3 ಹೆಣ್ಣು ಮಕ್ಕಳಿರ್ತಾರೆ. ಜನಕ ಮಹಾರಾಜನಿಗೆ ಸಾಕ್ಷಾತ್ ಲಕ್ಷ್ಮೀದೇವಿಯೇ ಜಾನಕಿ ಎಂಬ ಹೆಸರಿನಿಂದ ಮಗಳಾಗಿ ಆವಿರ್ಭೂತಳಾಗ್ತಾಳೆ. ತನ್ನ ಸೋದರನಿಂದಲೇ ರಾಜ್ಯಭಾರವನ್ನು ನಡೆಸ್ತಾ ಅವನು ಭಗವಂತನ ಚಿಂತನೆಯಲ್ಲಿ ಇರ್ತಾನೆ. ತಾನು ಭಗವಂತನ ಚಿಂತನೆಯಲ್ಲಿ ಇರ್ತಾನೆ. ಕುಶಧ್ವಜ ಅಣ್ಣನ ಅಪ್ಪಣೆಯಲ್ಲಿ ಉತ್ತಮರಲ್ಲಿ ಭಕ್ತಿಯುಳ್ಳವನಾಗಿ ಧರ್ಮದಿಂದ ರಾಜ್ಯವನ್ನು ಆಳ್ತಾ ಇರ್ತಾನೆ. ಹೀಗೆ ಇರಬೇಕಾದರೆ ಜನಕರಾಜ ಒಂದು ಸಾರಿ ಮನಸ್ಸಿನಲ್ಲಿ ಯೋಚನೆಯನ್ನು ಮಾಡ್ತಾನೆ. ಕದಾಚಿತ್ ಜನಕೋ ರಾಜ ಮನಸಿತ್ತಮ ಚಿಂತಯತ್ ಸುಖಮೇವ ಸದಾ ಮೇ ಸ್ಯಾತ್ ದುಃಖಂ ಮಾಬುಧೀತಿ ಸ್ಮರನ್ ದುಃಖಂ ನ ಪಶ್ಯೇ ನೇತ್ರಾಭ್ಯಾಂ ಸುಖಂ ಪಶ್ಯೇ ಸದಾತ್ಮನಃ ಅಸಾಧು ಸಮ್ಮತಂ ವಾಕ್ಯಂ ಶುತ್ವಾ ತದುದಿತಂ ಹರಿಃ ದುಃಖಂ ಪ್ರದರ್ಶಯಾಮಾಸ ರಾಜ್ಯಮತ್ತಸ್ಯ ಭೂಪತೇಃ ಕದಾಚಿತ್ ದೈವಯೋಗೇನ ಕುಶಕೇತುರಗಾನ್ಮೃತಿನ್. ಆವಾಗ ಜನಕರಾಜನಿಗೆ 80,000 ವರ್ಷ ಆಗಿರುತ್ತೆ. ಅವನು ಯೋಚನೆ ಮಾಡ್ತಾನೆ ಮನಸ್ಸಿನಲ್ಲಿ, ಇಷ್ಟು ದಿವಸ
ನಾನು ಯಾವತ್ತೂ ದುಃಖದಿಂದ ಕಣ್ಣೀರು ಹಾಕಿದ್ದಿಲ್ಲ. ಯಾಕೆ ಅಂದರೆ ಇದರಿಗೆ ನನ್ನ ಪುಣ್ಯದ ವಿಶೇಷವೇ ಸರಿ ಕಾರಣ, ನನ್ನ ಪುಣ್ಯದ ವಿಶೇಷ. ಇನ್ನು ಮುಂದೆಯೂ ನಾನು ನನ್ನ ಪುಣ್ಯದ ವಿಶೇಷದ ಸುಖವನ್ನೇ ನೋಡುತ್ತೇವೆ ಹೊರತು ದುಃಖವು ನನ್ನನ್ನು ಎಂದೆಂದೂ ಬಾಧಿಸಲಾರದು ಅಂತ ಜನಕರಾಜ ಯೋಚನೆಯನ್ನು ಮಾಡ್ತಾನೆ. ಈ ಜನಕರಾಜನ ಈ ಯೋಚನೆ ನಮ್ಮ ನಿಮ್ಮಂಥವರಿಗೆ ಬಂದರೆ ಬರುತ್ತೆ. ಅದು ಬಂದರೆ ಏನು ಬಂತು, ಬರುತ್ತೆ ನಮಗೆ ಬಂದರೆ ಅದನ್ನು ಭಗವಂತ ಏನು ಹೇಳ್ತಾನೆ, ಇವರು ಕ್ಷುಲ್ಲ ಮಾನವರು, ಇವರು ಸರಿ ಅಂತಾನೆ, ಇವ್ರ ಯೋಗ್ಯತೆಯೇ ಇಷ್ಟು ಅಂತಂತಾನೆ. ಆದರೆ ಜನಕ ಮಹಾರಾಜನಂಥ ಭಕ್ತರಿಗೆ ಈ ಥರ ಯೋಚನೆ ಬಂತು ಅಂದರೆ ಭಗವಂತ ಹೇಳ್ತಾನೆ ಇವನಿಗೆ ಈ ಥರ ಯೋಚನೆಗಳು ಬರಬಾರ್ದು. ನಾವೇನು ಹೇಳ್ತೀವಿ, ಸುಖವಾಗಲಿ ಬಹು ದುಃಖವಾಗಲಿ ಸಖನೀನಾಗಿರು ಪಾಂಡುರಂಗ ಅಂತ ಹೇಳ್ತೀವಿ ನಾವು. ಸುಖ ಆಗಲಿ ದುಃಖ ಆಗಲಿ ಎಲ್ಲದಕ್ಕೂ ಕಾರಣ ನೀನೇ. ನನ್ನಲ್ಲಿ ನಿಂತು ಸುಖದ ರೂಪದಿಂದ ಸುಖವನ್ನು ಕೊಡಿಸುವವನು ಅವನೇ ನಮ್ಮ ಕರ್ಮದ ಫಲಕ್ಕೆ ಅನುಗುಣವಾಗಿ, ಆದ್ದರಿಂದ ಅವನು ಸುಖಿ. ಸುಖಕ್ಕೆ ಪ್ರೇರಕನಾಗಿ ಎಲ್ಲ ಜೀವಿಗಳಿಗೂ ಸುಖವನ್ನು ಅವರವರ ಕರ್ಮಾನುಸಾರಿಯಾಗಿ ಕೊಡುವುದರಿಂದ ಅವನು ಸುಖಿ ಅನಿಸ್ಕೊಳ್ತಾನೆ ಭಗವಂತ. ಹಾಗೆ ಭಗವಂತ ದುಃಖಿ ಅಂತ ಏಕಂತೀರಿ ಭಗವಂತನಿಗೆ ಅಂದರೆ ನಿಮ್ಮ ಕರ್ಮಗಳಿಗೆ ಅನುಸಾರವಾಗಿ ನಮಗೆ ದುಃಖವನ್ನು ತಂದು ಕೊಡುತ್ತಾನೆ. ದುಃಖದ ಒಡೆತನ ಅವನಲ್ಲಿರುವುದರಿಂದ ಅವನು ದುಃಖಿ. ನಾವು ದುಃಖವನ್ನು ಅನುಭವಿಸೋದ್ರಿಂದ ನಾವು ದುಃಖಿಗಳು. ಅವನು ದುಃಖವನ್ನು ಅನುಭವಿಸುವುದಿಲ್ಲ, ದುಃಖವನ್ನು ಕೊಡ್ತಾನೆ ಜೀವಿಗಳಿಗೆ, ಆಯಾ ಕರ್ಮಗಳಿಗೆ ಅನುಗುಣವಾಗಿ ಕೊಡ್ತಾನೆ. ಅವನು ದುಃಖಿ ಅಂತ ಹೆಸರು. ಹೀಗೆ ಇರಬೇಕಾದ್ರೆ ಈ ಭಕ್ತರಿಗೆ ಸ್ವಲ್ಪ ಅಹಂಕಾರ ಬಂದಾಗ ಅಥವಾ ಸ್ವಲ್ಪ ತಿರೋಧಾನವಾದಾಗ, ಅಸುರಾವೇಶ ಬಂದಾಗ ಭಗವಂತ ಅವರನ್ನು ಉದ್ಧಾರ ಮಾಡಲಿಕ್ಕೆ ಬರ್ತಾನೆ. ದೈತ್ಯರಿಗೆ ಸಂಹಾರ, ದುಷ್ಟ ಶಿಕ್ಷಣ, ಶಿಷ್ಟ ಸಂರಕ್ಷಣ. ಶಿಷ್ಟ ಸಂರಕ್ಷಣ ಅಂದರೆ ಅವನ್ನ ದುಷ್ಟರನ್ನು ಸಂಹಾರ ಮಾಡಿ ರಕ್ಷಣೆ ಮಾಡೋದು ಅಷ್ಟೇ ಅಲ್ಲ, ಅವರಿಗೆ ಅಸುರಾವೇಶಗಳು ಬಂದಾಗ ಆ ಅಸುರಾವೇಶದಿಂದ ಮಾಡಿದ ತಪ್ಪನ್ನು ಮನ್ನಿಸಿ ಅವರಿಗೆ ಅವರ ತಪ್ಪನ್ನು ಕ್ಷಮಿಸಲಿಕ್ಕೋಸ್ಕರ ಭಗವಂತ ಬರ್ತಾನೆ. ಶಿಷ್ಟ ರಕ್ಷಣೆ ಇದು. ಈಗ ಜನಕರಾದ ಹೀಗೆ ಮಾಡಲು ಶ್ರೀಹರಿ ಹೇಳ್ತಾನೆ, ಹತೇನು ಏತ ತದ್ಭಾರ್ಯ ತೇನ ಸಾಕಂ ಮಮಾರಹ ರಾಜ್ಯಂ ಪುತ್ರಾಂ ಸತಸ್ತ್ಯಕ್ವಾ ಜಗಾಮ ಪತಿಲೋಕತಾಂ. ಅವನಿಗೆ ಸ್ವಪ್ನದಲ್ಲಿ ಭಗವಂತ ದರ್ಶಯಾಮಾಸ, ದುಃಖವನ್ನು ಕೊಡ್ತಾನೆ. ನೀನು ಅನುಭವಿಸಿಲ್ಲ ದುಃಖ ಅಂತ ಇದೆಯಾ, ಸ್ವಪ್ನದಲ್ಲಿ ನಾನು ಕೊಟ್ಟು ತೋರಿಸ್ತೀನಿ ನಿನಗೆ ಅಂತ ಹೇಳಿಬಿಟ್ಟು ಏನು ಮಾಡ್ತಾನೆ, ಅವನ ತಮ್ಮ ಕುಶಧ್ವಜ ಮರಣ ಹೊಂದುತ್ತಾನೆ. ಈಗ ಸ್ವಪ್ನ ಬರಬೇಕು ಅಂತಂದರೆ ಅವರಿಗೆ ಸಂಸ್ಕಾರ ಇರಬೇಕು ರೀ. ಸಂಸ್ಕಾರ ಇಲ್ಲದೆ ಯಾವುದೇ ಸ್ವಪ್ನ ಬರಲ್ಲ. ನಮಗೆ ಯಾವುದೇ ಸ್ವಪ್ನ ಬಂದರೂ ಯಾವುದೋ ಜನ್ಮದ ಸಂಸ್ಕಾರ ಇರಬೇಕು. ಸ್ವಪ್ನ ಸುಮ್ಮನೆ ನಾವು ತಿಳ್ಕೊಂಡಂಗೆ ಬರಲ್ಲ. ಅದು ನಾವೇನೋ ಇವತ್ತು ಒಳ್ಳೆ ಸ್ವಪ್ನ ಬೀಳಬೇಕು, ದೇವ್ರ ಸ್ವಪ್ನ ಬೀಳಬೇಕು, ನಮಗೆ ಬಿಡದೆ ಕೆಟ್ಟ ಸ್ವಪ್ನಗಳು ಬಿದ್ದಿರ್ತವೆ. ನಾವು ಏನು ಯೋಚನೆ ಮಾಡಿರಲ್ಲ, ಎಂಥದೋ ಬರುತ್ತೆ ಸ್ವಪ್ನಗಳು. ಯಾಕೆಂದರೆ ಅದು ನಮ್ಮ ಪೂರ್ವಜನ್ಮದಗಳ ಸಂಸ್ಕಾರ. ಆ ಸಂಸ್ಕಾರ ಆಗಿ ಭಗವಂತ ಈ ದಿವಸ ಈ ಜೀವಿಗೆ ಈ ಸ್ವಪ್ನ ಬೀಳಬೇಕು ಅಂತ ಅವನ ಇಚ್ಛೆ ಆಗೋದಿರುತ್ತೆ. ಆ ಸ್ವಪ್ನ ಬಿದ್ದೇ ಬೀಳತ್ತೆ. ಆ ಸ್ವಪ್ನದಲ್ಲಿ ಅವನಿಗೆ ದುಃಖ ಆಗಬೇಕು ಅಥವಾ ಸುಖ ಆಗಬೇಕು. ಈಗ ಭಗವದ್ಭಕ್ತ ಇದ್ದಾಗ ದುಃಖ ಆಗತ್ತೆ, ಅವನಿಗೆ ದುಃಖ ಆಗಬೇಕು ಅಂತಂದಾಗ ಅವನಿಗೆ ದುಃಖ ಕೊಟ್ಟು ಬಿಟ್ಟು ನಿಜವಾಗಲೂ ಬರುವ ದುಃಖವನ್ನು ಕಡಿಮೆ ಮಾಡ್ತಾನೆ. ಈ ದುಃಖದ ಅನುಭವವನ್ನು ಕೊಡ್ತಾನೆ. ಈ ದುಃಖದ ಅನುಭವವನ್ನು ಕೊಟ್ಟಾಗ ಅವನ ಪಾಪಕರ್ಮಗಳಿಗೆ ಅಳವಾಗಿ ಏನು ದುಃಖ ಅನುಭವಿಸ್ತಾನೋ ನಿಜವಾಗಿ ಆ ದುಃಖವನ್ನು ಅನುಭವಿಸೋದು ತಪ್ಪಿಸ್ಲಿಕ್ಕೋಸ್ಕರ ಭಗವಂತ ಏನು ಮಾಡ್ತಾನೆ, ಸ್ವಪ್ನದಲ್ಲಿ ದುಃಖವನ್ನು ಕೊಡ್ತಾನೆ. ಸ್ವಪ್ನದಲ್ಲಿ ಆಕ್ಸಿಡೆಂಟ್ ಆಗಿ ಕೈ ಮುರಿತು ಅಂತಂದರೆ ನಿಮಗೆ ಅಲ್ಲಿ ಹೊರಗಡೆ ಕೈ ಮುರಿಬೇಕಾಗಿತ್ತು, ಭಗವಂತ ಕೃಪೆ ಮಾಡಿ ಇಲ್ಲಿ ಕೈ ಮುರಿದ, ಆ ದುಃಖ ಬಂತು. ನಿಮಗೆ ದುಃಖ ಬಂತು. ದುಃಖ ಬಂದಿದ್ದಕ್ಕೆ ಹೋಯ್ತು. ಇಲ್ಲಪ್ಪ ನಾನು ಮಲ್ಕೊಂಡಿದ್ದೀನಿ, ಸ್ವಪ್ನ ಬಂತು, ಒಳ್ಳೆ ರಾಜನಾಗಿದ್ದೀನಿ ಅಥವಾ ಪ್ರಧಾನಮಂತ್ರಿ ಆಗಿಬಿಟ್ಟಿದ್ದೀನಿ, ನಾನು ಹೇಳ್ದಂಗೆ ಕೇಳ್ತಾರೆ ಪ್ರಧಾನಮಂತ್ರಿಗಳು ಪ್ರಧಾನಮಂತ್ರಿಗಳಾಗಿದ್ದೀನಿ ಅಂತಂದು ಎದ್ದು ಕನಸಲ್ಲಿ ನೋಡಿದ್ರೆ ಅವನು ಆಸ್ಕೆನಲ್ಲೇ ಇರ್ತಾನೆ, ಬಿಕಾರಿ ಇರ್ತಾನೆ. ಅವನಿಗೇನು, ಅವನಿಗೆ ಆ ಪುಣ್ಯ ಅನುಭವಿಸುವ ಯೋಗ ಇಲ್ಲ. ಅವನ ಮಾಡ್ಪಣಿಗೆ ಸ್ವಪ್ನದಲ್ಲಿ ತೋರಿಸ್ತಾನೆ ಆ ಪುಣ್ಯನ, ನೀನು ಅನುಭವಿಸ್ತೀನಿ ಇಷ್ಟೇನೆ ಅಂತ. ಸ್ವಪ್ನದಲ್ಲಿ ಅವನು ಶ್ರೀಮಂತ ಇರ್ತಾನೆ, ಎದ್ದು ನೋಡಿದರೆ ಭಿಕ್ಷೆ ತರ್ತಾ ಇರ್ತಾನೆ. ಅವನಿಗೆ ನಿಜವಾಗಲೂ ಅನುಭವಿಸುವ ಯೋಗ ಇಲ್ಲ. ಭಗವಂತ ಅವನಿಗೆ ಸ್ವಪ್ನದಲ್ಲಿ ಆ ಸುಖವನ್ನು ಕೊಡ್ತಾನೆ. ಇದು ಭಗವಂತನಲ್ಲಿ ಇಲ್ಲೇ ಏನಾಗತ್ತೆ, ಕುಶಧ್ವಜ ಇವನಿಗೆ ಸಂಸ್ಕಾರ ಹೇಗೆ ಬಂತು? ಜನಕ ರಾಜ 80,000 ವರ್ಷ ಆಗಿದೆ. ಕೃತಯುಗದಲ್ಲಿ
ಕೊನೆಯಲ್ಲಿ ಈಗ ಅವನಿಗೆ 80,000 ವರ್ಷ ಆಗ್ತಾ ಬಂತು. ಅವನಿಗೆ ಸಂಸ್ಕಾರ ಎಲ್ಲಿತ್ತು? ಎಲ್ಲಿ ನೋಡಿದ್ದ ಅವನು ಅಂದರೆ ಕೃತಯುಗದಲ್ಲಿ ಕುಶಧ್ವಜ ಅಂತ ರಾಜ, ತ್ರೇತಾಯುಗದಲ್ಲ ಅದು, ಕೃತಯುಗದಲ್ಲಿ ಅಂತ ರಾಜ, ಅವನ ತಮ್ಮ ಇದ್ದ. ಅವನಿಗೆ ಮಕ್ಕಳುಗಳಾಗಿ ಇವನ್ನೆಲ್ಲ ಮಕ್ಕಳುಗಳು ನೋಡಿ ಅವನಿಗೆ ಆ ಸಂಸ್ಕಾರ ಇತ್ತು. ಕೇಳಿದ್ದ ಅವನು, ಶಬ್ದದ ಸಂಸ್ಕಾರ ಇರುತ್ತೆ, ನೀವು ಕೇಳಿದರೂ ಕೂಡ ಆ ಸಂಸ್ಕಾರ ಇರುತ್ತೆ. ಆ ಸಂಸ್ಕಾರದಿಂದ ನಿಮಗೆ ಸ್ವಪ್ನ ಬರುತ್ತೆ. ಸಂಸ್ಕಾರ ಇಲ್ಲದೆ ಸ್ವಪ್ನ ಬರಲಿಕ್ಕೆ ಸಾಧ್ಯ ಇಲ್ಲ, ಸ್ವಪ್ನ ಬರೋದೇ ಇಲ್ಲ ಸಂಸ್ಕಾರ ಇಲ್ಲ. ಹಾಗಾಗಿ ಆ ಸಂಸ್ಕಾರದಿಂದ ಅವನಿಗೆ ಆ ಕನಸು ಬೀಳತ್ತೆ. ತನ್ನ ತಮ್ಮ ಮರಣ ಹೊಂದುತ್ತಾನೆ. ತನ್ನ ತಮ್ಮ ಮರಣ ಹೊಂದಿದ ತಕ್ಷಣ ಅವರ ಇಬ್ಬರು ಪತ್ನಿಯರು ಸಹಗಮನ ಮಾಡ್ತಾರೆ, ಮಕ್ಕಳು ಇರ್ತಾರೆ. ಮಕ್ಕಳನ್ನು ಏನು ಮಾಡಬೇಕು ನಾನು? 80,000 ವರ್ಷ ಆಗೋಗಿದೆ. ರಾವಣ ಇಂದ್ರಜಿತ್ ಯಾವಾಗಲೂ ಬಂದು ಯುದ್ಧ ಮಾಡಲಿಕ್ಕೆ ನೋಡ್ತಾ ಇದ್ದಾರೆ. ನನ್ನ ಮಕ್ಕಳುಗಳು ಸುಂದರಿಯರಾಗಿದ್ದಾರೆ, ಹೆಣ್ಣು ಮಕ್ಕಳು ಸುಂದರಿಯರಾಗಿದ್ದಾರೆ. ರಾವಣ ಸ್ತ್ರೀ ಲಂಪಟ, ಅವನಿಗೆ ಯಾವ ಸುಂದರಿಯರು ಸಿಕ್ಕರೂ ಅವನು ಕರ್ಕೊಂಡು ಹೋಗ್ತಾ ಇದ್ದ. ರಾವಣ ನಾವು ಬಿಂಬಿಸುವಷ್ಟು ಒಳ್ಳೆಯವನಲ್ಲ ಅವನು. ಜೀವದ್ವಯ ಇದೆ, ಅದು ಬೇರೆ ಪ್ರಶ್ನೆ. ರಾವಣ ಸ್ತ್ರೀ ಲಂಪಟ, ಯಾವ ಸುಂದರ ಸ್ತ್ರೀಯರು ಕಂಡರೂ ತನ್ನ ಆತಪ್ರದಲ್ಲಿ ಇರಬೇಕು, ಮುಂದೆ ಬರುತ್ತದು. ಅವನು ನನಗೆ ಲಗ್ಗೆ ಇಡ್ತಾನೆ, ನನಗೆ 80,000 ವರ್ಷಗಳಾಗೋಗಿದ್ದಾವೆ, ನಾನು ಅವನ ಜೊತೆಗೆ ಯುದ್ಧ ಮಾಡಲಿಕ್ಕಾಗಲ್ಲ, ಅವನಿಗೆ ಬ್ರಹ್ಮದೇವರಿಂದ ವರ ಇದೆ, ಏನು ಮಾಡಬೇಕು ನಾನು ಅಂತ ಅವನಿಗೆ ಯೋಚನೆ. ಅಳ್ತಾನೆ, ಅವನು ದುಃಖ ಪಡ್ತಾನೆ. ಏನು ಮಾಡಬೇಕು? ಮಕ್ಕಳನ್ನು ಹೇಗೆ ಸಾಕಬೇಕು ನಾನು? ಆದ್ಯ ದುಷ್ಟಂ ವರಾರೋಹೇ ತದ್ವಿಯೋಗೇನ ಕೇವಲ ಮಿತಿ ಸಂಚಿತ್ಯ ಮನಸ ವಾರಂ ವಾರಂ ಮಹೀಪತಿ. ಸಂಕಟ ತಡೆಯಲಾಗಿದೆ, ಈ ದುಃಖವನ್ನು ತಡೆಯಲಾರೆ ಅಂತ ಗೋಳಾಡ್ತಾನೆ. ಇದೆಲ್ಲ ಸ್ವಪ್ನದಲ್ಲಿ ಗೋಳಾಡ್ತಾನೆ. ದಂಪತಿಗಳಿಗೆ ತಾನೇ ಉತ್ತರ ಕ್ರಿಯೆಗಳನ್ನು ಮಾಡ್ತಾನೆ. ತಾಯಿ ಇಲ್ಲದ ಆ ತಬ್ಬಲಿ ಮಕ್ಕಳುಗಳನ್ನು ತನ್ನ ತೊಡೆಯಲ್ಲಿರಿಸಿಕೊಂಡು ಹೇಳ್ತಾನೆ, ಭೋಪುತ್ರ ಬಾಲಭಾವೇಪಿ ಮಾತೃಹೀನಾಶ್ಚ ಕರ್ಷಿತಾ ಕಥಂ ಪಶ್ಯಾಮಿ ನೇತ್ರಾಭ್ಯಾಂ ಮಾತೃಹೀನಾಶ್ಚ ಬಾಲಕನ್. ನೀವೆಲ್ಲರೂ ಚಿಕ್ಕಂದಿನಿಂದಲೇ ತಾಯಿ ಇಲ್ಲದೆ ದುಃಖಕ್ಕೆ ಪಾತ್ರರಾಗಿದ್ದೀರಾ. ತಾಯಿ ಇಲ್ಲದ ಮಕ್ಕಳನ್ನು ಕಣ್ಣುಗಳಿಂದ ನಾನು ಹೇಗೆ ನೋಡಲಿ? ಹೀಗೆ ಅರ್ಥ ರಾಜ್ಯಭಾರವನ್ನು ಬಿಟ್ಟು ನಿದ್ರೆಯನ್ನು ಬಿಟ್ಟು ಬಹಳ ಚಿಂತಾಕ್ರಾಂತನಾಗ್ತಾನೆ. ಹಾಗೆ ಭಗವಂತ ಅವನಿಗೆ ಸ್ವಪ್ನದಲ್ಲಿ ದುಃಖವನ್ನು ಕೊಟ್ಟು ಬಿಟ್ಟು ಆ ದುಃಖವನ್ನು ಶಮನಗೊಳಿಸಬೇಕು ಅಂತ ಭಗವಂತನೇ ವಾಮದೇವ ಮುನಿಯ ತಮ್ಮನಾದ ಶತಾನಂದ ಮುನಿಯನ್ನು ಕಳಿಸ್ತಾನೆ. ನೋಡಿ, ಸ್ವಪ್ನ ಕೊಟ್ಟವನು ಅವನೇ, ಆ ದುಃಖವನ್ನು ಕಡಿಮೆ ಮಾಡಲಿಕ್ಕೆ ಶತಾನಂದ ಮುನಿಯನ್ನು ಕಳಿಸಿದವನು ಭಗವಂತನೇ ಕಳಿಸ್ತಾನೆ. ಆಮೇಲೆ ಶತಾನಂದ ಮುನಿಯನ್ನು ನೋಡಿ ಆಕಾಶರಾಜನಿಗೆ ಬಹಳ ಆನಂದ ಆಗತ್ತೆ. ಸತ್ಕಾರಗಳನ್ನು ಮಾಡ್ತಾನೆ. ತನಗಾಗಿ ಇರಿಸಿದ ಕೃಷ್ಣಾಜನದ ಮೇಲೆ ಕುಳಿತುಕೊಳ್ತಾರೆ ಶತಾನಂದರು. ಜನಕ ಹೇಳ್ತಾನೆ, ಶತಾನಂದ ಮಹಾಪ್ರಜ್ಞಾ ಕಾಗತಿ ಪುರತೋಮ್ಮ ವೃದ್ಧತ್ವಾದಾತ್ಮನಶ್ಚೈವ ಪುತ್ರಾಣಾಂ ಚೈವ ಶೈಶವಾತ್ ಕನ್ಯಾನಾಂ ಚ ವರಾಭಾವಾತ್ ಹತಬಂಧೋರ್ಮಹಾಮುನೇಹೇ. ಜನಕ ಹೇಳ್ತಾನೆ, ಪಂಡಿತ ಶ್ರೇಷ್ಠರಾದವರು ಶತಾನಂದ ಮುನಿಗಳು, ನೀವು ಈ ಕಷ್ಟ ಕಾಲದಲ್ಲಿ ನಮಗೆ ಮುಂದೆ ಏನು ಮಾಡಬೇಕು, ಯಾರ ಗತಿ? ನಾನು ಮುದುಕನಾಗಿ ಬಿಟ್ಟಿದ್ದೇನೆ, ಮಕ್ಕಳು ಚಿಕ್ಕವರಾಗಿದ್ದಾರೆ, ನನಗೆ ಮದುವೆಯಾಗತಕ್ಕ ಕನ್ಯಕೆಯರು ಬಹಳ ಇದ್ದಾರೆ, ನನ್ನ ಬಂಧುಗಳು ಸ್ವರ್ಗಸ್ಥರಾಗಿದ್ದಾರೆ, ರಾವಣ ಇಂದ್ರಜಿತ್ ಮೊದಲಾದ ಶತ್ರುಗಳು ಬಹಳ ಮಂದಿ ನನ್ನ ಮಕ್ಕಳನ್ನು ಅಪಹರಿಸಲು ಹೊಂಚು ಹಾಕ್ತಾ ಇದ್ದಾರೆ, ನಾನು ಅಸಹಾಯಕನಾಗಿದ್ದೇನೆ, ಮುದುಕನಾಗಿದ್ದೇನೆ, ಹೇಗೆ ಯುದ್ಧ ಮಾಡಲಿ? ರಾವಣನು ಹಗಲು ರಾತ್ರಿ ಯಾವುದೋ ನೆಪ ಒಡ್ಡಿ ಇಲ್ಲಿಗೆ ಬರಲು ಪ್ರಯತ್ನ ಮಾಡ್ತಾ ಇದ್ದಾನೆ. ರಾವಣ ಯಾವುದೋ ಒಂದು ನೆಪ ಬೇಕು ಅಂತ ಬರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ. ಅದನ್ನು ತಿಳಿಯುವ ಪ್ರಜ್ಞೆ, ಅವನು ಏನು ಪ್ರಯತ್ನ ಮಾಡಿದ ತಿಳಿಯುವ ಪ್ರಜ್ಞೆ ನನಗಿಲ್ಲ. ಇದು ನನ್ನ ಮೊದಲ ದುಃಖ. 3 ಕಾರಣ ಹೇಳ್ತಾನೆ ಅವನು ದುಃಖಕ್ಕೆ. ಇನ್ನು 2ನೇ ದುಃಖ ಹೇಳ್ತಾನೆ, ಸೀತಾಯಾಶ್ಚಾತಿರೂಪಾಯ ಸ್ವರೂಪ ಪುರುಷೋ ಯತಃ ಲಭ್ಯತೆ ವದ ವಿಪ್ರೇಂದ್ರ ತುತೀಯಂ ಪ್ರವದಾಮಿತೆ ದೀರ್ಘಾಯುಷಶ್ಚ ಮೇ ಪುತ್ರಶ್ಚಾದಿತಭೂರ್ತಕಾ. 2ನೇ ದುಃಖ ಅಂದರೆ ನನ್ನ ಮಗಳು ಸೀತಾದೇವಿ ಅತ್ಯಂತ ಸುಂದರಿ, ಮಹಾಲಕ್ಷ್ಮಿ ಅತ್ಯಂತ ಸುಂದರಿಯಾಗಿದ್ದಾಳೆ. ಅವಳಿಗೆ ಯೋಗ್ಯನಾದ ಸ್ವರೂಪಿಯಾದ ವರನನ್ನು ಎಲ್ಲಿಂದ ತರಬೇಕು? ಅವಳಿಗೆ ಸ್ವರೂಪಿಯಾದ ವರ ಅಂದರೆ ಭಗವಂತನನ್ನು ಎಲ್ಲಿಂದ ಹುಡ್ಕೊಂಡು ಬರಲಿ ನಾನು? ಚಿಂತೆ ಆಗಿದೆ. ಇದು 2ನೇ ಕಾರಣ ಅವನಿಗೆ ದುಃಖಕ್ಕೆ. 3ನೇ ಕಾರಣ ಹೇಳ್ತಾನೆ, ನನ್ನ ಮಕ್ಕಳು ದೀರ್ಘಾಯುಷ್ಯವಂತರಾಗಿರಬೇಕು, ಕನ್ನಿಕೆಯರಿಗೆಲ್ಲ ಗಂಡಂದರು ಬೇಕು. ಈ ಕನ್ನಿಕೆಯರು ಒಂದೇ ದೇಶದ ಅರಸನಿಗೆ ಸೊಸೆಯಾಗಿರಬೇಕು. ಅಂದರೆ ಏನು ಹೇಳ್ತಾನೆ, ಏಕದೇಶಾಧಿಪಸ್ಯೈವ ಸ್ನುಷಾಸ್ತಾಶ್ಚ ಭವಂತಮೇ
ಜಾಮಾತರಶ್ಚ ಚತ್ವಾರಶ್ಚೈಕರಾಜ ಸುತಾಸ್ತತಾಹ. ಒಂದೇ ರಾಜನ ಸೊಸೆಯಾಗಬೇಕು ಅಂದರೆ ಒಂದೇ ರಾಜನ ಒಬ್ಬನೇ ಮಗನಿಗೆ ಸೊಸೆಯಾಗಬೇಕು ಅಂತಲ್ಲ. ಒಬ್ಬ ರಾಜನ 4 ಮಕ್ಕಳಿಗೆ 4 ಜನ ತನ್ನ ಕನ್ನಿಕೆಯರನ್ನು ಕೊಡಬೇಕು ಅಂತ ಅರ್ಥ. ಏಕರಾಜ ಹಾಗೆ ತಿಳ್ಕೋಬೇಕು. ಇನ್ನೊಂದು ಏಕರಾಜ. ಏಕ ಅಂದರೆ ಮುಖ್ಯ. ಏಕೈಕ ರಾಜ ಯಾರು? ಭಗವಂತ. ಏಕಮೇವಾದ್ವಿತೀಯ ಭಗವಂತ. ಭಗವಂತ ಏಕೈಕ ರಾಜ. ಅವನು ಬಿಟ್ಟರೆ ಎಲ್ಲರೂ ಸಾಮಂತರೆ. ಏಕೈಕ ರಾಜ ಭಗವಂತ. ಅವನ ಭಗವದ್ಭಕ್ತರ, ಆ ರಾಜನಿಗೆ ಅನುಗುಣವಾಗಿ ನಡೆದುಕೊಳ್ಳುವ ಭಗವದ್ಭಕ್ತರ ಹೆಂಡತಿ ನನ್ನ ಮಕ್ಕಳಾಗಬೇಕು ಅಂತ ಅವನ ಯೋಚನೆ. ಇದು ಒಂದು ವ್ಯಾಖ್ಯಾನ ಮಾಡ್ಬೋದು. ಇದು 3ನೇ ಯೋಚನೆ. ಈ ತಾನಾಗಿಯೇ ರಾಜ್ಯವು ವೃದ್ಧಿಯನ್ನು ಹೊಂದಬೇಕು, ಮುಂದೆ ನನಗೆ ಹಿತವೇ ಆಗಬೇಕು. ಇವೆಲ್ಲ ನನಗೆ ಯಾವ ಮಾರ್ಗದಿಂದ ಸಿಗುತ್ತದೆ ಅಂತ ಕೇಳ್ತಾರೆ. ನೋಡಿ, ನಾವು ಹೇಳ್ತೀವಿ ಯಾರು ಕೂಡ ದುಃಖವನ್ನು ಬಯಸಲ್ಲ ಅಲ್ವಾ? ನಮಗೆ ಸುಖ ಆಗಬೇಕು ಅಂತೀವಿ. ಹೇಳೋದಷ್ಟೇ, ಸುಖವಾಗಲಿ ದುಃಖವಾಗಲಿ ಪಾಂಡುರಂಗ ಅಂತ ಹೇಳೋದಷ್ಟೇ. ಸ್ವಲ್ಪ ದುಃಖ ಬಂತು ಅಂದರೆ ನಾನೇನು ಮಾಡಿದ್ದೆ ಅಂತ ಭಗವಂತ ನಂಗೆ ಶಿಕ್ಷೆ ಕೊಟ್ಟ. ಅವರೆಲ್ಲ ಅಲ್ಲಿ ಕೂತ್ಕೊಂಡಿದ್ದಾರೆ, ಏನು ದೇವ್ರ ಪೂಜೆನೂ ಮಾಡಲ್ಲ, ಎಷ್ಟು ಸುಖವಾಗಿ ಆರಾಮಾಗಿದ್ದಾರೆ. ನಾವಿಲ್ಲಿ ಬಂದು ದಿವಸ ನಮಸ್ಕಾರ ಮಾಡ್ತೀವಿ, ದಿವಸ ಪ್ರವಚನ ಕೇಳ್ತೀವಿ, ದಿವಸ ಶಾಸ್ತ್ರಾಭ್ಯಾಸ ಮಾಡ್ತೀವಿ, ನಮಗೇನು ಇಲ್ಲೇ ಇಲ್ವಲ್ಲ. ಕೇಳೋದು ಪುರಾಣಗಳ ಪ್ರವಚನಗಳು, ಶಾಸ್ತ್ರಾಭ್ಯಾಸ ಮಾಡೋದು, ಹೇಳೋದೊಂದೇ. ಎಲ್ಲ ಭಗವದಧೀನ, ನಿನ್ನ ಕರ್ಮಕ್ಕನುಸಾರವಾಗಿ ಅವನು ನಿನಗೆ ಕೊಟ್ಟಿದ್ದಾನೆ ಅಂತ ಕೇಳೋದೇ ನಾವು, ಹಾಡು ಹೇಳೋದೇ ನಾವು. ಮಾಡೋದೇನಪ್ಪ ಅಂದರೆ ಮತ್ತೆ ಯಥಾ ಪ್ರಕಾರ ನಾವು ಮಾಡ್ತೀವಿ ಕೆಲಸ. ಅದಕ್ಕೆ ದಾಸರು ಹೇಳ್ತಾರಲ್ವ, ಸುಖಕ್ಕೆ ನೀನು, ಸುಖಕ್ಕೆ ನಾನು, ದುಃಖ ಬಂದರೆ ನೀನು ಅಲ್ವಾ? ದುಃಖ ಬಂದರೆ ನೀನು ಕೊಟ್ಟಿದೀಯಾ, ಸುಖ ಬಂದರೆ ನಂದು, ನಾನು ಮಾಡ್ತಾ ಇದ್ದೀನಿ. ಇದು ಸಾಮಾನ್ಯ. ನಾನು ಮಾಡ್ತಾ ಇದ್ದೀನಿ ಅಂತ ಯಾರು ನಾನು ಮಾಡ್ತಾ ಇದ್ದೀನಿ ಅಂತ ಹೇಳಲ್ಲ ಅಂತ ಹೇಳ್ಬಿಡ್ಲಿ ನೋಡೋಣ. ಯಾರಲ್ಲ, ಭಗವಂತನ ನೆನಪೇ ಬರಲ್ಲ ಸುಖದಲ್ಲಿ. ಅದಕ್ಕೆ ಕುಂತಿ ಏನು ಹೇಳ್ತಾಳೆ, ಕೃಷ್ಣ ಮಹಾಭಾರತದಲ್ಲಿ ಕೊನೆಗೆ ಹೋಗ್ಬೇಕಾದ್ರೆ ಕುಂತಿಗೆ 2 ವರ ಕೇಳ್ತಾನೆ ಕೇಳು ಅಂತೇಳಿ ಹೇಳ್ತಾನೆ. ಆವಾಗ ಕುಂತಿ ಏನು ಕೇಳ್ತಾಳೆ, ನನಗೆ ಯಾವಾಗಲೂ ಕಷ್ಟವನ್ನೇ ಕೊಡು ಕೃಷ್ಣ ಅಂತಾಳೆ. 1ನೇ ವರ. ಯಾಕೆ ಅಂದರೆ ನೀನು ಕಷ್ಟವನ್ನು ಕೊಟ್ಟರೆ ನಿನ್ನ ನೆನಪು ಬರ್ತದೆ, ನಿನ್ನನ್ನು ಕರೆದರೆ ನೀನು ಬರ್ತೀಯ. ಸುಖ ಕೊಟ್ಟರೆ ನಾನು ಮರೆತು ಬಿಡ್ತೀನಿ, ನೀನು ಕೊಡು. 2ನೇದೇನು ಕೇಳ್ತಾರೆ, ಪಾಂಡವರು ಇಷ್ಟೆಲ್ಲ ಅಧಿಕಾರಗಳಿಸಿದ್ದಾರೆ, ಚೆನ್ನಾಗಿ ರಾಜ್ಯ ಆಡ್ತಿದ್ದಾರೆ, ಮಕ್ಕಳು ಅನ್ನುವ ಮಮಕಾರನ್ನು ಕೊಡಬೇಡ ಅಂತಿರ್ತಾರೆ. ನಾನು ನನ್ನದು ಅನ್ನೋದು ಬರಬಾರ್ದು. ನನ್ನದು ಒಂದು ಬಂದರೆ ದುಃಖ. ಈಗ ಉದಾಹರಣೆ ಕೊಡಬೇಕು ಅಂದರೆ, ಯಾವುದೋ ಒಂದು ಯಾತ್ರೆಗೆ ಹೋಗಿರ್ತಾರೆ, ಆಕ್ಸಿಡೆಂಟ್ ಆಗಿಬಿಡತ್ತೆ. ನೀವು ಪರಿಚಯದವರೇ ಯಾರೋ ಒಬ್ಬರು ಮೃತರಾಗ್ತಾರೆ, ಪಕ್ಕದ ಮನೆಯವರು, ಅದರ ಪಕ್ಕದ ಮನೆ. ಅಯ್ಯೋ ಪಾಪ, ಎಷ್ಟು ಜನ ಎಷ್ಟು ಒಳ್ಳೆಯವರು ಮೃತರಾಗ್ಬಿಟ್ರು ಅಂತ ಅಳ್ತೀರ, ಹೋಗಿ ಸಮಾಧಾನ ಮಾಡ್ತೀರ, ಬರ್ತೀರ ಅಲ್ವಾ? ಅದೇ ನಿಮ್ಮ ಮನೆಯಲ್ಲೇ ಒಬ್ಬರು ಮೃತರಾಗಿದ್ದರೆ ಆವಾಗ ಅಯ್ಯೋ ನನ್ನ ಮಗ ಮೃತರಾದ, ಅಯ್ಯೋ ನಮ್ಮಪ್ಪ ಮೃತರಾದರು ಅಂತ ಬೇಜಾರು ಮಾಡ್ಕೊಳ್ಳೋದೇನು, ಅಳೋದೇನು, ಗೋಳಿಡೋದೇನು. ಅವರ ಮನೆಯಲ್ಲಾದಾಗ ದುಃಖ ನಿಮಗೆ ಅಷ್ಟಾಗಲಿಲ್ಲ, ನಿಮ್ಮ ಮನೆಯಲ್ಲಾದಾಗ ಆಗಿತು. ಯಾಕೆ ಅಂದರೆ ಅವರು ನಿಮ್ಮವರಲ್ಲ, ಆ ಬಂಧ ನನ್ನದು ಅನ್ನುವುದು ಅಲ್ಲಿಲ್ಲ, ಆದ್ದರಿಂದ ದುಃಖ ಇಲ್ಲ. ನನ್ನದು ಅಂತ ಇಲ್ಲಿದೆ, ಆದ್ದರಿಂದ ದುಃಖ, ಮಮಕಾರದಿಂದ ದುಃಖ ಅಲ್ವಾ? ಅದಕ್ಕೆ ದಾಸರು ಹೇಳ್ತಾರೆ, ಏಕೆ ಮಮತೆ ಇಟ್ಟು. ಅದಕ್ಕೆ ಹೇಳ್ತಾರೆ ಅವರು ದಾಸರು, ಯಾಕೆ ನನ್ನ ಇದು ಮಾಡ್ತೀಯಾ, ಪೀಡಿಸ್ತೀಯಾ, ಮಮತೆ ಯಾಕೆ ಕೊಡ್ತೀಯಾ? ಮಮಕಾರ ಇರಬಾರ್ದು, ನಾನು ನನ್ನದು ಅಂತ ಇರಬಾರ್ದು, ನಾನೂ ತೆಗೆದುಬಿಡಿ. ಅದಕ್ಕೇನೆ ದಾಸರು, ಕನಕದಾಸರು ಉದಾಹರಣೆ ಕೊಡ್ತಾರೆ. ತಿರುಪತಿ ಕನಕದಾಸರು, ಪುರಂದರದಾಸರು, ವ್ಯಾಸರಾಜರು ಕೂತ್ಕೊಂಡಾಗ ಕನಕದಾಸರಿಗೆ ಕೇಳ್ತಾರೆ. ಗೊತ್ತಿಲ್ಲದವ್ರು ಇಲ್ಲ ಅಂತೇನಿಲ್ಲ, ಅಲ್ಲಿ ಕೇಳ್ತಾರೆ. ಕನಕದಾಸರ ಮಹಿಮೆಯನ್ನು ಕೊಳ್ಳಬೇಕು. ವ್ಯಾಸರಾಜರು ಕೇಳ್ತಾರೆ, ಕನಕ ಯಾರು ಮೋಕ್ಷಕ್ಕೆ ಹೋಗ್ತಾರೆ ಅಂತ ಕೇಳ್ತಾರೆ. ಕನಕದಾಸರು ನಾನು ಹೋಗ್ತೀನಾ ಅಂತ ಕೇಳ್ತಾರೆ. ವ್ಯಾಸರಾಜರು ನೀವು ಹೋಗಲ್ಲ ಅಂತ. ಪುರಂದರದಾಸರು ಹೋಗ್ತಾರ ಅಂತಾರೆ, ಅವರೂ ಹೋಗಲ್ಲ ಅಂತಾರೆ. ನೀನು ಹೋಗ್ತೀಯ ಅಂತ, ನಾನು ಹೋದರೆ ಹೋಗ್ತೀನಿ ಅಂತಾರೆ.
ಆವಾಗ ಎಲ್ಲರೂ ಏನು ಉದ್ಧಟತನ ಮಾಡಿದ್ದಾನೆ ಕನಕ ಇವನು, ಏನು ಈ ಥರ ವ್ಯಾಸರಾಯರು ಹೋಗಲ್ಲ, ಪುರಂದರದಾಸರು ಹೋಗಲ್ಲ, ನಾನು ಹೋಗ್ತೀನಿ ಅಂತಾನೆ ಅಂದರೆ, ಆವಾಗ ವ್ಯಾಸರಾಜ ಹೇಳ್ತಾರೆ, ಅವರು ಹೇಳಿದ ಅರ್ಥ ನಿನಗಾಗಿಲ್ಲ, ನಾನು ಅನ್ನೋದು ಹೋದರೆ ನಾನು ಮೋಕ್ಷಕ್ಕೆ ಹೋಗ್ತೀನಿ ಅಂತ ಹೇಳಿದ್ರು. ನಾನು ಅನ್ನೋದು ಹೋಗಬೇಕು, ಆವಾಗ ಮೋಕ್ಷಕ್ಕೆ ಹೋಗ್ತೀನಿ. ನೀವು ನಾನು ಹೋಗ್ತೀನ ಅಂದರೆ ನಾನು ಅನ್ನೋದು ಹೋಗೋ ತನಕ ಮೋಕ್ಷಕ್ಕೆ ಹೋಗಲ್ಲ. ಹಾಗೆ ನಾನು ನನ್ನದು ಅನ್ನುವ ಮಮಕಾರ ಹೋಗಬೇಕು. ನಾವೆಲ್ಲ ಈ ಕಥೆಗಳನ್ನು ಶ್ರವಣ ಮಾಡೋದು ಯಾಕೆ? ನಾನು ನನ್ನದು ಅನ್ನುವ ಮಮಕಾರವನ್ನು ಕಳೆದುಕೊಂಡು ನಾವು ಭಗವಂತನಲ್ಲಿ ಭಕ್ತಿಯನ್ನು ಸೇರಬೇಕು. ಹಾಗಿರಬೇಕು. ಆವಾಗ ಶತಾನಂದರು ಹೇಳ್ತಾರೆ, ಅಸ್ತಿ ಕಶ್ಚಿದ್ ವಿಶೇಷೋಸ್ಮಿನ್ ಭೂಲೋಕೆ ಭೂಮಿಪಾಲಕ ಮಹಿತಸ್ತವ ಕಲ್ಯಾಣಂ ಸುಗದಂ ಶತ್ರುನಾಶನಂ. ನಿನ್ನ ಈ 3 ಬೇಡಿಕೆಗಳಿಗೂ ಒಂದೇ ಪರಿಹಾರ ಇದೆ ಜನಕರಾಜ. ಅದು ನಿನ್ನ ಮಗಳಿಗೆ ಕಲ್ಯಾಣ ಸುಖವನ್ನು ಕೊಡುತ್ತೆ, ಶತ್ರುಗಳನ್ನು ನಾಶವನ್ನೂ ಮಾಡುತ್ತೆ. ವೈಕುಂಠಗಿರಿ ಮಹಾತ್ಮ್ಯಂ ಸಭವಿಷ್ಯಂ ಸಹೋತ್ತರಂ ಕಲವು ತತ್ಕೀರ್ತನಂ ಪುಣ್ಯಂ ಸರ್ವದುಃಖ ಹರಂ ಶಿವಂ. ಭವಿಷ್ಯೋತ್ತರ ಪುರಾಣದಲ್ಲಿರುವ ವೈಕುಂಠ ಪರ್ವತದ ಮಹಿಮೆ ಕಲಿಯುಗದಲ್ಲಿ ಮಂಗಲಮಯ. ಈ ಪುಣ್ಯಕರ ಭೂಮಿಯನ್ನು ಮಹಿಮೆಯನ್ನು ಹೇಳಿದರೆ ಎಲ್ಲ ದುಃಖಗಳು ಪರಿಹಾರವಾಗುತ್ತವೆ. ನೀವು ಅವರವರ ಯೋಗ್ಯತೆಗನುಸಾರವಾಗಿ ತಿಳ್ಕೊಳ್ಳಿ. ಹಾಗೆ ಹೇಳ್ತಾರೆ. ಇದು ವೈಕುಂಠಗಿರಿಯ ಮಹಾತ್ಮೆ 12 ಪುರಾಣಗಳಲ್ಲಿ ಬಂದಿದೆ. 12 ಪುರಾಣಗಳಲ್ಲಿ ಬಂದಿದೆ. ಧನಾಪೇಕ್ಷೆಗಳಿಗೆ ಹಣ ದೊರೆಯುತ್ತೆ, ಪುತ್ರರಿಗೆ ಪುತ್ರ ದೊರೆಯುತ್ತೆ, ರೋಗಿಗಳಿಗೆ ರೋಗ ದೂರ ಆಗತ್ತೆ, ಜ್ಞಾನಿಗಳಿಗೆ ಜ್ಞಾನ ಸಿದ್ಧಿಯಾಗತ್ತೆ. ಯಚ್ಚುತ್ವ ಸರ್ವಲೋಕೇಶೋ ಬ್ರಹ್ಮ ಬ್ರಹ್ಮಪರಂ ಗತಃ ನೀಲಕಂಠ ಇದಂ ಶುತ್ವ ನಿರ್ವಿಶ ಸುಖಮಾಪ್ತವಾನ್. ಯಾವ ಮಹಿಮೆಯನ್ನು ಕೇಳಿ ಬ್ರಹ್ಮನು ಬ್ರಹ್ಮ ಪದವಿಯನ್ನು ಹೊಂದುತ್ತಾನೆ, ವೆಂಕಟಗಿರಿಯ ಮಹಾತ್ಮೆಯನ್ನು ಕೇಳಿ ರುದ್ರನು ವಿಷವನ್ನು ಗುಲಗಂಜಿಯಷ್ಟು ವಿಷವನ್ನು ವಾಯುದೇವರಿಂದ ಪಡೆದುಕೊಂಡು ನುಂಗಿದಾಗ ಅರಗಿಸಿಕೊಳ್ಳಲಿಕ್ಕೂ ವೆಂಕಟೇಶ್ವರ ಮಾದರಿಯ ಮಹಿಮೆಯನ್ನು ಕೇಳಬೇಕಾಯಿತು. ಇಂದ್ರನು ಸ್ವರ್ಗಾಧಿಪತ್ಯವನ್ನು ಪಡೆಯಲಿಕ್ಕೂ ವೆಂಕಟಗಿರಿಯ ದರ್ಶನ, ವೆಂಕಟಗಿರಿಯ ಮಹಾತ್ಮೆಯನ್ನು ಕೇಳಬೇಕಾಯಿತು. ಅಂತಹ ವೆಂಕಟಗಿರಿಯ ಮಹಾತ್ಮೆಯನ್ನು ಹೇಳ್ತೇನೆ ಕೇಳು ಅಂತ ಹೇಳ್ತಾನೆ. ಆವಾಗ ಜನಕರಾಜ ಕೇಳ್ತಾನೆ, ವೈಕುಂಠಗಿರಿಯ ಮಹಿಮೆಯನ್ನು ಹೇಳಿ, ಕಲಿಯುಗದಲ್ಲಿ ಇದರ ಮಹಿಮೆ ಹೇಗೆ ಪ್ರಚಾರವಾಯಿತು ಅನ್ನೋದು ಹೇಳಿ ಎಂದಾಗ, ಇದು 4 ಯುಗಗಳಲ್ಲಿ ಇರುವುದು. ಕೃತಯುಗದಲ್ಲಿ ವೃಷಭಾಚಲ ಅಂತ ಕರೀತಾರೆ, ತ್ರೇತಾಯುಗದಲ್ಲಿ ಅಂಜನಾಚಲ ಅಂತ ಕರೀತಾರೆ, ದ್ವಾಪರದಲ್ಲಿ ಶೇಷಾಚಲ ಅಂತ ಕರೀತಾರೆ, ಕಲಿಯುಗದಲ್ಲಿ ವೆಂಕಟಾಚಲ ಅಂತ ಕರೀತಾರೆ. ವೃಷಭಾಚಲ ಬರೋಕ್ಕಿಂತ ಮುಂಚೆನೂ ವೆಂಕಟಾದ್ರಿ ಅಂತ ಕರೀತಾ ಇದ್ದರು. ಶತಾನಂದರು ಹೇಳ್ತಾರೆ, ಶತಾನಂದ ಉವಾಚ ಕೃತೆ ಉಷಾದ್ರಿಂ ವಕ್ಷಂತಿ ತ್ರೇತಾಯಾಮಂಜನಾಚಲಂ ದ್ವಾಪರೇ ಶೇಷಶೈಲೇತಿ ಕಲೌ ಶ್ರೀ ವೆಂಕಟಾಚಲಂ ನಾಮಾನಿ ಯುಗಭೇದೇನ ಶೈಲಸ್ಯಾಸ್ಯ ಭವಂತಿ. ಆವಾಗ ಜನಕರಾಜರು ಕೇಳ್ತಾರೆ, ಚತುರ್ಯುಗೇಶು ಯತ್ ಪ್ರೋಕ್ತಂ ನಾಮ ತಸ್ಯ ಗಿರೇರ್ಮುನೇ ಕೃತೆ ವೃಷಾದ್ರಿ ರೀತಿ ಕಥಂ ನಾಮ ಭವಿಷ್ಯತಿ. ಕೃತಯುಗದಲ್ಲಿ ವೃಷಾದ್ರಿ ಅಂತ ಯಾಕೆ ಹೆಸರು ಬಂತದಕ್ಕೆ? ಆವಾಗ ಶತಾನಂದರು ಹೇಳ್ತಾರೆ, ಪುರಾತು ವೃಷಭೋ ನಾಮ ರಾಕ್ಷಸೋ ರೂಕ್ಷಕರ್ಮ ಕೃತೆ ಆಕ್ರಮ್ಯ ಶೇಷಶೈಲಂ ಚ ತಾಪಸಾನ್ನತ್ಯ ಬಾಧಯತ್ ತೇನ ಸಂಕ್ಲಿಷ್ಟ ತಪಸಃ ತದ್ವದೇ ಶರಣಂ ಗತಾಃ ಶ್ರೀನಿವಾಸಂ ಋಷಿಕೇಶಂ ಭಕ್ತಾನಾಂ ಅಭಯಪ್ರದಂ ತುಷ್ಟು ಪುಷ್ಟಮನಸಃ ಸೃಷ್ಟಾರಂ ಸರ್ವಚೇತಸಾಂ. ಆವಾಗ ಶತಾನಂದರು ಹೇಳ್ತಾರೆ, ಹಿಂದೆ ಕೃತಯುಗದಲ್ಲಿ ವೃಷಭಾಸುರ ಅಂತ ಒಬ್ಬ ರಾಕ್ಷಸ ಇದ್ದ. ವೃಷಭಾಸುರ ಅಂತ ರಾಕ್ಷಸ ಇದ್ದ. ಅವನು ಶೇಷ ಪರ್ವತ ಶೇಷಾಚಲವನ್ನು ಆಕ್ರಮಿಸಿಕೊಂಡಿದ್ದ. ಬಹಳ ಅಸುರ ಸ್ವಭಾವದವನು. ಅವನಲ್ಲೂ ಜೀವದ್ವಯ ಆವೇಶ ಇದೆ. ವೃಷ ಅನ್ನುವನು, ಇದು ವಾಮನ ಪುರಾಣದಲ್ಲಿ ಬಂದಿದೆ. ವೃಷ ಅನ್ನುವನು ಮುಂದೆ ಧರ್ಮದಿಂದ ರಾಜ್ಯ ಆಳ್ತಾ ಇರ್ತಾನೆ. ರಾಜ್ಯ ಆಳ್ಬೇಕಾದ್ರೆ ತಪಸ್ಸು ಮಾಡ್ತಾನೆ. ತಪಸ್ಸು ಮಾಡಿದಾಗ ವರಾಹ ದೇವರು ಹೇಳ್ತಾರೆ, ನೀನು ಧರ್ಮದಿಂದ ರಾಜ್ಯ ಆಳ್ತಾ ಇದ್ದೀಯಪ್ಪ, ನೀನು ಮುಂದೆ ವೃಷ ಆಗಿಬಿಟ್ಟು ಧರ್ಮದಿಂದ ಆಚರಣೆಯಾಗಿ ಮುಂದೆ ಯಮ, ಈ ಕಲ್ಪದಲ್ಲಿ ಯಮನ ಪದವಿಗೆ ಬರ್ತಾನೆ, ಮುಂದಿನ ಕಲ್ಪದಲ್ಲಿ ವೃಷ. ಯಾರಿಗೂ ಕೂಡ, ಯಾವ ದೇವತೆಗಳಿಗೂ ಕೂಡ ವಿರೋಧ ಮಾಡೋರಿದ್ದಾರೆ. ಬ್ರಹ್ಮವಾಯುಗಳಿಗೆ ಕಲಿ, ಇಂದ್ರದೇವರಿಗೆ ಶಬರಾಸುರ ಮುಂತಾದವರು. ಈ ವೃಷ ಯಮಧರ್ಮರಾಜನಿಗೆ ವೃಷಭಾಸುರ ಅಂತ. ಈ ವೃಷ ಯಾವಾಗ ಇದ್ನೋ
ವೃಷ ಯಾವಾಗ ತಪಸ್ಸು ಮಾಡಿದ ಅವನೊಳಗೆ ವೃಷಭಾಸುರ ಅನ್ನೋನು ರಾಕ್ಷಸ ಸೇರಿಕೊಂಡ, ಅಸುರಾವೇಶ ಸೇರಿಕೊಂಡ. ಹೇಗೆ ನೀವು ಸಾಸಿವೆಯಲ್ಲಿ ರಾಗಿ ಸೇರಿಸಿಬಿಟ್ರೆ ಗೊತ್ತಾಗಲ್ಲ, ನಮಗೆ ನೋಡಿದ್ರೆ ಎರಡೂ ಒಂದೇ ಅನ್ನತ್ತೆ ಅಲ್ವಾ? ಪಪ್ಪಾಯಿ ಬೀಜನ ಮೆಣಸ್ನಲ್ಲಿ ಸೇರಿಸಿದ್ರು ಗೊತ್ತಾಗಲ್ಲ ಅಲ್ವಾ? ಹಾಗೆ ಅಸುರಾವೇಶ, ಆ ಜೀವದ್ವಯಾವೇಶ ಇರುತ್ತೆ. ವೃಷಭಾಸುರ ಏನು ಮಾಡ್ತಾ ಇರ್ತಾನೆ ಅವನು ನೋಡಿ 5,000 ವರ್ಷ ನರಸಿಂಹ ಸಾಲಿಗ್ರಾಮದ ಪೂಜೆ ಮಾಡ್ತಾನೆ. ಉಗ್ರ ನರಸಿಂಹ ಸಾಲಿಗ್ರಾಮದ ಪೂಜೆ ಮಾಡ್ತಾನೆ. ದಿವಸಕ್ಕೆ 3 ಹೊತ್ತು ತುಂಬುರು ತೀರ್ಥದಲ್ಲಿ ಸ್ನಾನ ಮಾಡ್ತಾ ಇರ್ತಾನೆ ಅವನು. ವೃಷಭಾಸುರ ರಾಕ್ಷಸ ಮಾಡಿಬಿಟ್ಟು ಸ್ನಾನ ಮಾಡ್ತಾ ಇರ್ತಾನೆ. ತುಂಬೂರು ನಾಡದಲ್ಲಿ ಸ್ನಾನ ಮಾಡಿಬಿಟ್ಟು ಅಭಿಷೇಕ ಮಾಡ್ತಾ ಇರ್ತಾನೆ. ಯಾವುದಕ್ಕೆ? ನರಸಿಂಹ ಸಾಲಿಗ್ರಾಮಕ್ಕೆ. ಆಮೇಲೆ ತಲೆಯನ್ನು ಮೇಲೆತ್ತದೆ ಪೂಜಿಸ್ತಾ ಇರ್ತಾನೆ. ಆವಾಗ ಅವನು ಪೂಜೆ ಮಾಡ್ತಾ ಇರ್ತಾನೆ. ಪೂಜೆ ಮಾಡಬೇಕಾದ್ರೆ ಅವನಲ್ಲಿ ಅಸುರರು ಪೂಜೆ ಮಾಡಲ್ಲ ದೇವರುಗಳನ್ನು. ಆವಾಗ ವೃಷ ಅನ್ನುವನ ಆವೇಶ ಇರುತ್ತೆ ಪೂಜೆ ಮಾಡಬೇಕಾದ್ರೆ. ಪೂಜೆ ಮಾಡಿ ಏನು ಮಾಡ್ತಾ ಇರ್ತಾನೆ ಅವನು? ದೇವರಿಗೆ ನೈವೇದ್ಯ ಇಡಬೇಕು. ತನ್ನ ತಲೆಯನ್ನು ಕತ್ತರಿಸಿ ನೈವೇದ್ಯ ಇಡ್ತಾ ಇರ್ತಾನೆ. ತನ್ನ ತಲೆಯನ್ನು ಕತ್ತರಿಸಿ ನೈವೇದ್ಯ ಇಟ್ಟರೆ ಮತ್ತೆ ತಲೆ ಬರ್ತಾ ಇರುತ್ತೆ, ಮತ್ತೆ ತಲೆ ಕತ್ತರಿಸಿ ನೈವೇದ್ಯ ಇಡ್ತಾ ಇರ್ತಾನೆ. ಇದು ಏನಂದರೆ ಅತಿ ಹೀನವಾದ ನೈವೇದ್ಯ. ಮಾಡೋವಾಗಿಲ್ಲ ರಾಕ್ಷಸ ಅವನು. ಆವಾಗ ರಾಕ್ಷಸನ ಆವೇಶ ಇರುತ್ತೆ, ವೃಷಭಾಸುರನ ಆವೇಶ ಇರುತ್ತೆ, ಮಾಡ್ತಾ ಇರ್ತಾನೆ. ಸಾಲಿಗ್ರಾಮದ ಅಭಿಷೇಕ ಮಾಡಿದರೆ ನಾವು ಕೊನೆಯಲ್ಲಿ ಏನು ಹೇಳ್ತೀವಿ ಸ್ತೋತ್ರನ? ಸಾಲಿಗ್ರಾಮ ಶಿಲೆಯನ್ನು ಸ್ಪರ್ಶ ಮಾಡಿದರೆ ಇಂದ್ರದೇವರು ಕೈ ಹಿಡಿದು ಕರ್ಕೊಂಡು ಹೋಗ್ತಾರೆ ನಮಗೆ. ಒಂದು ದಿವಸ ಅಭಿಷೇಕ ಮಾಡಿದರೆ 5,000 ವರ್ಷ ಅಭಿಷೇಕ ಮಾಡ್ತಾನೆ ಅವನು. ನಮ್ಮ ಅದಕ್ಕೆ ದಾಸರು ಹೇಳ್ತಾರೆ, ಸಾಫಲ್ಯದಿಂದ ಸಾಲಿಗ್ರಾಮದ ಅಭಿಷೇಕ ಆಕಳ ಹಾಲಲ್ಲಿ ಮಾಡದೆ 4-8 ನಾಯಿಗಳ ಸಾಕಿ ಮನೆಯಲ್ಲಿ ಬದುಕಬೇಕೆಂದು ಹಾಲು ಒಯ್ದೆ ಅಂತ. ಸಾಲಿಗ್ರಾಮಕ್ಕೆ ನೀರು ಹಾಕ್ರಯ್ಯ ಅಂದರೆ ನಾಯಿನ ಬೆಳಗ್ಗೆ 5:30 ಕರ್ಕೊಂಡು ಹೋಗಿ ಅದಕ್ಕೆ ಹಾಲು ಕುಡಿಸಿ ಎಲ್ಲ ತಿನ್ನಿಸಿ ಬಂದು ಮನೆಗೆ ಬರ್ತೀರಾ? ಮನೆಯಲ್ಲಿ ಒಂದು ಸಾಲಿಗ್ರಾಮಕ್ಕೆ ನೀರು ಹಾಕಿದರೆ ಜನ್ಮ ಉದ್ಧಾರ ಆಗೋಗತ್ತೆ. ದಾಸರು ಹೇಳಿರೋದು ನಾನು ಮಾಡಿದೆ ಅಂತ ಆ ರೀತಿ ಹೇಳಿದ್ರೆ ಇಂಡೈರೆಕ್ಟಾಗಿ ನಮಗೆ. ದಾಸರು ಮಾಡಿಲ್ಲ ಅದನ್ನು. ಸಾಫಲ್ಯದಿಂದ ಸಾಲಿಗ್ರಾಮದ ಅಭಿಷೇಕ ಆಕಳ ಹಾಲಲ್ಲಿ ಮಾಡದೆ 4-8 ನಾಯಿಗಳನ್ನು ಸಾಕ್ತಾರೆ, ಬೆಕ್ಕಳನ್ನು ಸಾಕಲಿ, ಅವುಗಳನ್ನು ಎಲ್ಲಿಟ್ಟಿರ್ಬೇಕೋ ಅಲ್ಲಿ ಇಟ್ಟಿರಬೇಕು. ಬೆಳಿಗ್ಗೆ ಎದ್ದು ಪೂಜೆ ಮಾಡ್ರಯ್ಯ ಕಾಲದಲ್ಲಿ, ಪ್ರಾತಃ ಕಾಲದಲ್ಲಿ ಪೂಜೆ ಮಾಡಿ ಹರಿಸ್ಮರಣೆ ಮಾಡು ಅಂದರೆ ಪ್ರಾತಃ ಕಾಲ 5 ಗಂಟೆಗೆ ಎದ್ದ ತಕ್ಷಣ ನಾಯಿ ಹಿಡ್ಕೊಂಡು ವಾಕಿಂಗ್ ಹೋಗೋದೆ. ಅಪ್ಪ ಅಮ್ಮನ ಕರ್ಕೊಂಡು ಹೋಗ್ತಾರೆ, ಇಲ್ಲೋ ದೇವರೇ ಬಲ್ಲ. ಅಪ್ಪ ಅಮ್ಮನ ಬೈದು ಕೂಡಿಸ್ತಾರೆ, ನನ್ನ ಜೊತೆ ಬರ್ತೀನಿ ಅಂದರೆ. ನಾಯಿನ ಮಾತ್ರ ಕರ್ಕೊಂಡು ಹೋಗ್ತಾ ಇರ್ತಾರೆ ಅಲ್ವಾ? ಹೀಗೆ ಮಾಡಿದರೆ ಯಾರ ಮನೆಯಲ್ಲಿ, ನಮ್ಮ ಮನೆಯಲ್ಲಿ ಸಾಲಿಗ್ರಾಮ ನಾನು ಕೇಳಿದ್ದೀನಿ ಭಾಳ ಜನ ಹತ್ರ, ನಮ್ಮ ಮನೆಯಲ್ಲಿ ಸಾಲಿಗ್ರಾಮ ಇಟ್ಕೊಂಡ್ಬಿಟ್ರೆ ಭಾಳ ಮಾಡಿ ಸಾಲಿಗ್ರಾಮ ಇಡಲ್ಲ ನಾವು, ನಾಯಿ ಕಟ್ತಾರೆ. ಸಾಲಿಗ್ರಾಮ ಇಡಲ್ಲ. ಇನ್ನೂ ಒಂಥರ ಇದೆ, ನರಸಿಂಹದೇವರ ಸಾಲಿಗ್ರಾಮ ಇಟ್ಬಿಟ್ರೆ ಭಾಳ ನಿಯಮ ಮಾಡಬೇಕು. ವಾಸುದೇವನ ಸಾಲಿಗ್ರಾಮ ಇಟ್ಟರೆ ನಿಯಮ ಮಾಡೋಂಗಿಲ್ಲ ಜಾಸ್ತಿ. ವಾಸುದೇವಂಗೂ ನರಸಿಂಹಂಗೂ ಭೇದ ಕಲ್ಪಿಸ್ತಾರೆ. ಈ ಮೂಢನಂಬಿಕೆಗಳು ನಮ್ಮಲ್ಲಿ ಭಾಳ ಬಂದುಬಿಟ್ಟಿದೆ. ನರಸಿಂಹದೇವ್ರಿಗೂ ನರಸಿಂಹದ ಇನ್ನೂ ಕೆಲವರು ಹೇಳ್ತಾರೆ, ನರಸಿಂಹ ದೇವರಿಗೂ ಬನಶಂಕರಿಗೂ ಆಗಲ್ಲ ಅಂತ ಕೆಲವರು ಹೇಳ್ತಾರೆ. ಅದನ್ನು ಕೇಳ್ಬಿಟ್ಟಿದ್ದೀನಿ. ಬನಶಂಕರಿಗೆ ಲಕ್ಷ್ಮಿ ಆಗೋದಿಲ್ಲ. ಈಗ ಯೋಚನೆ ಮಾಡುವವರು ಏನು ಮಾಡಿದರು, ಎಷ್ಟು ಪುರಾಣ ಕೇಳಿದರು, ಎಷ್ಟು ಮಾಡಿದರು, ಭಗವಂತನ ರೂಪಗಳಿಗೆ, ಭಗವಂತನ ಅವತಾರಗಳಿಗೆ ಭೇದವನ್ನು ಕಲ್ಪಿಸಿದರೆ ಅಂಧ ತಮಸ್ಸೆ ಕಾಯಂ. ನಮಗೆ ಎಲ್ಲ ಬೇಕು, ಎಲ್ಲ ಅನುಕೂಲಗಳು ಬೇಕು. ಎಷ್ಟು ಜನಗಳಲ್ಲಿ ಒಂಥರ ಶೋಚನೀಯ ಅನಿಸುತ್ತೆ, ಬೆಳಿಗ್ಗೆ ಎದ್ದು ಬಿಟ್ಟು ಹೊರಗಡೆ ಹೋದರೆ ನಾಯಿಗಳ ದರ್ಶನನೇ ಜಾಸ್ತಿ. ಒಂದು ರೋಡ್ನಲ್ಲಿ ಹಸುಗಳು ಕಾಣಲ್ಲ, ನಾಯಿಗಳು ಮಾತ್ರ ಕಾಣ್ತವೆ. ಹೀಗೆ ಅವನು 5,000 ವರ್ಷ ಸಾಲಿಗ್ರಾಮಕ್ಕೆ ಅಭಿಷೇಕ ಮಾಡ್ದ. ಅವನು ಅಭಿಷೇಕ ಮಾಡಲು ಅವನೇನು ಮಾಡ್ತಿದ್ದ? ಅಭಿಷೇಕ ಮಾಡಿಬಿಟ್ಟು ಪೂಜೆ ಎಲ್ಲ ಮುಗಿಸ್ಬಿಡ್ತಿದ್ದ. ಎದ್ದು ಹೋಗಿ ಋಷಿಗಳು ಪೂಜೆ ಮಾಡ್ತಿದ್ರಲ್ಲ, ಋಷಿಗಳು ಜಪ ಮಾಡ್ತಿದ್ರೆ ಅದನ್ನು ಕೆಡಿಸ್ಬಿಡ್ತಿದ್ದ. ಅಲ್ಲಿ ಹೋಗಿ ಹೊಡೆದು ಬಿಡೋದು, ಈ ಕೆಲಸ ಎಲ್ಲ ಮಾಡೋನು. ಸಾಲಿಗ್ರಾಮಕ್ಕೆ ಪೂಜೆ ಮಾಡೋನು. ನೀವು ಕೇಳ್ಬೋದು, ಆಚಾರ್ಯ ನಾವು ಹಂಗೆ ಮಾಡ್ಬೋದಲ್ಲ, ಕೆಟ್ಟ ಕೆಲಸ ಎಲ್ಲ ಮಾಡ್ಬೋದು, ಹೊರಗಡೆ ಬೇಕಾದಂಗೆ ತಿಂದುಬಿಡ್ಬೋದು, ಮನೆಗೆ ಸಾಲಿಗ್ರಾಮ ಪೂಜೆ ಮಾಡ್ತೀವಿ, ತಿಂತೀವಿ ಮಾಡ್ತೀವಿ ಅಂದರೆ ಒಪ್ಪಲ್ಲ ದೇವರು. ಅದು ಬರೋದು ಮನಸ್ಸು ಶುದ್ಧಿಯಾಗಲಿಕ್ಕೆ ಬೇಕದು. ನಾವು ತಿನ್ನುವ ಆಹಾರ ಒಂದು ಅಂಶ ಹೊರಗಡೆ ಹೋಗುತ್ತೆ, ಒಂದು ಅಂಶ ರಕ್ತವಾಗತ್ತೆ, ಸೂಕ್ಷ್ಮ ಅಂಶ ಮನಸ್ಸಿನಲ್ಲಿ ಹೋಗುತ್ತೆ.
ದಾಸವರೇಣ್ಯ ಹರಿಭಕ್ತ ಅಧಿಕತಾಂಪ್ರಸಾರದಲ್ಲಿ ಹೇಳಿದ್ದಾರೆ, ಎಲ್ಲ ಶಾಸ್ತ್ರದಲ್ಲೂ ಹೇಳಿದೆ. ಮನಸ್ಸು ಶುದ್ಧಿಯಾಗಬೇಕು. ನಾನು ಏನು ಮಾಡಿದರೆ ಏನು ಆಚಾರ್ಯ, ಬೆಳಿಗ್ಗೆ ಹೇಳ್ಬಿಡ್ತೀನಿ, ಸ್ನಾನ ಮಾಡೋಕ್ಕಿಂತ ಮುಂಚೆ ಒಂದು ಲೋಟ ಕಾಫಿ ಕೊಡ್ಬಿಡೋದು. ಕಾಫಿ ಕೊಡ್ಬಿಟ್ಟು ಆಮೇಲೆ ಸ್ನಾನ ಮಾಡಿಬಿಟ್ರೆ ದೋಷ ಇಲ್ಲ, ಇವರೇ ಹೇಳ್ಬಿಡ್ತಾರೆ ದೋಷ ಇಲ್ಲ ಅಂತ. ಹಾಗೆ ಪೂಜೆ ಮಾಡಿದರೆ ದೇವರಿಗೆ ಹೇಗೆ ಬೇಕೋ ಹಾಗೆ ಪೂಜೆ ಮಾಡೋದಲ್ಲ, ಶಾಸ್ತ್ರದಲ್ಲಿ ಏನು ಹೇಳಿದೆ ಆ ಥರ ಪೂಜೆ ಮಾಡಿ, ಆ ಥರ ಪೂಜೆ ಮಾಡಬೇಕು. ಅಭಿಷೇಕ ಮಾಡಬೇಕು. ಒಂದು ಏನೂ ಆಗಲಿಲ್ಲ ಅಂದರೆ ತಾಲಿಗ್ರಾಮಕ್ಕೆ ಒಂದು ನೀರು ಹಾಕಿಬಿಟ್ಟು ತೆಗೆದದನ್ನು ತೀರ್ಥ ಅಂತ ತಗೊಳ್ಳಿ. ದೇವರೇ ನನಗೆ ಆಗ್ತಾ ಇರೋದು ಇಷ್ಟು, ಮುಂದೆ ಅನುಕೂಲ ಮಾಡಿಕೊಡಪ್ಪ ನನಗೆ ಅಂತ ಕೇಳ್ಕೊಳ್ಳಿ. ಅದಿಲ್ಲ ನಾನು ಮಾಡೋದೇ ಇಷ್ಟು, ದೇವರಿಗೆ ಉಪಕಾರ ನಾವು ಮಾಡ್ತಾ ಇರೋದು. ಪೂಜೆ ಮಾಡ್ತಿರೋದು ದೇವರಿಗೆ ಉಪಕಾರ, ನಮಗಲ್ಲ. ಪೂಜೆ ಮಾಡಿಬಿಟ್ಟಿದ್ದೀವಲ್ಲ, 7ರಿಂದ 8 ಗಂಟೆ ಪೂಜೆ ಮಾಡಿಬಿಡ್ತೀವಿ, ಆಮೇಲೆ ಬಾಗಿಲು ಹಾಕ್ಬಿಟ್ರೆ ನೆಕ್ಸ್ಟ್ ಬೆಳಿಗ್ಗೆ ತೆಗೆಯೋದು. 1 ಗಂಟೆ ಪೂಜೆ. ನನ್ನಂಥ ಪರಮಭಕ್ತ ಯಾರೂ ಇಲ್ಲ. ಈ ಥರ ನಮ್ಮ ಮನಸ್ಸಿನಲ್ಲಿರೋದು ಸ್ಥಿತಿ. ಈಗ ನಾವು ಭಕ್ತಿ ಮಾಡ್ತೀವಿ, ಭಕ್ತಿಯಿಂದ ಕೈ ಮುಗಿದುಬಿಟ್ರೆ ಮುಗಿದೋಯ್ತು. ಭಕ್ತಿ ಅನ್ನೋ ಡೆಫಿನೇಷನ್ನೇ ನಮಗೆ ಗೊತ್ತಿಲ್ಲ. ನಾವು ಹೇಳೋದು ಭಕ್ತಿ 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 ಅಂದರೆ ಏನು, ಕೈ ಮುಗಿತಟ್ಟ ಭಕ್ತಿ ಅಂತ. ಪಕ್ಕದಲ್ಲಿ ಯಾರಿದ್ದಾರೆ ನೋಡ್ತಾ ಇರ್ತಾರೆ, ಕೈ ಮುಗಿತಾ ಇರ್ತಾರೆ, ಅದೆಲ್ಲಿಂದ ಭಕ್ತಿ ಬರುತ್ತೆ? ಹಾಗೆ ಇವನು ಅತೀ ಶ್ರೇಷ್ಠ ಭಕ್ತಿಯನ್ನು ಮಾಡ್ತಾ ಇದ್ದ ಅಸುರ. ಏನಾಯಿತು, ದೇವತೆಗಳಿಗೆಲ್ಲ ಭಾಳ ಹಿಂಸೆ ಆಯಿತು. ಅವರೆಲ್ಲ ಪರಮಾತ್ಮನಲ್ಲಿ ಬೇಡ್ಕೊಂಡ್ರು, ನನಗೆ ಈ ಅಸುರನ ಹಾವಳಿ ಜಾಸ್ತಿ ಆಗೋಗ್ಬಿಟ್ಟಿದೆ, ಇವನ ಏನಾದರೂ ಮಾಡಿ ನೀನು ಸಂಹಾರ ಮಾಡಬೇಕಪ್ಪ, ಉಳ್ಗಾಲ ಇಲ್ಲ ಅನ್ನತ್ಲು ಪರಮಾತ್ಮ ಸರಿ ನಾನು ಬರ್ತೀನಿ ಅಂತ ಹೇಳಿದ ಪರಮಾತ್ಮ. ಆವಾಗ ಶಿಲಾಂತರ್ಯಾಮಿ ಭಗವಾನ್ ಶ್ರೀನಿವಾಸ ಸತಾಂಗತಿ ತಮಾಲೋಕರು ಹುಷಿಕೇಶಂ ವೃಷಭೋ ದಂಡವದ್ಭುವಿ. ಆವಾಗ ಪುಂಡರೀಕಾಕ್ಷ ಶ್ರೀಕೃಷ್ಣ ಪರಮಾತ್ಮ ಹೃಷಿಕೇಶ ಅಂತಲೇ ಹೇಳ್ತಾರೆ, ಯಾವಾಗಲೂ ಇಂದ್ರಿಯಗಳಿಗೆ ಒಡೆಯ ಅಂತ ಹೇಳೋದು. ಆ ಹೃಷಿಕೇಶ ಪ್ರತ್ಯಕ್ಷ ಆಗ್ತಾನೆ. ಯಾರಿಗೆ? ವೃಷಭಾಸುರನಿಗೆ ಪ್ರತ್ಯಕ್ಷ ಆಗ್ತಾನೆ. ನೋಡಿ, ವೃಷಭಾಸುರನ ಭಾಳ ಸಂತೋಷಪಟ್ಬಿಡ್ತಾನೆ, ನನಗೆ ಭಗವಂತ ಪ್ರತ್ಯಕ್ಷ. ಅವನು ಪ್ರತ್ಯಕ್ಷ ಆಗಿದ್ದು ಇವನಿಗೋಸ್ಕರ ಅಲ್ಲ, ದೇವತೆಗಳಿಗೋಸ್ಕರ. ಇವನು ಸಂಹಾರ ಮಾಡಬೇಕು ಅಂತ ಇವನು ಪ್ರತ್ಯಕ್ಷ ಆಗಿದ್ದು, ಇವನು ನನಗೋಸ್ಕರ ಪ್ರತ್ಯಕ್ಷ ಆಗಿಬಿಟ್ಟ ಅಂತ ತಿಳ್ಕೊಂಡ್ಬಿಟ್ಟು ಭಾಳ ಸಂತೋಷ ಪಡ್ತಾನೆ. ಭಾಳ ಸಂತೋಷಪಟ್ಟು ಪಪಾದ ರಾಜಶಾರ್ದೂಲಾಸ ವಿಸಂಜ್ಞಾಮುಪೇಯವಾನ್ ಮುಹೂರ್ತಾಂತೆ ಸಮುತ್ತಾಯ ಪ್ರತ್ಯಭಾಷಿತ ಕೇಶವಂ. ತಕ್ಷಣ ಅವನ ಪಾದದಲ್ಲಿ ಬಿದ್ದು ಬಿಡ್ತಾನೆ. ಸಂತೋಷದಿಂದ ತನ್ನನ್ನು ತಾನೇ ಮರೆತು ಬಿಡ್ತಾನೆ. ಆಮೇಲೆ ಎಚ್ಚೆತ್ತು ಪರಮಾತ್ಮನಲ್ಲಿ ಕೇಳ್ತಾನೆ ವೃಷಭ, ಕೇಶವಾನಂತ ಗೋವಿಂದ ಶ್ರೀನಿವಾಸ ಸುರೋತ್ತಮ ನಚ ಮೋಕ್ಷಂ ನಚ ಸ್ವರ್ಗಂ ಪಾರಮೇಷ್ಟ ಪದಂ ಹರೇ ನಯಾಚೆ ಜಗತಾಂ ನಾಥ ಯುದ್ಧ ಭಿಕ್ಷಾಂಶ ದೇಹಿ ಮೇ ದಶಾವತಾರ ವಿಭವ ಶ್ರುತಸ್ತೆ ವಿಕ್ರಮೋ ವಿಭೋ. ಅವರು ಭಗವಂತನಿಗೆ ಸ್ತೋತ್ರ ಮಾಡ್ತಾನೆ, ಹೇ ಕೇಶವ, ಅನಂತ, ಗೋವಿಂದ, ಪಾರಮೇಷ್ಟ ನೀನು, ಶ್ರೀನಿವಾಸ, ಸುರರಲ್ಲಿ ಉತ್ತಮ, ಅತ್ಯುತ್ತಮ ನೀನು. ಇದೆಲ್ಲ ಅವನಲ್ಲಿರುವ ವೃಷನ ಆವೇಶದಲ್ಲಿ ಭಗವಂತನ ಸ್ತುತಿ ಮಾಡ್ತಾ ಇರೋದು. ಹೇಳ್ತಾನೆ, ನಚ ಮೋಕ್ಷಂ ನಚ ಸ್ವರ್ಗಂ ಪಾರಮೇಷ್ಟ, ನನಗೆ ಸ್ವರ್ಗ ಬೇಡ, ನನಗೆ ಮೋಕ್ಷ ಬೇಡ, ನನಗೆ ಪರಮೇಷ್ಟ ಪದ. ಹಾಗಾದರೆ ನಿನಗೆ ಏನು ಬೇಕು ಅಂತ ಕೇಳ. ಆವಾಗ ಹೇಳ್ತಾನೆ, ನನಗೆ ನಿನ್ನಲ್ಲಿ ಯುದ್ಧ ಭಿಕ್ಷೆ ಬೇಕು, ನಿನ್ನಲ್ಲಿ ಯುದ್ಧ ಮಾಡಬೇಕು. ನೀನು ದಶಾವತಾರದಲ್ಲಿ ಬಹಳ ಚೆನ್ನಾಗಿ ಯುದ್ಧ ಮಾಡಿದ್ದೀಯಂತೆ, ನಿನ್ನ ದಶಾವತಾರದ ಯುದ್ಧವನ್ನು ನಾನು ನೋಡಬೇಕು, ನಾನು ನಿನ್ನ ಜೊತೆಗೆ ಯುದ್ಧ ಮಾಡಬೇಕು. ಆವಾಗ ಭಗವಂತ ಹೇಳ್ತಾನೆ, ಅಲ್ಲಪ್ಪ, ತಪಸ್ ಮಾಡಿದ್ದೀಯಾ, ನನ್ನ ಜೊತೆ ಯುದ್ಧ ಮಾಡಿ ಬದುಕುಳಿದವರು ಯಾರೂ ಇಲ್ಲ, ತಪಸ್ ಮಾಡಿ ನಾನು ಸಾಯಬೇಕು ಅಂತ ಬೇಡ್ಕೋತೀಯಲ್ಲ ಅಂದಾಗ ನನಗೆ ಯುದ್ಧ ಬೇಕು, ಬೇರೆ ಏನು ಬೇಡ ಅಂತ ಹೇಳ್ತಾನೆ. ಆವಾಗ ಭಗವಂತ ಆಗಲಿ ಅಂತ ಹೇಳ್ತಾನೆ. ಅವನಿಗೇನೆಂದರೆ ಡೌಟು, ನೀನು ಮತ್ಸ್ಯಾವತಾರ ತಾಳದೆ, ಕೂರ್ಮಾವತಾರ ತಾಳದೆ, ನೀನು ಸಂಹಾರ ಮಾಡಿದೆ ಅಂತ ನಾನು ನೋಡೇ ಇಲ್ವಲ್ಲ, ನಾನು ಹೆಂಗೆ ನಂಬೋದು? ಅದಕ್ಕೆ ನನಗೆ ಬೇಕು, ನಾನು ನೋಡಬೇಕು, ಪರೀಕ್ಷೆ ಮಾಡಬೇಕು ಅಂತ ಅವನು. ಆಮೇಲೆ ಅಲ್ಲಿ ಯುದ್ಧ ನಡೆಯುತ್ತೆ. ತದದ್ಭುತಮಭೂತ್ ತತ್ರ ದೇವಾನಾಂ ಪಶ್ಯತಾಮಪಿ ತದ್ಯುದ್ಧ ಕೌಶಲಂ ದೃಷ್ಟ ಭಗವಾನ್ ಪರ್ಯಪೂಜೆಯತು. ವೃಷಭನ ಮಾಡ್ತಿರೋ ಯುದ್ಧ ನೋಡಿದ ದೇವತೆಗಳೆಲ್ಲರೂ ಆಶ್ಚರ್ಯಪಟ್ಟು ಬಿಡ್ತಾರೆ. ಆ ವೃಷಭಾಸುರನ ಯುದ್ಧ ಚಾತುರ್ಯನ್ನು ಕಂಡು ಶ್ರೀನಿವಾಸನು ಕೊಂಡಾಡ್ತಾನೆ. ಶ್ರೀನಿವಾಸ ಮನಸ್ಸು ಮಾಡಿದರೆ ಅವನು ಅಲ್ಲಿಂದಲೇ ಸಂಹಾರ ಮಾಡ್ಬೋದಾಯಿತು, ಅಥವಾ ಬಂದ ತಕ್ಷಣ ಚಕ್ರ ಬಿಟ್ಟು ಸಂಹಾರ ಮಾಡ್ಬೋದಾಗಿತ್ತು. ಇವನ ಪರಾಕ್ರಮವನ್ನು ತೋರಿಸ್ಬೇಕಲ್ಲ, ಇವನೆಂಥ ಪರಾಕ್ರಮಿನ ತೋರಿಸ್ಬೇಕಲ್ವ. ಅದಕ್ಕೆ ಶ್ರೀನಿವಾಸ ಹೇಳ್ತಾನೆ ವೃಷಭಾಸುರನಿಗೆ, ಭೋ ರಾಕ್ಷಸ ಕುಲೋತ್ಪನ್ನ ಪಶ್ಯಮೇ ಪೌರುಷಂ ಬಲಂ ತತಸಂದರ್ಶಯಾಮಾಸ ಗರುಡಂ ವಿಕೃತಾಕೃತಿಂ ತತ್ರಸ್ಥಂ ವಾಸುದೇವಂಚ ವಿಶ್ವರೂಪಿಣಂ ಅವ್ಯಯಂ ಸಹಸ್ರಭುಜ ಸಂಯುಕ್ತಂ ಸಹಸ್ರಾಯುಧ ಭೂಷಿತಂ.
ಆಮೇಲೆ ಅವನು ಮತ್ಸ್ಯಾವತಾರ ತಾಳ್ತಾನೆ. ಮತ್ಸ್ಯಾವತಾರ ತಾಳ್ತಾನೆ. ಇವನು 5,000 ವರ್ಷ ಸಾಲಿಗ್ರಾಮದ ಪೂಜೆಯನ್ನು ಮಾಡುತ್ತಾನೆ ನಿಷ್ಠೆಯಿಂದ. ಆ ಪುಣ್ಯದ ಫಲದಿಂದ ಇವನು ಮತ್ಸ್ಯನಾಗ್ತಾನೆ. ಅವನು ಕೂರ್ಮನಾದರೆ ಇವನು ಕೂರ್ಮನಾಗ್ತಾನೆ. ಅವನು ವರಹನಾದರೆ ಇವನು ವರಹನಾಗ್ತಾನೆ. ನರಸಿಂಹ ಏನು ಅವತಾರ ತಾಳ್ತಾನೆ, ಇವನು ಅದನ್ನೇ ತಿಳಿದು ಯುದ್ಧ ಮಾಡ್ತಾನೆ. ನೀನೇನು ಮಾಡೋದು, ನಾನು ಮಾಡ್ತಾ ಇದ್ದೀನಿ ನೋಡು ಅಂತಾನೆ. ನಾನು ಮಾಡ್ತಾ ಇದ್ದೀನಿ ನೋಡು ಅಂತಾನೆ. ಆವಾಗ ಭಗವಂತ ಏನು ಮಾಡ್ತಾನೆ ಅಂತಂದರೆ, ತತ್ರಸ್ಥಂ ವಾಸುದೇವಂ ಚ ವಿಶ್ವರೂಪಿಷಣಂ ಅವ್ಯಯಂ ಸಹಸ್ರಭುಜ ಸಂಯುಕ್ತಂ ಸಹಸ್ರಾಯ ಭವಿತ. ಆಮೇಲೆ ನನ್ನ ಪರಾಕ್ರಮ ಶಕ್ತಿಯನ್ನು ನೋಡು ಅಂತ ಹೇಳಿಬಿಟ್ಟು ದೊಡ್ಡ ಗರುಡನ ಮೇಲೆ ಕುತ್ಕೊಳ್ತಾನೆ. ವಿಶ್ವರೂಪವನ್ನು ತೋರಿಸ್ತಾನೆ. ಸಹಸ್ರ ತೋಳುಗಳಲ್ಲಿ ಸಹಸ್ರ ಆಯುಧಗಳನ್ನು ತಿಳಿಸಿ ವಿಶ್ವಂಬರ ಮೂರ್ತಿಯಾಗಿ ಶೋಭಿಸ್ತಾನೆ ಅವನು ಇವನು ಮುಂದೆ. ಆವಾಗ ವೃಷಭಾಸುರ ಏನು ಮಾಡ್ತಾನೆ ಅಂದರೆ, ತನ್ಮಾಯಯಾಂ ರಾಕ್ಷಸೋ ದೃಷ್ಟ್ಯ ಸ್ವಯಂ ಚ ಗರುಡಂ ಹರಿಂ ದರ್ಶಯಾಮಾಸ ರಾಜೇಂದ್ರ ಸ್ವಮಾಯಾಂ ಸುರಮೋಹಿನಿ. ಅವನ ಮಹಿಮೆಯನ್ನು ಕಂಡು ವೃಷಭನು ಕೂಡ ಏನು ಮಾಡ್ತಾನೆ, ದೇವತೆಗಳನ್ನು ಮೋಹಿಸುವಂತಹ ಮಾಯೆಯಿಂದ ತಾನೂ ಗರುಡವನ್ನು ಏರಿ ವಾಸುದೇವ ಮೂರ್ತಿಯನ್ನಾಗಿಯೂ ಅವನನ್ನು ತೋರಿಸ್ಬಿಡ್ತಾನೆ. ಅವನೂ ವಾಸುದೇವ ಮೂರ್ತಿಯಾಗಿ ಗರುಡನ್ನೇ ತೋರಿಸ್ಬಿಡ್ತಾನೆ. ಮಾಯೆಯಿಂದ ತೋರಿಸ್ತಾನೆ. ಆವಾಗ ಭಗವಂತ ರಾಕ್ಷಸನನ್ನು ಬಹಳ ಹೊಗಳ್ತಾನೆ. ಹೊಗಳು ಬಿಟ್ಟು ಹೇಳ್ತಾನೆ, ರೇ ರಾಕ್ಷಸ ವರ್ಯಾದ್ಯ ಚಕ್ರೇಣ ಶತನೇಮಿನ ಅಹರಿಷ್ಯೇ ಶಿರಕ್ಕಾಯಾತ್ ತಥಾಪಕ್ವ ಫಲಂ ಧ್ರುಮಾತ್. ನೋಡು, ಇದುವರೆಗೂ ಯುದ್ಧ ಮಾಡಿದೆಯಾ, ಈಗ ನಾನು ಸುದರ್ಶನ ಚಕ್ರ ತೆಗಿತೀನಿ. ಸುದರ್ಶನ ಚಕ್ರದಿಂದ ನಿನ್ನನ್ನು ತಲೆಯನ್ನು ಹಣ್ಣುಗಳು ಉದುರಿಸ್ದಂಗೆ ಉದುರಿಸ್ಬಿಡ್ತೀನಿ. ನಿನ್ನಿಂದ ಸುದರ್ಶನ ಚಕ್ರ ತೊಗೊಂಡು ಬರಲಿಕ್ಕಾಗಲ್ಲ. ಸುದರ್ಶನ ಚಕ್ರಕ್ಕೆ ಅಭಿಮಾನಿ ದುರ್ಗಾದೇವಿ. ಒಂದು ಸತಿ ಸುದರ್ಶನ ಚಕ್ರ ಬಿಟ್ಟರೆ ಅದು ಗುರಿಯನ್ನು ತಪ್ಪೇ ಬೀಳಬಾರದು. ಅದನ್ನು ಭಗವಂತನನ್ನು ಬಿಟ್ಟು ಇನ್ನು ಯಾರೂ ಧರಿಸಲು ಯೋಗ್ಯರಲ್ಲ, ಸಾಧ್ಯ ಇಲ್ಲ ಅದು. ಆವಾಗ ಹೇಳತ್ಲು ಅವನೇನು ಹೇಳ್ತಾನೆ, ವೃಷಭಾಸುರ ಏನು ಹೇಳ್ತಾನೆ, ಪ್ರಣಾಮ ಮಾಡಿ ಭಗವಂತನಿಗೆ ಪ್ರಾರ್ಥಿಸ್ತಾನೆ. ಚಕ್ರಪಾಣೇ ನಮಸ್ತುಭ್ಯಂ ಚಕ್ರಸ್ಯ ಚರಿತಂ ಸುತಂ ಯಚ್ಚಕ್ರೇಣ ಪ್ರತಪಸ್ತು ಮುಕ್ತಮೇದಿನ ಸಂಶಯ. ಚಕ್ರಪಾಣಿನೇ ನಿನಗೆ ನಮಸ್ಕಾರ ಮಾಡ್ತೀನಿ. ಆವಾಗ ವೃಷ ಬಂದ. ಯಮನ ಮುಂದಿನ ಯಮ ಆಗುವವನು ವೃಷ, ಅವನು ಬಂದ, ನಮಸ್ಕಾರ ಮಾಡ್ತಾನೆ. ಸುದರ್ಶನದ ಮಹಿಮೆಯನ್ನು ಭಾಳ ಚೆನ್ನಾಗಿ ಕೇಳಿದ್ದೇನೆ. ಸುದರ್ಶನ ಚಕ್ರದಿಂದ ಯಾರು ಸಂಹಾರ ಆಗ್ತಾರೋ ಅವರು ಮೋಕ್ಷಕ್ಕೆ ಹೋಗ್ತಾರೆ, ಬಿಡು ನೀನು ಅಂತ. ಅಂದರೆ ಚಕ್ರಧಾರಣೆ ಮಾಡುವವರು ಅಂದರೆ ಇಲ್ಲಿ ಏನರ್ಥ ಅಂದರೆ, ಶೈಥಿಲ ಚಕ್ರಶಂಖವನ್ನು ಧಾರಣೆ ಮಾಡುವವರು, ಶಂಖಮುದ್ರೆಯನ್ನು 12 ಮುದ್ರೆಯನ್ನು ಹಾಕಿಕೊಳ್ಳುವವರು, ತಪ್ತ ಮುದ್ರಾಧಾರಣೆಯನ್ನು ಮಾಡುವವರು ಯಮನ ಹಿಡಿತಕ್ಕೆ ಸಿಗೋದಿಲ್ಲ ಅನ್ನೋದನ್ನು ಇಲ್ಲಿ ತೋರಿಸ್ತಾನೆ. ಚಕ್ರಧಾರಣೆ, ತಪ್ತ ಚಕ್ರಧಾರಣ ಮಾಡಿದವರು ಮೋಕ್ಷವನ್ನೇ ಹೊಂದುತ್ತಾರೆ ಅನ್ನೋ ಸಂಶಯ ಇಲ್ಲ ಅಂತ ಹೇಳ್ತಾನೆ. ಅವನು ಅಸುರ ಹೇಳ್ತಾನೆ, ನಮ್ಮವರಿಗಿಲ್ಲ ರೀ, ನಮ್ಮವ್ರಿಗೆ ಮುದ್ರೆ ಹಾಕ್ಕೋಬೇಕು ಅಂತಂದರೆ ಅಸಹ್ಯ. ಏನು ಮುದ್ರೆ ಹಾಕ್ಕೊಂಡ್ರು ಹೋಗ್ಬೇಕಾದ್ರೆ ಆಫೀಸರ್ ಅಳಿಸ್ಕೊಂಡು ಹೋಗ್ಬಿಡ್ತಾರೆ. ಬೇರೆಯವರು ಅಡ್ಡಪಟ್ಟಿ ಹಾಕ್ಕೊಂಡು ಏನೇನೋ ಹಾಕ್ಕೊಂಡು ಹೋಗ್ತಾರೆ, ಅವ್ರಿಗೇನು ಇಲ್ಲ. ಅದು ಯಾರೋ ಅಬ್ಜೆಕ್ಷನ್ ಮಾಡಲ್ಲ. ನಮಗೆ ನಮ್ಮ ಬಗ್ಗೆ ಅಸಹ್ಯ, ನಮಗೆ ನಮ್ಮ ಬಗ್ಗೆ ತಾತ್ಸಾರ. ಇನ್ನೂ ಕೇಳ್ತಾರೆ, 1ರಲ್ಲೇ 5 ಮುದ್ರೆ ಸಿಗತ್ತೆ ಅಂಥವು ಬಂದ್ಬಿಟ್ಟಿದ್ದಾವೆ. ಯಾವುದು ಎಲ್ಲಿ ಹಾಕ್ಕೋಬಾರ್ದೋ ಅಲ್ಲಿ ಹಾಕ್ಕೊಳ್ಳೋದು. ಶಂಕನೂ ಅಲ್ಲೇ, ಚಕ್ರನೂ ಅಲ್ಲೇ, ಎಲ್ಲ ಅಲ್ಲೇ. ಎಲ್ಲಿ ಯಾವ್ದು ಹಾಕ್ಕೊಳ್ಬೇಕು ಅಂತ ನಿಯಮ ಇದೆ ತಾನೇ. ಒಟ್ಟು ಅಷ್ಟೊಂದು ಯಾರು ಹಾಕ್ಕೊಳ್ತಾರೆ? ಯಾಕೆ ಹಾಕ್ಕೊಳ್ಬೇಕು ಅನ್ನೋ ಜ್ಞಾನ ಇಲ್ಲ. ಯಾಕೆ ಮುದ್ರಾಧಾರಣೆ ಮಾಡಿಸ್ಕೋಬೇಕು ಅಂತ ಜ್ಞಾನ ಇಲ್ಲ. ಮುದ್ರಾಧಾರಣೆಯ ಮಹತ್ವ ಇಲ್ಲ. ಮುದ್ರಾಧಾರಣೆ ಹೋಗಿ ವರ್ಷಕ್ಕೊಂಟೆ ಮುದ್ರಾಧಾರಣೆ ಮಾಡಿಸ್ಕೊಂಡು ಬಂದುಬಿಡೋದು, ಬಂದುಬಿಟ್ಟು ಮತ್ತೆ ಪಾಪಕರ್ಮಗಳನ್ನು ಮಾಡ್ತಾ ಹೋಗೋದು. ಹಾಗೆ ನಮ್ಮದು. ಅವನೇ ಹೇಳ್ತಾನೆ, ಚಕ್ರ ಧಾರಣೆ ಮಾಡಿದವರಿಗೆ ಮೋಕ್ಷ, ನೀನು ಚಕ್ರ ಬಿಡು ಪರಮಾತ್ಮ, ನಾನು ಸಾಯಲಿಕ್ಕೆ ರೆಡಿ ಅಂತಾನೆ ಅವನು. ನಾವುಗಳು ಸಾಯೋದಲ್ಲ, ನಾವು ಚಕ್ರಧಾರಣೆ ಮಾಡ್ಕೊಳ್ಳಿಕ್ಕೆ 12 ಮುದ್ರೆ ಹಾಕ್ಕೊಳ್ಳಿಕ್ಕೇ ನಾವು ಸಾಯ್ತೀವಿ. ನಮ್ದು ಈ ಹಣೆ ಬರ. ಹೇಳ್ತಾನೆ, ನಾನು ಶೀಘ್ರದಲ್ಲಿ ವೈಕುಂಠಕ್ಕೆ ಹೋಗ್ತೀನಿ, ನನ್ನ ಚಕ್ರದಿಂದ ಮರಣ ಆಗಿ ಬಿಡು ಚಕ್ರನ ಅಂತ ಹೇಳ್ತಾನೆ. ಆವಾಗ ಏವ ಮುಕ್ತ್ವಾ ಹರೇ ಪಾದೌ ಸಂತೃಷ್ಯ ವೃಷಭಾಸುರ ವರಂ ಯಾಯಾಚೇ ವೃಷಭೋ ಶೈಲೋ ಮದವಿದೋ ಸ್ತುತಿ. ಆ ವೃಷಭಾಸುರ ಹೇಳ್ತಾನೆ, ನಂದು ಒಂದು ಬೇಡಿಕೆ ಇದೆ ಪರಮಾತ್ಮ, ಒಂದು ಬೇಡಿಕೆ ಇದೆ ನನಗೆ. ನೀನು ಚಕ್ರವನ್ನು ಬಿಡು, ನನಗೆ ಗೊತ್ತು ನನ್ನ ಪ್ರಾಣ ಹೋಗುತ್ತೆ ಅಂತ, ನಾನು ವೈಕುಂಠಕ್ಕೆ ಹೋಗ್ತೀನಿ. ಒಂದು ಬೇಡಿಕೆ ಈಡೇರಿಸಬೇಕು. ಏನು ಅಂದರೆ, ಈ ಪರ್ವತಕ್ಕೆ ನನ್ನ ಹೆಸರಿಡು, ವೃಷಭಾಚಲ ಅಂತ ಹೆಸರಿಡು. ವೃಷಭಾಚಲ ಅಂತ ಹೆಸರಿಡಿನట్లు ಪರಮಾತ್ಮ ಆಗಲಿ ಅಂತಾನೆ. ಎಷ್ಟು ಕರುಣಾಮಯಿ ನೋಡಿ. ಯಾಕೆ ಅಂದರೆ, ಒಂದು ಒಳ್ಳೆ ಕಾರ್ಯ ಮಾಡಿದಾಗ
ಈಗ ಏನೋ ಒಂದು ಕೆರೆ ಬಾವಿ ಕಟ್ಟಿಸಿರ್ತಾರೆ, ಅವನು ಆ ಕೆರೆ ಬಾವಿ ಕಟ್ಟಿಸಿದವನು, ಶಾಸ್ತ್ರೋಕ್ತವಾಗಿ ಕಟ್ಟಿಸಿದವನು, ತನ್ನ ಖರ್ಚನ್ನು ಹಣವನ್ನು ನ್ಯಾಯದ ರೀತಿಯಲ್ಲಿ ಸಂಪಾದನೆ ಮಾಡಿದವನು ಮರಣ ಹೊಂದಿದಾಗ ಸ್ವರ್ಗದಲ್ಲಿ ಹೋಗ್ತಾನೆ. ಆ ಕೆರೆ ಬಾವಿನಲ್ಲಿ ಎಲ್ಲಿಯ ತನಕ ಜನರು ಮಿಂದು ಆಚರಣೆ ಮಾಡ್ತಾರೋ ಅಲ್ಲಿ ತನಕ ಸ್ವರ್ಗವಾಸಿ ಅವನು. ವ್ಯಾಸರಾಜರು 1000 ಕೆರೆಯನ್ನು ಕಟ್ಟಿಸಿದರು. ರಾಜರು ಕೆರೆ ಕಟ್ಟಿಸ್ತಾರೆ, ಕೊಳ ಕಟ್ಟಿಸ್ತಾರೆ. ಯಾಕೆ ಕಟ್ಟಿಸ್ತಾರೆ? ಇವನು ಇಲ್ಲಿ ಮಾಡಿದ ಪುಣ್ಯದ ಕೆಲಸ ಇದೆಯಲ್ಲ, ಈ ಕೆಲಸಗಳು ಆಗುವ ತನಕನೂ ಅವನು ಸ್ವರ್ಗದಲ್ಲೇ ಇರ್ತಾನೆ, ಸ್ವರ್ಗದಲ್ಲೇ ಇರ್ತಾನೆ. ವೃಷಭಾಚಲ ನಾವು ಎಷ್ಟು ವರ್ಷಕ್ಕೆ 2 ಟೈಮು ಶ್ರೀನಿವಾಸ ಕಲ್ಯಾಣ ಕೇಳ್ತೀವಿ. ಮಿನಿಮಮ್ 2 ಟೈಮ್ ಕೇಳ್ತೀವಿ, ಮ್ಯಾಕ್ಸಿಮಮ್ ದಿವಸ ಕೇಳ್ಬೋದು. 2 ಟೈಮ್ ಕೇಳಿದಾಗೂ ವೃಷಭಾಚಲದ ಮಹಿಮೆ ಹೇಳಿದಾನೆ ಶ್ರೀನಿವಾಸ ಕಲ್ಯಾಣ ಬರಲ್ಲ. ಅಲ್ಲಿ ಹೇಳಿದವರು ಅವರು ಏನು ಪುಣ್ಯ ಗಳಿಸ್ತಾರೋ, ಕೇಳಿದವರು ಏನು ಪುಣ್ಯ ಗಳಿಸ್ತಾರೋ ಅದರಲ್ಲಿ 1/8 ಭಾಗ ಅವನಿಗೆ ಹೋಗುತ್ತೆ. ಅದೇ ಪಾಪದ ಕೆಲಸನೂ ಅಷ್ಟೇ. ಪಾಪದ ಕೆಲಸನೂ ನಾವು ಮಾಡ್ತಾ ಇದ್ದೋ, ಅಯ್ಯೋ ಇಂಥ ಪಾಪಿಷ್ಟ ಇದ್ದ ಇವನು ಹೀಗೆ ಮಾಡ್ದ, ಹೀಗೆ ಹಾಳು ಮಾಡ್ದ ಅಂದರೆ ಆ ಪಾಪದ 1/8 ಭಾಗ ಅಲ್ಲಿ ಅವನಿಗೆ ಹೋಗ್ತಾ ಇರ್ತಾನೆ. ಅವನು ಯಾವಾಗಲೂ ನರಕದಲ್ಲೇ ಇರ್ತಾನೆ. ಅದಕ್ಕೆ ಒಳ್ಳೆಯ ಕೆಲಸ ಮಾಡಬೇಕು, ಜನಹಿತಕರವಾದ ಕೆಲಸವನ್ನು ಮಾಡಬೇಕು, ಸಜ್ಜನರಿಗೆ ಒಳಿತನ್ನು ಮಾಡಬೇಕು. ಹಂಗನ್ಬಿಟ್ಟು ಎಲ್ಲರಿಗೂ ಒಳಿತನ್ನು ಮಾಡಬೇಕು ಅಂತಲ್ಲ, ಮಾಡಬೇಕು, ಕೆಟ್ಟದನ್ನು ಬಯಸಬಾರ್ದು, ಅವರವ್ರ ಯೋಗ್ಯತೆ ನೋಡಿ ಮಾಡಬೇಕು. ಒಳ್ಳೆ ಕೆಲಸ ಮಾಡಿದ್ರಿ, ಸಾರ್ವಜನಿಕವಾಗಿ ಒಳ್ಳೆ ಕೆಲಸ, ನೀರು ಬಂತು, ಹಸುಗಳು ಕುಡಿದು, ಎಲ್ಲ ಕುಡಿದು ಹೋದವು ಮಾಡಿದ್ವು. ಒಬ್ಬ ಕಳ್ಳನಿಗೆ ಸಹಾಯ ಮಾಡಿದರೆ ಹೆಲ್ಪ್ ಮಾಡಬೇಕು ಅಂತ ಅಲ್ಲ, ಅದು ಕೆಟ್ಟದಾಗತ್ತೆ ಅಲ್ವಾ? ಹಾಗೆ ವೃಷಭಾಚಲ ಅವನೇನು ಕೇಳ್ತಾನೆ, ಆ ಪರ್ವತದಲ್ಲಿಗೆ ನನ್ನ ಹೆಸರು ಬೇಕು. ಆವತ್ತಿನಿಂದ ಅದು ವೃಷಭಾಚಲ ಅಂತೂ ಇಂದಿಯವರೆಗೂ ವೃಷಭಾಚಲನೇ, ಮುಂದೆನೂ ಯುಗ ಯುಗಾಂತರದಲ್ಲೂ ಅದು ವೃಷಭಾಚಲನಾಗೇ ಇರುತ್ತೆ. ಹಾಗಾಗಿ ಆ ವೃಷಭಾಚಲದ ಮಹಿಮೆಯನ್ನು ಹೇಳ್ತಾರೆ. ಆಗ ವಿಷ್ಣು ಏನು ಮಾಡ್ತಾನೆ, ವೃಷಭನನ್ನು ಅಪ್ಪಿಕೊಳ್ತಾನೆ. ಅಪ್ಪಿಕೊಂಡು ಬಿಟ್ಟು ನಿನ್ನ ಪ್ರಾರ್ಥನೆಯಂದಾಗಲಿ ಅಂತ ಅವನ ಕಂಠವನ್ನು ಕತ್ತರಿಸಿದಾಗ ವೃಷಭಾಸುರ ತನ್ನ ಶರೀರವನ್ನು ಬಿಡುತ್ತಾನೆ. ಇದು ಕೃತಯುಗದ ಚರಿತ್ರೆ, ವೃಷಭಾಚಲದ ಮಹಿಮೆ ಅಂತ ಹೇಳಿದಾಗ ಜನಕರು ಕೇಳ್ತಾರೆ, ಕಥಮಂಜನ ಶೈಲೇತಿ ತ್ರೇತಾಯಂ ನಾಮವೇ ವದ. ತ್ರೇತಾಯುಗದಲ್ಲಿ ಅಂಜನಾದ್ರಿ ಅಂತ ಯಾಕೆ ಹೆಸರು ಬಂತು ಅಂತ ಕೇಳ್ತಾರೆ. ತ್ರೇತಾಯುಗದಲ್ಲಿ ಅಂಜನಾದ್ರಿ ಹೆಸರು ಬಂತು ಅಂದಾಗ ಹೇಳ್ತೀನಿ ಕೇಳು ಅಂತ ಹೇಳ್ತಾರೆ. ಆ ತ್ರೇತಾಯುಗದಲ್ಲಿ ಕೇಸರಿ ಅಂತ ಒಬ್ಬ ಇದ್ದ. ಕೇಸರಿ ಅಂಜನಾದೇವಿಯ ಗಂಡ ಅಲ್ಲ, ಅವರ ಅಪ್ಪನು ಕೇಸರಿನೇ, ಅವನು ಕೇಸರಿ. ಕೇಸರಿ ಅವನು ಮರುತ್ತು ಅವತಾರ ಇರ್ತಾನೆ. ಕೂದಲು ಕೇಸರಿ ಕಲರ್ ಇರೋದ್ರಿಂದ ಅದೇನು ಕಲರ್ ಹಾಕಿರಲ್ಲ ಈಗಿನವ್ರು ಹಾಕ್ದಂಗೆ, ಕೇಸರಿ ಕಲರ್ ಇರುತ್ತೆ. ಒಂದು ಕೇಸರಿ ಕಲರ್ ಇರೋದ್ರಿಂದ ಅವನಿಗೆ ಕೇಸರಿ ಅಂತ ಕರಿತಾ ಇರ್ತಾರೆ. ಅವನ ಬ್ರಹ್ಮಪುತ್ರನಾದ ಕಪಿಯ ಪತ್ನಿ ಅಂಜನಾ. ಅಂಜನಾ ಅಂದರೆ ಏನು? ಅಂಜನಾ ಅಂದರೆ ಕಣ್ಣಿಗೆ ದೋಷ ಇರುತ್ತಲ್ಲ ಅದನ್ನು ಕಳೆಯುವುದು. ಅಂಜನಾ ಅಂದರೆ ಕಾಡಿಗೆ ಅಂತೀರಿ. ಅಂಜನಾ ಅಂದರೆ ಯಾಕೆ ಹಚ್ಕೊಳ್ಬೇಕು? ಯಾರು ಕಾಣೆ ಆದರೂ ಅಂದರೆ ಅಂಜನಾ ನೋಡ್ತೀನಿ ಅಂತಂತಾರೆ. ಈಗ ಅಂಜನಾವನ್ನು ಹೆಣ್ಣು ಮಕ್ಕಳು ಎಲ್ಲರೂ ಹಚ್ಚಬೇಕು. ಹಚ್ಚೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ಈಗ ಹಚ್ಚಲ್ಲ, ಬಿಟ್ಬಿಡಿ. ಹಣೆ ಕುಂಕುಮನೇ ಹಚ್ಚಲ್ಲ ಅಂದಮೇಲೆ ಅಂಜನಾ ಇನ್ನೇನು ಹಚ್ತಾರೆ. ಅಂಜನಾ ಹಚ್ಚಬೇಕು. ಯಾಕೆ ಅಂದರೆ ಅಂಜನಾ ಹಚ್ಚಿದರೆ ನಾವು ಏನಾದರೂ ಪತಿವ್ರತೆ, ಏನಾದರೂ ಪರಪುರುಷನನ್ನು ನೋಡಿದರೆ ಆ ದೋಷ ಪರಿಹಾರಕ್ಕಾಗಿ ಅಂಜನಾ ದೋಷ ಪರಿಹಾರ ಆಗುತ್ತೆ. ಸುಮ್ಮನೆ ಇರಲ್ಲ ಹಚ್ತಾರೆ ಅಂತ. ಅಂಜನಾ ಹಚ್ಕೊಂಡ್ರೆ ನೋಡ್ತಾನೆ ಇರ್ತೀವಿ ನಾವು. ಪರಪುರುಷನ ನಾವು ಗಾಂಧಾರಿಗಳಾಗ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಪ್ರವಚನಕ್ಕೆ ಬಂದು ಕಣ್ಕಟ್ಕೊಂಡು ಕೂತ್ಕೊಳ್ಬೇಕಾಗತ್ತೆ. ಆಮೇಲೆ ಹಾಗೆ ಇರಲ್ಲ. ಆದರೆ ಅಂಜನಾ ಹಚ್ಕೊಂಡ್ರೆ ಆ ದೋಷ ನಿವಾರಣೆ ಆಗತ್ತೆ. ಅಂಜನಾದ ಮಹತ್ವ ಅದು. ಗಂಡಸರಿಗೆ ಅವರ ಕಾಶಿ ಯಾತ್ರೆಯಲ್ಲಿ ಅಂಜನಾ ಹಚ್ತಾರೆ. ಈಗೆಲ್ಲ ಏನಪ್ಪ ಅಂದರೆ ಈಗ ಫೋಟೋಗೋಸ್ಕರನೇ ಮದುವೆ ಆಗೋದಕ್ಕೆ ಮುಂದೆ ಬರುತ್ತೆ. ಶ್ರೀನಿವಾಸ ಕಲ್ಯಾಣದಲ್ಲಿ ಶ್ರೀನಿವಾಸ ಹೇಗೆ ಕಲ್ಯಾಣ ಆಗಬೇಕು ಅನ್ನೋದು ತೋರಿಸ್ತಾರೆ. ನಮಗೀಗೇನಾಗಿದೆ ಅಂದರೆ ಫೋಟೋಗೋಸ್ಕರ ಮದುವೆ. ಫೋಟೋ ತೆಗಿಬೇಕು ಅಂದರೆ ಬೇಕಾದ್ರೆ ಇನ್ನೊಂದು ತಾಳಿ ಕಟ್ಟಲಿಕ್ಕೆ ರೆಡಿ ಇರ್ತಾರೆ.
ಹಾಗೆಯೇ ಈಗ ಪರಿಸ್ಥಿತಿ. ಹಾಗೆ ಗಂಡಸರಿಗೆ ಕಾಶಿ ಯಾತ್ರೆಯಲ್ಲಿ ಅಂಜನ ಹಾಕ್ತಾ ಇರ್ತಾರೆ, ದೋಷಗಳ ಪರಿಹಾರಕ್ಕಾಗಿ ಹಾಕ್ತಾ ಇರ್ತಾರೆ. ಅದು ಹಾಕ್ಕೊಳ್ಬೇಕು ಅಂತ ಶಾಸ್ತ್ರದಲ್ಲಿದೆ. ಅಂಜನಾದೇವಿ ಇರ್ತಾಳೆ. ಈ ಕೇಸರಿ ಇರ್ತಾನಲ್ವ, ಅವನು ಶಿವಂತಾರ್ಯಾಮಿಯಾದ ನರಾರಿಯನ್ನು ತಪಸ್ಸನ್ನು ಕೂರ್ತು ಮಾಡ್ತಿರ್ತಾನೆ. ಹರಿ ನಿನಗೇನು ಬೇಕು ಅಂದಾಗ ಕೇಸರಿ ಕೇಳ್ತಾನೆ, ನನಗೆ ಪುತ್ರ ಬೇಕು, ಭಗವತ್ ಭಕ್ತನಾದ ಪುತ್ರ ಬೇಕು ಅಂದಾಗ ದೇವರು ಹೇಳ್ತಾನೆ, ನಿನಗೆ ಪುತ್ರ ಆಗುವ ಕರ್ಮ ಇಲ್ಲ ನಿನ್ನಲ್ಲಿ. ನಿನಗೆ ಒಂದು ಆಗ್ಬೋದು, ನಿನಗೆ ಪುತ್ರಿ ಆಗ್ತಾಳೆ, ಪುತ್ರಿಯಿಂದ ನಿನಗೆ ಮೊಮ್ಮಗ ಆಗ್ತಾನೆ, ಆ ಫಲ ನಿನಗೆ ಸಿಗತ್ತೆ. ಆವಾಗ ಅವನಿಗೆ ಸಂತೋಷ ಆಗತ್ತೆ. ಆಮೇಲೆ ಒಬ್ಬ ಭಗವದ್ ಭಕ್ತ ನಿನಗೆ ಮಗನಾಗಿ ಹುಡ್ತಾನೆ ಅಂತ ಹೇಳ್ತಾನೆ. ಈ ಕಡೆ ಇನ್ನೊಬ್ಬ ಕೇಸರಿ ಇರ್ತಾನೆ. ಆ ಕೇಸರಿಗೆ ಮದುವೆ ಆಗಬೇಕು. ಅವನಿಗೆ ಹೇಳ್ತಾರೆ, ನಿನಗೆ ಭಗವದ್ ಭಕ್ತನಾದ ಮಗ ಆಗ್ತಾನೆ ಅಂತ. ಆ ಕೇಸರಿಗೂ ಇವಳಿಗೂ ಮದುವೆ ಮಾಡ್ತಾರೆ. ಈ ಕೇಸರಿಗೂ ಮದುವೆ ಆಗುತ್ತೆ. ಮದುವೆ ಆದ ಮೇಲೆ ಮಕ್ಕಳಾಗಿರಲ್ಲ. ಅವಳು ಬಹಳ ತಪಸ್ಸನ್ನು ಮಾಡ್ತಾಳೆ, ವ್ರತಗಳನ್ನು ಮಾಡ್ತಾಳೆ, ಮಕ್ಕಳಾಗಲ್ಲ. ಆವಾಗ ಏನು ಮಾಡ್ತಾರೆ ಅಂತಂದರೆ, ತತ್ರ ಸ್ನಾತ್ವಾತು ಕಲ್ಯಾಣಿ ದ್ವಾದಶಾಬ್ದಂ ತಪಶ್ಚರ ತೇನ ಪುಣ್ಯೇನ ತೇ ಪುತ್ರೋ ಭವಿಷ್ಯತಿ ಗುಣಾಧಿಕ. ದ್ವಾದಶಾಬ್ದ ವ್ರತ ಮಾಡಿ ಆವಾಗ ಮಕ್ಕಳಾಗತ್ತೆ ಅಂತ. 12 ವರ್ಷ ತಪಸ್ಸು ಅಂತಲ್ಲ ಅದು. ಅಂದರೆ ದಿನವೊಂದಕ್ಕೆ ಅದರ ವಿವರಣೆ ಹೇಗಿದೆ ಅಂದರೆ, ದಿನವೊಂದಕ್ಕೆ ಸ್ವಾಮಿ ಪುಷ್ಕರಣಿಯಲ್ಲಿ 3 ಬಾರಿ ಸ್ನಾನ ಮಾಡಬೇಕು. 3 ಬಾರಿ ಸ್ನಾನ ಮಾಡಿ ಅಶ್ವತ್ಥ ಪ್ರದಕ್ಷಿಣೆ ಬರಬೇಕು. ಅಲ್ಲಿ ಅಶ್ವತ್ಥಗಳಿಲ್ಲ, ಸ್ವಾಮಿ ಪುಷ್ಕರಣಿ ಹತ್ರ ಇದೆಯಲ್ಲ ವರಾಹಮೂರ್ತಿ ಹಿಂದ್ಗಡೆಗೆ, ಅಲ್ಲಿ. ಆಮೇಲೆ ವರಾಹಮೂರ್ತಿಯ ದರ್ಶನ ಆಗಬೇಕು ದಿವಸಕ್ಕೆ 3 ಸಾರಿ. ವರಾಹ ಪಾದತೀರ್ಥವನ್ನು ಪ್ರಾಶನೆ ಮಾಡಬೇಕು. ಇದು 3 ಸಾರಿ ಮಾಡಿದರೆ ಒಂದು ಕೃಚ್ಛ ಅನಿಸತ್ತೆ. ಆ ಒಂದು ಕೃಚ್ಛನ 30 ದಿನ ಮಾಡಿದರೆ ಒಂದು ಅಬ್ಬುದ ಅನಿಸತ್ತೆ. ಅಂತ 12 ತಿಂಗಳು ಮಾಡಿದ್ರೆ ದ್ವಾದಶಾಬ್ದ, 1 ವರ್ಷ ಅಂತ 12 ತಿಂಗಳು ಅಂತ. 12 ವರ್ಷ ಅಲ್ಲ, ದ್ವಾದಶಾಬ್ದ ಸಾಮಾನ್ಯ 12 ವರ್ಷ ಅಂತ ತಿಳ್ಕೊಂಡ್ಬಿಡ್ತೀವಿ ನಾವು. 12 ವರ್ಷ ಅಲ್ಲ, ಆ ಥರ ಅದು. ಆಮೇಲೆ ಆಕಾಶಗಂಗಾ ತೀರ್ಥಕ್ಕೆ ಬರ್ತಾಳೆ ಅವಳು. ತಪಸ್ಸು ಮಾಡೋದಕ್ಕೆ ಆ ಕ್ಷೇತ್ರವನ್ನು ಆರಿಸ್ಬಿಡ್ತಾಳೆ. ಆಹಾರವನ್ನು ಬಿಡ್ತಾಳೆ. ತಪಸ್ಸು ಮಾಡುವುದಕ್ಕಾಗಿ ತನ್ನ ಗಂಡನಿಂದ ಅನುಮತಿಯನ್ನು ಪಡಿತಾಳೆ, ಋಷಿಗಳಿಂದ ಅನುಮತಿಯನ್ನು ಪಡಿತಾಳೆ. ತಿನ್ನುವ ವಸ್ತುಗಳನ್ನು ತ್ಯಜಿಸ್ತಾಳೆ. ಯಾವುದೇ ನಾವು ವ್ರತವನ್ನು ಮಾಡಬೇಕಾದರೂ, ನೇಮವನ್ನು ಮಾಡಬೇಕಾದರೂ ಗುರು ಹಿರಿಯರಿಂದ, ಪತಿಯಿಂದ ಅನುಮತಿಯನ್ನು ಪಡೆದು ಮಾಡಬೇಕು. ನೀನೇನು ಹೇಳೋದು ನನಗೆ, ನನ್ನ ಪಾಡಿ ನಾನು ಮಾಡ್ತೀನಿ ಅಂದರೆ ಆಗಲ್ಲ. ಅನುಮತಿಯನ್ನು ಪಡಿಬೇಕು. ಅನುಮತಿಯನ್ನು ಪಡೆದು ಮಾಡಬೇಕು. ಯಾವುದೇ ವ್ರತ ಮಾಡಿ, ನಿಯಮ ಮಾಡಿ, ಚಾತುರ್ಮಾಸ ಮಾಡಿ, ಯಾವುದೇ ಮಾಡಿ ಗುರು ಹಿರಿಯರಿಂದ ಅನುಮತಿಯನ್ನು ಪಡಿಬೇಕು. ಅನುಮತಿಯನ್ನು ಪಡೆದು ಮಾಡಬೇಕು. ಹಾಗೆ ಮಾಡ್ತಾಳೆ. ಶರೀರವನ್ನು ಕಟ್ಟಿಗೆಯಂತೆ ಗಟ್ಟಿಯಾಗಿ ಮಾಡಿರ್ತಾಳೆ, ಅಲ್ಲಾಡದೇ ಇರೋದಿಲ್ಲ. ಆ ಥರ ಉಗ್ರ ತಪಸ್ಸು ಮಾಡ್ತಾಳೆ. 1 ವರ್ಷ ಆಗತ್ತೆ. 1 ವರ್ಷ ಫಲಮಾದಾಯ ಭಕ್ಷಾರ್ಥಂ ಪ್ರತ್ಯಯಂ ದಾಪಯನ್ ಮರೆತು ಅಥೈಕಸ್ಮಿನ್ ದಿನೇ ವಾಯು ಫಲೇ ವೀರ್ಯಂ ಪ್ರಪೂರ್ಯಂ. 12 ತಿಂಗಳಾಗತ್ಲು ವಾಯುದೇವರು ಏನು ಮಾಡ್ತಾ ಇರ್ತಾರೆ, ಒಂದೊಂದು ಫಲವನ್ನು ಕೊಡ್ತಾ ಇರ್ತಾರೆ ಅವಳಿಗೆ. ಒಂದೊಂದು ಫಲ ಕೊಡ್ತಾ ಇರ್ತಾರೆ. ಆ ಫಲ ಸೇವಿಸ್ತಾ ಇರ್ತಾಳೆ. ಆಮೇಲೆ ಅಲ್ಲಿ ಒಂದು ಪುರಾಣದಲ್ಲಿದೆ ನರಸಿಂಹದೇವರು ಲಕ್ಷ್ಮೀದೇವಿ ಅಲ್ಲಿ ಬರ್ತಾರೆ ಅಂತ. ಇನ್ನೊಂದು ಪುರಾಣದಲ್ಲಿ ಶಿವಪಾರ್ವತಿ ಅಂತ. ಶಿವನ ಅಂತರ್ಯಾಮಿಯಾಗಿತ್ತು ತೊಗೊಳ್ಬೋದು. ನರಸಿಂಹ ಕ್ಷೇತ್ರದಲ್ಲಿ ಶಿವನಿಗೆ ಏನು ಕೆಲಸ ಇರಲ್ಲ. ಅಲ್ಲಿ ತೊಗೊಂಡ್ರೆ ಆವಾಗ ಅವ್ರು ಬರತ್ಲು ಏನು ಮಾಡ್ತಾರೆ, ವೀರ್ಯ ಗರ್ಭಫಲಂ ತಸ್ಯ ಪ್ರಾಕ್ಷಿಪತ್ಕರ ಸಂಪುಟೆ ಫಲಂ ಸಾ ಮನ್ಯಮಾನ ಈ ಕ್ಷುಧಾರ್ಥ ತದ್ಭಕ್ಷಯ. ಆವಾಗ ವಾಯುದೇವರು ಏನು ಮಾಡ್ತಾರೆ, ನರಸಿಂಹನ ಶಕ್ತಿಯನ್ನು ಒಂದು ಎಲೆಯಲ್ಲಿ ಹಣ್ಣಲ್ಲಿ ಹಾಕಿಬಿಟ್ಟು ಅದರಲ್ಲಿ ತಮ್ಮ ಶಕ್ತಿಯನ್ನು ಸೇರಿಸಿಬಿಟ್ಟು ಅವಳಿಗೆ ಒಂದು ಹಣ್ಣನ್ನು ಕೊಡ್ತಾರೆ. ಅವಳಿಗೆ ಗೊತ್ತಿಲ್ಲ, ಅದು ತಿಂತಾಳೆ, ಗರ್ಭವತಿ ಆಗ್ತಾಳೆ. ಆ ಗರ್ಭ 12 ದಿವಸಕ್ಕೆ ವಾಯುದೇವರು ಗರ್ಭದೊಳಗೆ ಪ್ರವೇಶ ಮಾಡಿದ್ರು. ಗರ್ಭದ ಲೇಪ ಇಲ್ಲ, ಅವರಿಗೆ ದುಃಖ ಇಲ್ಲ.
ದೇವತೆಗಳೆಲ್ಲ 12 ತಿಂಗಳಾದ ಮೇಲೆ ಆ ಗರ್ಭಕ್ಕೆ ವಾಯುದೇವರು ಪ್ರವೇಶ ಮಾಡುವುದನ್ನು ನೋಡ್ತಾರೆ, ಅವಳಿಗೆ ಗೊತ್ತಾಗಲ್ಲ. ಅವಳು ಗರ್ಭ ಗಟ್ಟಿಯಾಗಲಿ ಅಂತ 12 ತಿಂಗಳು ಇನ್ನೂ 1 ತಿಂಗಳು ಎಕ್ಸ್ಟ್ರಾ ಮಾಡ್ತಾಳೆ, ವ್ರತ ಮಾಡ್ತಾಳೆ. ಹಾಗಾಗಿ ವಾಯುದೇವರು ಪ್ರವೇಶ ಮಾಡ್ತಾರೆ. ವಾಯುದೇವರು ಪ್ರವೇಶ ಮಾಡಿ ಅಂಜನಾ ವ್ರತಮಾಸ್ತಾಯ ಪ್ರಾಪ್ತಪುತ್ರ ಭವದ್ಗಿರೌ ತಸ್ಮಾದ್ ಅಂಜನಶೈಲೋಯಂ ಲೋಕೆ ವಿಖ್ಯಾತ ಕೀರ್ತಿಮಾನ್. ವಾಯುದೇವರಿಂದ ಅಂಜನೆಯ ಗರ್ಭೋತ್ಪತ್ತಿಯಾಗೋದ್ರಿಂದ ಮುನಿಗಳಿಗೆ ಸಂತೋಷ ಆಗತ್ತೆ. ಅಂಜನಾದೇವಿಯ ಮಗನನ್ನು ಹನುಮಂತನೆಂದು ಕರೀತಾರೆ. ಅಂದರೆ ಜ್ಞಾನದಿಂದ, ಹನು ಅಂದರೆ ಜ್ಞಾನ, ಜ್ಞಾನವಂತ ಹನುಮಂತ. ಹಾಗೆ ಹನುಮಂತನ ಅದನ್ನು ನಾವು ಸುಂದರ ಕಾಂಡ ರಾಮಾಯಣದಲ್ಲಿ ಹನುಮಂತನ ಮಹಿಮೆಯಲ್ಲಿ ಕೇಳಿದ್ದೇವೆ. ಹನುಮಂತ ಅಂದರೆ ಏನು ಅಂತ ಅದನ್ನು ತಿಳ್ಕೊಳ್ಬೋದು. ಅಂಜನ ಪರ್ವತವೆಂದು ಪ್ರಸಿದ್ಧವಾಗಿ ಕೀರ್ತಿಯುಳ್ಳ. ಇಲ್ಲಿ ಏನು ನಾವು ತಿಳ್ಕೋಬೇಕು ಅಂದರೆ, ವೃಷಭಾಚಲ ಆಯಿತು, ತಪಸ್ಸು ಮಾಡಿದರು. ತಪಸ್ಸು ಮಾಡಿ ಅವನು ಭಗವಂತನನ್ನು ಕಂಡು ಭಗವಂತನ ಸುದರ್ಶನದಿಂದ ಮೋಕ್ಷವನ್ನು ಪಡೆದ. ಹಾಗಾಗಿ ಆ ಮೋಕ್ಷವನ್ನು ಪಡೆದ ಫಲವಾಗಿ ನಾವು ಏನು ತಿಳ್ಕೋಬೇಕು ಅಂದರೆ, ನಮ್ಮ ದೇಹನೇ ಒಂದು ಪರ್ವತ ಅಂತ ತಗೊಂಡ್ರೆ ಆ ವೃಷಭಾಸುರ ನಾವು 12 ಮುದ್ರೆಯುಳ್ಳ ಚಕ್ರಾಂಕಿತವನ್ನು ಧಾರಣೆ ಮಾಡಿಕೊಂಡು ಬಿಟ್ಟು ಭಗವಂತನನ್ನು ಆಡಿದ್ರೆ ನಮ್ಮಲ್ಲಿ ಈ ಪರ್ವತದಲ್ಲಿ ವಾಯುದೇವರ ಪ್ರವೇಶ ಆಗತ್ತೆ. ಅಂದರೆ ವಾಯುದೇವರ ಇರುವಿನ ಅರಿವು ನಮಗಾಗತ್ತೆ. ಇದ್ದಾರೆ ವಾಯುದೇವರು, ಅವರ ಇರುವಿಕೆಯ ಅರಿವು ನಮಗಿಲ್ಲ. ಆ ಇರುವಿಕೆಯ ಅರಿವು ಬರಬೇಕಾದರೆ ನಮ್ಮ ದೇಹವೆಂಬ ಪರ್ವತ ಶುದ್ಧ ಆಗಿರಬೇಕು. ಶುದ್ಧ ಆದರೆ ವಾಯುದೇವರ ಇರುವಿಕೆಯ ಅರಿವು ನಮಗೆ ಬರುತ್ತೆ. ಆಗ ವಾಯುದೇವರು ಇಲ್ಲಿ ಅಂಜನಾದೇವಿಯಲ್ಲಿ ಹೇಗೆ ಉದ್ಭವಿಸಿದರೋ ನಮ್ಮಲ್ಲಿ ಹಾಗೆ ಅರಿವು ಕೊಟ್ಟು ಅವರ ಶಾಸ್ತ್ರದಿಂದ ಭಗವಂತನ ಮಹಿಮೆಯನ್ನು ಕೇಳಲು ನಮಗೆ ಅನುಕೂಲ ಮಾಡಿಕೊಡ್ತಾರೆ. ಇದು ನಾವು ತಿಳ್ಕೊಳ್ಬೇಕಾಗಿರೋ ವಿಷಯ. ಯಾಕೆಂದರೆ ಅಲ್ಯಾರೋ ಯುದ್ಧ ಮಾಡಿದರು, ಅಲ್ಯಾರೋ ಸತ್ರು, ಅವನಿಗೇನೋ ವರ ಸಿಕ್ತು, ನನಗೇನಾಗಬೇಕು ರೀ ಅಂತ ಕೇಳ್ತಾರೆ. ಇದೆಲ್ಲ ಹೇಳ್ತಿರೋ ಕರೆಕ್ಟು. ನಾವು ಏನು ಪ್ರಯೋಜನ ಇಲ್ಲದೆ ಏನು ಮಾಡಲ್ಲ ರೀ. ಏನು ಪ್ರಯೋಜನ ಇಲ್ಲದೆ ನಾವೇನು ಕೆಲಸನೂ ಮಾಡಲ್ಲ. ನೀವು ಬೇಕಾದ್ರೆ ರಾಯರಿಗೆ ಕನಕಾಭಿಷೇಕ ಮಾಡಿಸ್ರಿ, ಏನು ಕೊಡ್ತಾರೆ ನಮಗೆ ಕನಕಾಭಿಷೇಕ ಮಾಡಿಸಿದ್ರೆ? ಅಯ್ಯೋ ನಮಗೆ ಶಾಲೆ ಓದಿಸ್ಲಿಲ್ಲ ಅಲ್ವಾ? ಏನು ಕೊಡಲೇ ಇಲ್ಲ, ನಾವು ಬೇರೆ ಮಠಕ್ಕೆ ಹೋಗ್ತೀವಿ, ಅಲ್ಲಿ ಮಾಡಿಸ್ತೀವಿ, ಅಲ್ಲಿ ಕೊಡ್ತಾರೆ. ಹೀಗೆ ನಮ್ಮದು ಏನು ಪ್ರಯೋಜನ ಇಲ್ದಿದ್ರೆ ನಾವೇನು ಮಾಡೋದೇ ಇಲ್ಲ. ಹಾಗೆ ನಮ್ಮ ದೇಹವು ಶಂಖಚಕ್ರ ತಪ್ತ ಮುದ್ರಾಧಾರಣೆ, ನಮ್ಮ ಶೀತಲ ಮುದ್ರಾಧಾರಣೆಯನ್ನು ಮಾಡಿಬಿಟ್ಟು ಜಪತಪಗಳನ್ನು ಮಾಡಿಬಿಟ್ಟು ಭಗವಂತನ ಬಗ್ಗೆ ಚಿಂತಿಸಿದಾಗ ಅಲ್ಲಿ ವಾಯುದೇವರ ಪ್ರವೇಶ ಆಗುತ್ತೆ. ಯಾಕೆಂದರೆ ಭಗವಂತನ ಹತ್ರ ಹೋದರೆ ಭಗವಂತ ಹೇಳ್ತಾನೆ ವಾಯುವಿನ ಹತ್ರ ಹೋಗು ಅಂತ ಹೇಳ್ತಾನೆ. ವಾಯುವಿನ ಹತ್ರ ಹೋದರೆ ನೀವು ಭಗವಂತನ ತಿಳ್ಕೊ ಅಂತಾನೆ. ಯಾಕೆಂದರೆ ಇಬ್ಬರನ್ನ ಬಿಟ್ಟು ಇಬ್ಬರು ಇಲ್ಲ, ಒಬ್ಬರನ್ನ ಬಿಟ್ಟು ಇಬ್ಬರು ಇಲ್ಲ. ಇವ್ರು ತಿಳ್ಕೊಳ್ದಾನೆ ಇವನೊಪ್ಪಲ್ಲ, ಇವನು ತಿಳ್ಕೊಳ್ದಾನೆ ಅವನೊಪ್ಪಲ್ಲ. ಹಾಗಾಗಿ ನಮಗೆ ಭಗವಂತನ ಇರುವಿನ ಅರಿವು ಬರಬೇಕಂದ್ರೆ ಮೊದಲು ವಾಯುದೇವರ ಇರುವಿನ ಅರಿವು ನಮಗಿರಬೇಕು. ಅದನ್ನು ನಾವು ತಿಳ್ಕೊಳ್ಬೇಕು. ಅದಕ್ಕೆ ಇದಕ್ಕೆ ಏನು ಹೇಳಿದರು, ಅಂಜನಾದ್ರಿ ಅಂತ ಹೆಸರಿಟ್ಟರು. ಅಂಜನ ಕಣ್ಣಿಗೆ ಕಾಡಿಗೆ, ನಮ್ಮ ದೃಷ್ಟಿ ಎಂಬ ನಮ್ಮ ದರ್ಶನ ಶಾಸ್ತ್ರವನ್ನು ನೋಡುವ ದೋಷವನ್ನು ಹೋಗುವುದಕ್ಕೆ ಕಾಡಿಗೆ ಹಚ್ಚಿಬಿಟ್ರೆ ಆ ದೋಷ ಹೋಗುತ್ತೆ. ದೋಷ ಹೋಗಲು ಭಗವಂತನ ಸ್ವಚ್ಛ ತಿಳುವಳಿಕೆ ಬರುತ್ತೆ. ಸ್ವಚ್ಛ ತಿಳುವಳಿಕೆ ಬಂದಾಗ ವಾಯುವಿನ ಪ್ರಾದುರ್ಭಾವ ಆಗತ್ತೆ ನಮ್ಮಲ್ಲಿ. ಇಷ್ಟ ಆಗ್ಬೇಕು ತಾನೆ? ಇಲ್ದಿದ್ರೆ ಇದು ಉಪಯೋಗ ಏನು ಬಂತು? ಕತೆ ಕೇಳ್ಬಿಟ್ಟು ನಾವು ಇದನ್ನು ಮಾಡಬೇಕು. ಇಲ್ಲಿ ಕತೆ ಕೇಳ್ತೀವಿ, ನಾವು ಮನೆಗೆ ಹೋಗಿ ಮಾಡೋದೇ ಮಾಡ್ತೀವಿ. ಮಾಡೋದು 199 ಜನ ಹಂಗೇನೆ. ಹಾಗಾಗಿ ಅದನ್ನು ಮಾಡಿದರೆ ಶ್ರೀನಿವಾಸ ಕಲ್ಯಾಣದಿಂದ ನಾವು ಏನು ತಿಳ್ಕೊಂಡ್ವಿ? ಮುಂದಿನ ವರ್ಷ ಶ್ರೀನಿವಾಸ ಕಲ್ಯಾಣ ಕೇಳಬೇಕಾದ್ರೆ ಈಗ ಕೇಳಿದ್ದನ್ನು ಒಂದು 5% ಆದರೂ ನಾವು ಅಳವಡಿಸಿಕೊಂಡ್ರೆ ಸಾರ್ಥಕಪಾದ. ಮತ್ತೆ ಬಿಸಿಳಿ ಶ್ರೀನಿವಾಸ ಕಲ್ಯಾಣ ಅಂತಂದರೆ ಏನಾಯ್ತು ಇವತ್ತೇ ಗೊತ್ತಿಲ್ಲ ಅಲ್ವಾ? ಏನು ಹೇಳಿದರು ಆಚಾರ ಭಾಳ ಚೆನ್ನಾಗಿ ಏನು ಹೇಳಿದರು? ಅಯ್ಯೋ ನೆನಪಿಲ್ಲ, ಅದು ಮುಗಿದೋಯ್ತು. ಹೀಗಾಗಬಾರ್ದು. ಅದು ಅನುಸಂಧಾನ ತಗೊಳ್ಬೇಕು. ಆಮೇಲೆ ಜನಕ ಕೇಳ್ತಾನೆ, ಸಂತೋಷೋ ಹ್ಯಭವದ್ ಬ್ರಹ್ಮನ್ ಶ್ರುತ್ವಾ ತನ್ನಾಮ ಕಾರಣಂ ದ್ವಾಪರೇ ಶೇಷಶೈಲೇತಿ ಕಥಂ ಖ್ಯಾತಿರ್ಭವಿಷ್ಯತಿ. ಹೇಳಿದ್ರಿ ಶತಾನಂದರೆ, ದ್ವಾಪರದಲ್ಲಿ ಕೃತಯುಗದಲ್ಲಿ ವೃಷಭಾಚಲ, ತ್ರೇತಾಯುಗದಲ್ಲಿ ಅಂಜನಾದ್ರಿ ಹೇಳಿದ್ರಿ. ದ್ವಾಪರ ಯುಗದಲ್ಲಿ ಶೇಷಾಚಲ ಅಂತ ಯಾಕೆ ಬಂತು? ಶೇಷಾಚಲ ಅಂತ ಯಾಕೆ ಹೆಸರು ಬಂತು
ಅಂತಂದಾಗ ಶತಾನಂದ ಹೇಳಿದ, ಪುರಾ ವೈಕುಂಠನಗರೇ ಆದಿಶೇಷಂ ಸಮಾದಿಶತ್ ದೇವಾದಿದೇವೋ ಭಗವಾನ್ ರಮಯನ್ ರಮಯಾ ಸಹ. ಆವಾಗ ಶೇಷಾಚಲದಲ್ಲಿ ನಾವು ಇದರಲ್ಲಿನೂ ಒಂದು ತತ್ವವನ್ನು ತಿಳಿಬೇಕು. ಶೇಷಾಚಲದಲ್ಲಿ ಭಗವಂತ ಬಂದು ವಾಸವಾದ ಯಾಕೆ ಅಂದರೆ, ಯಾವುದಾದರೂ ಅವರ ಭಕ್ತರಿಗೆ, ದೇವತೆಗಳಿಗೆ, ವಾಯುದೇವರು ಈ 5 ಜನನ ಬಿಟ್ಬಿಡಿ, ಬ್ರಹ್ಮ, ವಾಯು, ಭಾರತಿ, ಸರಸ್ವತಿ ಬಿಟ್ಬಿಡಿ, ಬೇರೆಯವರಿಗೆ ಅಸರಾವೇಶ ಉಂಟು. ಅವರಿಗೆ ಜ್ಞಾನ ತಿರೋಹಿತವಾದಾಗ ಅವರನ್ನು ಉದ್ಧಾರ ಮಾಡಲಿಕ್ಕೆ ಭಗವಂತ ಬರ್ತಾನೆ. ಅವರ ಮೇಲೆ ಕರುಣೆ ಅವನಿಗೆ, ಅವ್ರ ಭಕ್ತರವರು. ನಾವು ಅನ್ಯತಾ ಭಾವಿಸಬಾರ್ದು. ರುದ್ರದೇವರಿಗೆ ಅಹಂಕಾರ ಇದೆ, ರುದ್ರದೇವರು ನಮಗಿಂತ ಭಾಳ ಶ್ರೇಷ್ಠರವರು. ಅವರೆಲ್ಲಿ, ನಾವೆಲ್ಲಿ ಅಲ್ವಾ? ನಾವು ಅವರಲ್ಲಿ ದೋಷ ಎಣಿಸಿದರೆ ನಮಗೂ ದೋಷ. ಅವರು ಒಂದು ಕಲ್ಪ ಮಾಡಿಬಿಟ್ಟು, ಇವತ್ತು ದೇವ್ರ ಪೂಜೆ ಎಲ್ಲ ಮಾಡಿಬಿಟ್ಟು ಒಂದು ದಿವಸ ದೇವರ ಮೇಲೆ ಒಂದು ಕ್ಷಣ ಅವರು ವಿರುದ್ಧ ಯೋಚನೆ ಮಾಡ್ತಾರೆ. ನಾವು ಒಂದು ಕ್ಷಣ ಪೂಜೆ ಮಾಡಿಬಿಟ್ಟು ನಮ್ಮ ಲೈಫ್ ಪೂರ್ತಿ ದೇವ್ರ ವಿರುದ್ಧನೇ ಮಾಡಿರ್ತೀವಿ. ನಮಗೂ ಅವ್ರಿಗೂ ಅಷ್ಟೇ ವ್ಯತ್ಯಾಸ. ಅವರು ನಮ್ಮ ಗುಂಪಿನಲ್ಲೇ ಸೇರ್ತಾರೆ. ಶಿವ ವೈಷ್ಣವೋತ್ತಮ ಅಂತಾರೆ, ವಾಯುದೇವರು ವೈಷ್ಣವೋತ್ತಮ ಅನ್ನಲ್ಲ. ಅಂದರೆ ವಾಯುದೇವರು ವೈಷ್ಣವೋತ್ತಮರೇ ಅಂದರೆ ವಾಯುದೇವರ ಗುಂಪಿನಲ್ಲಿ ನಾವು ಬರಲ್ಲ. ನೋಡಿ, ನಾವು ತೊಗೊಂಡ್ರೆ ಒಂದು 4 ಗುಂಪುಗಳು ತೊಗೊಂಡ್ರೆ, ಇದನ್ನು ಹೇಳಬೇಕು ಅಂತ ಹೇಳ್ತಾ ಇದ್ದೀನಿ, ತಾರತಮ್ಯದಲ್ಲಿ ಬರುತ್ತಿದ್ದು. 4 ಗುಂಪುಗಳನ್ನು ತೊಗೊಂಡ್ರೆ ಭಗವಂತನ ಗುಂಪು ಒಬ್ಬರೇ, ಸರ್ವತಂತ್ರ ಸ್ವತಂತ್ರ, ಅನಂತ ಗುಣ ಪರಿಪೂರ್ಣ, ಅವನ ಗುಣದ ಜ್ಞಾನ ಅವನಿಗಿದೆ. 2ನೇ, ಆಮೇಲೆ ಅಪ್ರಾಕೃತ ಶರೀರ ಉಳ್ಳವನು, ಚೇತನ. ಅದನ್ನು ಬಿಟ್ಟರೆ 2ನೇ ಗುಂಪು ಲಕ್ಷ್ಮಿ, ಅದರಲ್ಲೂ ಒಬ್ಬಳೇ, ಬೇರೆ ಯಾರೂ ಇಲ್ಲ. ಬ್ರಹ್ಮವಾಯುಗಳಿಗೆ ಪ್ರವೇಶ ಇಲ್ಲ ಅಲ್ಲಿ. ಅಪ್ರಾಕೃತ ಶರೀರಳವಳು, ಲಿಂಗದೇಹ ರಹಿತಳು ಅವಳು. ಅವಳಿಗೇನು ವ್ಯತ್ಯಾಸ ಭಗವಂತನಿಗೂ? ಲಕ್ಷ್ಮಿಯಲ್ಲಿ ಅನಂತ ಗುಣಗಳಿಲ್ಲ. ಭಗವಂತನ ಅನಂತ ಗುಣಗಳ ಜ್ಞಾನ ಲಕ್ಷ್ಮಿಗಿಲ್ಲ. ಇಷ್ಟು ವ್ಯತ್ಯಾಸ. ಈ ಗುಂಪು ಆ ಗುಂಪಿಗೆ ಸೇರಲ್ಲ. ಆಮೇಲೆ 3ನೇ ಗುಂಪು ಬ್ರಹ್ಮವಾಯುಗಳು, ಚೇತನರವರು. ಆದರೆ ಅವರಿಗೆ ಜ್ಞಾನ ತಿರೋಹಿತ ಆಗಲ್ಲ. ಅವರದು ಲಿಂಗ ಶರೀರದ ಚೇತನ. ಅವರಿಗೂ ಲಿಂಗ ಶರೀರ ಉಂಟು, ಲಿಂಗ ಶರೀರದ ಅನುಭವ ಇಲ್ಲ ಅಲ್ವಾ? ವಾಯುದೇವರಿಗೆ ಲಿಂಗ ಶರೀರದ ಅನುಭವ ಇಲ್ಲ. ಲಿಂಗ ಶರೀರ ಇದೆ, ದಗ್ಧ ಪಟಾಯಮಾನಾಸ ಅಂತಾರೆ. ಈ ಒಂದು ದೊಡ್ಡ ಬಟ್ಟೆ ರಾಶಿನಲ್ಲಿ ಬೆಂಕಿ ಹಾಕಿದರೆ ಆ ಬಟ್ಟೆ ರಾಶಿ ಥರನೇ ಇರುತ್ತೆ, ಮುಟ್ಟಿದ್ರೆ ಬಟ್ಟೆ ಇರಲ್ಲ. ಹಾಗೆ ಆ ಲಿಂಗದೇಹ ವಾಯುದೇವರಿಗೆ. ಅವರ ಗುಂಪಿನಲ್ಲಿ ರುದ್ರದೇವರು ಯಾರು ಸೇರಲ್ಲ. ರುದ್ರದೇವರು ಗರುಡ, ಶೇಷ, ರುದ್ರರನ್ನು ಹಿಡಿದುಕೊಂಡು ತೃಣಾಂತ ನಮ್ಮ ಜೀವಿಗಳವರೆಗೂ ಒಂದು ಗುಂಪು. ಯಾಕೆಂದರೆ ಎಲ್ಲರಲ್ಲೂ ದೋಷ, ಎಲ್ಲರಲ್ಲೂ ಅಹಂಕಾರ, ಎಲ್ಲರಲ್ಲೂ ವೈಷಮ್ಯ. ಈ ಎಲ್ಲ ಜೀವಿಗಳಿಗೆ ಉಂಟಲ್ಲ, ಇವರಿಗೆ ಒಡೆಯ ರುದ್ರ. ಅದಕ್ಕೋಸ್ಕರ ವೈಷ್ಣವೋತ್ತಮ. ವಾಯುದೇವರು ವೈಷ್ಣವೋತ್ತಮರು ಅಲ್ಲ ಅಂತಲ್ಲ, ವಾಯುದೇವರು ಪರಮ ವೈಷ್ಣವೋತ್ತಮರು. ಆದರೆ ನಮ್ಮ ಗುಂಪಿನಲ್ಲಿರೋರು ನಾವು ನೋಡಬೇಕಲ್ವ? ನಮ್ಮ ಗುಂಪಿನಲ್ಲಿ ಯಾವುದೋ ಒಂದು ಫ್ಯಾಕ್ಟ್ರಿನಲ್ಲಿ ಹೋಗ್ಬಿಟ್ಟು ಸೂಪರ್ವೈಸರ್ನಲ್ಲಿ ಯಾರು ಸಿಟ್ಟಾನೋ ಅವ್ನು ಡೈರೆಕ್ಟರ್ ಜೊತೆ ಕೂಡಿಸ್ಬಿಟ್ರೆ ಹೆಂಗಾಗತ್ತೆ? ಆಗಲ್ಲ ಅಲ್ವಾ? ನಮ್ಮ ಗುಂಪಿನಲ್ಲಿ ಅಧಿಪತಿ ಯಾರು? ಮಹಾರುದ್ರ ದೇವರು. ಅವರನ್ನು ನಾವು ಈಗೇನಾಯಿತು, ಶೇಷಾಚಲ ಮಹಿಮೆಗೆ ಬಂದಾಗ ಶೇಷದೇವರಿಗೆ ಸ್ವಲ್ಪ ಅಹಂಕಾರ ಬರುತ್ತೆ. ನಾನು ಭಗವಂತನ ಹಾಸಿಗೆ, ಭಗವಂತ ಯಾವಾಗಲೂ ನನ್ನ ಮೇಲೆ ಇರ್ತಾನೆ, ನನ್ನ ಬಿಟ್ಟರೆ ಇನ್ಯಾರು ಭಗವಂತನ ಹತ್ತಿರ ಸುಳಿಯಲ್ಲ. ವಾಯುದೇವರು ಎಲ್ಲ ಮಲೆಯ ಪರ್ವತದಲ್ಲಿರ್ತಾರೆ, ಯಾವಾಗ ಬೇಕೋ ಆವಾಗ ದರ್ಶನ ಮಾಡ್ತಾರೆ. ನನ್ನ ಬಿಟ್ಟರೆ ಯಾರಿದ್ದಾರೆ ಅನ್ನೋ ಅಹಂಕಾರ ಬರುತ್ತೆ. ಅಹಂಕಾರವನ್ನು ಇಳಿಸಬೇಕು ಅಂತ ಭಗವಂತ ಏನು ಮಾಡ್ತಾನೆ, ನೀನು ನನ್ನ ಮನೆ ಬಾಗಿಲು ಕಾಯಿ ಅಂತಾನೆ ಹೇಳ್ತಾನೆ ಭಗವಂತ. ಆವಾಗ ಏನು ಮಾಡ್ತಾನೆ ಅಂದರೆ, ಅವನಿಗೆ ಬಾಗಿಲು ಕಾಯಲಿಕ್ಕೆ ಹಚ್ಚಿಬಿಟ್ಟು ಶೇಷದೇವರಿಗೆ ತಾನು ರಮೆಯ ಜೊತೆಗೆ ಕ್ರೀಡೆ ಮಾಡಲಿಕ್ಕೆ ವಿಲಾಸ, ಒಂದು ಕ್ರೀಡಾ ವಿಲಾಸ, ಎಲ್ಲ ನಟನೆಗಳು. ತಸ್ಮಿನ್ ಕಾಲೇ ಮಹಾರಾಜ ಮಾರುತ ಪ್ರಾಣವಲ್ಲಭ ಅಕಸ್ಮಾತ್ ಕಾರಣಾತ್ ಪ್ರಾಪ್ತೋ ಭಗವದ್ ದರ್ಶನಾಯ ಚ. ಆವಾಗ ಭಗವಂತ ವಾಯುದೇವರಿಗೆ ಹೇಳಿರ್ತಾನೆ, ನೀನು ಬಾ ಅಂತ ಹೇಳಿರ್ತಾನೆ. ವಾಯುದೇವರು ಕಾರಣಾಂತರಗಳಿಂದ ಬರ್ತಾರೆ.
ಏಕಾಂತದಲ್ಲಿರುವ ಸಮಯದಲ್ಲಿ ಭಗವಂತನ ನೋಡುವುದಕ್ಕೋಸ್ಕರ ಭಗವದಿಚ್ಛೆಯಿಂದ ಬರ್ತಾರೆ. ಯಾರೇ ಬರಬೇಕು ಅಂದರೂ ಭಗವದಿಚ್ಛೆ ಇರಬೇಕು. ಭಗವದಿಚ್ಛೆಯ ವಿರುದ್ಧ ಯಾರೂ ನಡಿಲಿಕ್ಕಾಗಲ್ಲ. ಹಾಗೆ ಬರ್ತಾರೆ. ದ್ವಾರಂ ನಿರೋಧಯಾಮಾಸ ರುಕ್ಮದಂಡೇನ ಸರ್ಪರಾಟ್ ಕಿಮರ್ಥಂ ವೃದ್ಧಸೆ ಮೂರ್ಖ ಕಾರ್ಯಸ್ಯ ಮಹತೀತ್ವರ. ವಾಯುದೇವರು ಭಗವದ್ ದರ್ಶನಾಗಿ ಬಂದಾಗ ಸರ್ಪರಾಜನಾದ ಶೇಷದೇವರು ನಿಂತಿರ್ತಾರೆ. ಬಂಗಾರದ ದಂಡ ಹಿಡಿದು ಇರ್ತಾರೆ. ನಿಲ್ಲು ವಾಯುದೇವರೇ, ಎಲ್ಲಿ ಹೋಗ್ತಾ ಇದ್ದೀರಾ ನೀವು? ನೀನು ನನ್ನ ತಡೆಯಬೇಡ, ನಾನು ಭಗವಂತನ ಕರೆದಿದ್ದಾನೆ, ನಾನು ಕೆಲಸ ಇದೆ, ನಾನು ಹೋಗಬೇಕು, ಏಕಾಂತವಾಗಿ ಮಾತಾಡೋದಿದೆ, ನೀನು ಬಿಟ್ಟು ಬಿಡು ಅಂತ ಕೇಳ್ತಾನೆ. ಕೇಳತ್ಲು ಶೇಷದೇವರು ಹೇಳ್ತಾರೆ, ಅಹಮಾಜ್ಞಾಧರೋ ವಿಷ್ಣುರ್ಮಾಗಚ್ಛಾಂತಸ್ತತೋ ಮರುತೋ ಇತಿ ತಸ್ಯ ವಚ ಶ್ರುತ್ವಾ ಜಗತ್ಪ್ರಾಣೋ ಅಬ್ರವೀದೀದಂ. ಆವಾಗ ಭಗವಂತ ನನಗೆ ಯಾರನ್ನೂ ಒಳಗೆ ಬಿಡಬೇಡ ಅಂತ ಹೇಳಿದ್ದಾನೆ. ಯಾರನ್ನೂ ಒಳಗೆ ಬಿಡದಾರೆ, ಈ ಕೂಡಲೇ ನೀನು ಹಿಂದೆ ಹೋಗು ಅಂತ ವಾಯುದೇವರಿಗೆ ಶೇಷದೇವರು ಹೇಳ್ತಾರೆ. ಅದಕ್ಕೆ ವಾಯುಗಳು ಹೇಳ್ತಾರೆ, ಜಯಶ್ಚ ವಿಜಯಶ್ಚೈವ ತಪ್ತೌತೌ ಮುನಿಭಿಪುರ ಅಹಂಕಾರೇಣ ಸಹಿತವು ಕುಂಭಕರ್ಣ ದಶಾಣನವು. ಏ ಮೂಢ, ಹಿಂದೆ ಜಯ ವಿಜಯರ ಕಥೆ ಕೇಳಿದ್ದೀಯ ತಾನೆ? ಆ ಸನಕಾದಿಗಳನ್ನು ತಡೆದಾಗ ಅವರೇನಾದರೂ ಶಾಪಗ್ರಸ್ತರಾಗಿ ಕುಂಭಕರ್ಣ ದಶಾಣ 3 ಸತಿ ರಾಕ್ಷಸರ ಜನ್ಮ ಬರಬೇಕಾಯಿತು. ಅದು ಮರ್ತು ಬಿಟ್ಟಿದೀಯಾ ನೀನು? ನನ್ನ ತಡಿತಾ ಇದೀಯಾ ಅಂತ ವಾಯುದೇವರು ಕೇಳ್ತಾರೆ ಅವನಿಗೆ. ಆವಾಗ ಶೇಷದೇವರಿಗೆ ಕ್ರೋಧ ಬರುತ್ತೆ. ಅವರೇ ವಿಸ್ತೃತಂ ತತ್ವಯಾ ಮೂರ್ಖ ದ್ವಾರಪತ್ಯೆ ನಿಯೋಚಿತೌ ತದ್ವಾಕ್ಯೇನಾಹಿ ರಾಜೇಂದ್ರ ಪ್ರಜಜ್ವಾಲ ವಿಶೋಲ್ಪನಃ ಗರ್ಹಯನ್ ವಚನೈಸ್ತೀಕ್ಷ್ಣೈ ಮುಖ್ಯ ಪ್ರಾಣ ಮಹೀಶ್ವರ. ಆವಾಗ ಆದಿಶೇಷನಿಗೆ ಸಿಟ್ಟು ಬರುತ್ತೆ. ಮೊದಲೇ ಸರ್ಪ ಬುಸುಗುಟ್ತಾನೆ. ಬುಸುಗುಟ್ಬಿಟ್ಟು ಕಟುವಾದ ಮಾತಿನಿಂದ ವಾಯುದೇವರಿಗೆ ಬೈತಾನೆ. ಹೇಳ್ತಾರೆ, ಕಿಂ ಗರಿಷ್ಯ ವಚ ಪ್ರೋಕ್ತಂ ಜೀವನೇಚ್ಛಾ ನ ವಿದ್ಯತೆ ಯಥಾ ಭಾನುಗತಿಂ ಲೋಕೋ ನೈವ ಜಾನಂತಿ ಲೋಹಿತಾ ತತ್ಕಥಂ ನರವದ್ವಾಯೋ ವೃಥಾ ಗರ್ವಂ ಪ್ರಭಾಷತೆ. ಹೇಳ್ತಾನೆ ವಾಯುದೇವರಿಗೆ ಅವರು, ನೀನು ದೊಡ್ಡ ಮಾತನ್ನ ಹೇಳ್ತಾ ಇದ್ದೀಯಾ ವಾಯುದೇವರೇ, ನಿನಗೆ ಬದುಕಬೇಕೆಂದ ಅಪೇಕ್ಷೆ ಇದೆಯಾ? ಇಲ್ಲ, ನಿನಗೆ ಅಜ್ಞಾನ ಮೋಹಿತನಾಗಿದ್ದೀಯಾ. ವಾಯುದೇವರಿಗೆ ಹೇಳ್ತಾರೆ ಶೇಷದೇವರು, ನೀನು ಅಜ್ಞಾನ ಮೋಹಿತನಾಗಿಬಿಟ್ಟಿದ್ದೀಯಾ. ಪಾಮರ ಜನರು ಸೂರ್ಯನ ಗತಿಯನ್ನು ಹೇಗೆ ತಿಳಿಯೋದಿಲ್ಲವೋ ಹಾಗೆ ನೀನು ನನ್ನ ಗತಿಯನ್ನು ತಿಳಿಯೋದಿಲ್ಲ ಅಂತ ಶೇಷದೇವರು ವಾಯುದೇವರಿಗೆ ಹೇಳ್ತಾರೆ. ಈ ಸೂರ್ಯನ ಗತಿಯನ್ನು ಯಾಕೆ ಜನ ತಿಳಿಯಲ್ವೋ, ವಾಯುದೇವರೇ ಮೂರ್ಖ ನೀನು, ನಿನಗೆ ನನ್ನ ಗತಿನೇ ತಿಳಿದಿಲ್ಲ ಅಂತಾರೆ ಶೇಷದೇವರು. ಆದ್ದರಿಂದಲೇ ಹೇಗೆ ಗರ್ವದಿಂದ ಮಾಡ್ತಾ ಇದ್ದೀಯಾ. ಬಲೆ ಜ್ಞಾನೇ ವಿರಾಗೇ ಚ ವಿಷ್ಣು ಭಕ್ತೋ ನ ಮತ್ಸಮಃ ಸರ್ವಧಾಂತಪುರೇ ವಾಸ ಪುತ್ರಾದಪ್ಯಧಿಕೋ ಹರಿ. ಬಲದಲ್ಲಿ, ಜ್ಞಾನದಲ್ಲಿ, ವೈರಾಗ್ಯದಲ್ಲಿ, ವಿದ್ಯೆಯಲ್ಲಿ ನನ್ನನ್ನು ಬಿಟ್ಟು ಯಾರಿದ್ದಾರೆ? ಎಲ್ಲ ವಾಯುದೇವರಿಗೆ ಅನ್ವಯ ಆಗೋದನ್ನು ತನಗೂ ಅನ್ವಯ ಮಾಡ್ಕೊಂಡ್ಬಿಟ್ರು. ಜ್ಞಾನೇ ವಿರಾಗಿ ಹರಿಭಕ್ತಿ ಭಾವೆ ಅಂತ ಹೇಳ್ತಾರಲ್ಲ, ಎಲ್ಲ ನನ್ನನ್ನು ಬಿಟ್ಟು ಸಮ ಯಾರಿದ್ದಾರೆ? ಶೇಷದೇವರು ಅಂತಾರೆ, ನನ್ನನ್ನು ಬಿಟ್ಟು ಸಮ ಯಾರಿದ್ದಾರೆ? ಮೂರ್ಖ ನೀನು ಎಂದೋ ಬಂದು ಒಂದು ಮಲೆಯ ಪರ್ವತದಲ್ಲಿ ಇಟ್ಕೊಂಡು ಬಂದು ದರ್ಶನ ಮಾಡ್ಕೊಂಡು ಹೋಗ್ತೀಯಾ, ನೀನು ಅತಿ ಅಹಂಕಾರದಿಂದ ಇರ್ತೀಯಾ ಅಂತ ಹೇಳಿಬಿಟ್ಟು ಅವರಿಗೆ ಹೇಳ್ತಾರೆ. ಮತ್ತೆ ಹೇಳ್ತಾರೆ ಅವರು, ನೃಲೋಕಾನಾಂ ಹಿತಾರ್ಥಾಯ ಹಿತಾರ್ಥೇ ಜಗದೀಶಿತು ಸ್ಥಾಪಿತೋ ದ್ವಾರಪಾಲತ್ವೇ ಲಕ್ಷ್ಮೀನಾರಾಯಣೇನ ಚ. ಯಾವಾಗಲೂ ಭಗವಂತನ ಅಂತಃಪುರದಲ್ಲಿ ನಾನಿರ್ತೀನಿ. ವಿಷ್ಣುವಿನ ಮಕ್ಕಳಾದ ಬ್ರಹ್ಮವಾಯುಗಳಿಗಿಂತಲೂ ಹೆಚ್ಚು ಆತನಿಗೆ ನಾನು ಪ್ರೀತಿ ಪಾತ್ರನಾಗಿದ್ದೇನೆ. ಯಾವಾಗಲೂ ನಾನು ಅಂತಃಪುರದಲ್ಲಿರ್ತೀನಿ. ಭಗವಂತನಿಗೆ ವಾಯುವಾಹನ ಅಂತ ಕರೀತಾರೆ. ಯಾವಾಗ ಒನ್ ಟೈಮ್ ನೀನು ವಿವಾಹ ಮಾಡ್ತೀಯ, ನಾನು ಯಾವಾಗಲೂ ಅವನ ಆಸೆ ನನ್ನಲ್ಲೇ ಇರ್ತಾನವನು. ಜನರ ಕ್ಷೇಮಕ್ಕೋಸ್ಕರವಾಗಿಯೇ ನನ್ನನ್ನು ದ್ವಾರಪಾಲಕನನ್ನಾಗಿ ಲಕ್ಷ್ಮೀನಾರಾಯಣ ನಿಯೋಜಿಸಿದ್ದಾರೆ ಅಂದಾಗ ವಾಯುದೇವರು ಹೇಳ್ತಾರೆ, ಬಿಡಾಲೋ ಅಂತಸ್ಥಿತೋ ವಾಪಿ ಬಹಿಸ್ತೇವ ಸಮೋನಹಿ ಶಯಾನಾಂ ರತ್ನಪರ್ಯಂಕೆ ರಾಜಾನಮಪಿ ಸೇವತೆ ಅಂತ ಹೇಳ್ತಾರೆ. ವಾಯುದೇವರು ಹೇಳ್ತಾರೆ, ಮೂರ್ಖ ಇದ್ದೀಯ ನೀನು. ಒಬ್ಬ ರಾಜ ಮನೆಯೊಳಗೆ ಒಂದು ಬೆಕ್ಕನ್ನು ತನ್ನ ಹಾಸಿಗೆಯ ಮೇಲೆ ಮಲಗಿಸಿಕೊಂಡು ಅದನ್ನು ಸೇವಿಸ್ತಾನೆ. ಆದರೆ ಹೊರಗೆ ಇರುವ ರಾಜನ ಆನೆ ಮೇಲೆ ಕೂತ್ಕೊಂಡಂಗೆ ಆನೆ ಸಮನಾಗಲ್ಲ. ಬೆಕ್ಕೆಂದರು ಆನೆಗೆ ಸಮನಾಗತ್ತಾ? ರಾಜ ತನ್ನ ಮಗನಿಗೆ ಬೇರೆ ಕೋಣೆಯಲ್ಲಿ ಮಲಗಿಸಿರ್ತಾನೆ, ಬೆಕ್ಕನ್ನು ತನ್ನ ಪಕ್ಕ ಮಲಗಿಸ್ಕೊಳ್ತಾನೆ, ಸಮ ಆಗತ್ತಾ? ತನ್ನ ಮಗನಿಗೂ ಮೂರ್ಖ ಇದೆಯಾ ನೀನು ಅಂತಾರೆ. ನಮ್ಮವ್ರಿಗೆ ಮಾಡ್ತಾರೆ, ನಾಯಿನ ಮಲಗಿಸ್ಕೊಂಡ್ಬಿಡ್ತಾರೆ, ಅಪ್ಪ ಅಮ್ಮನೆಲ್ಲ ಕಲಿಸ್ಬಿಟ್ಟಿರ್ತಾರೆ. ಸಮ ಆಗತ್ತಾ ಅಂದರೆ ಅಪ್ಪ ಅಮ್ಮನೇ ಕೀಳು ಅಂದ್ಬಿಡ್ತಾರೆ. ಈಗ ಆ ಕ್ವಶನ್ ಬರಲ್ಲ. ಅದು ನಮಗೆ ನಾಯಿನೇ ಬೇಕು ಅನ್ನೋ ಜನಗಳು ಭಾಳ. ಹಾಗೆ ಅವಾಗ ಕೇಳ್ತಾರೆ. ಆವಾಗ
ಹೇಳ್ತಾನೆ, ರಾಜಭಟನು ರಾಜಾಜ್ಞೆಯಿಂದ ರತ್ನಮಯವಾದ ಹಾಸಿಗೆಯಲ್ಲಿ ದೊರೆಯನ್ನು ಹಾಸಿಗೆ ಮೇಲೆ ಕುಳಿತಿರ್ತಾನೆ. ದೊರೆ ಎಲ್ಲಿ ಕುತ್ಕೊಳ್ತಾನೋ ಅಲ್ಲಿ ಕುತ್ಕೊಂಡು ಅವನು ಸೇವೆ ಮಾಡ್ತಾ ಇರ್ತಾನೆ. ಆವಾಗ ದೂತನಿಗೆ ಏನು ದೊಡ್ಡಸ್ತಿಗೆ ಬಂತು, ಸೇವಕನಿಗೆ ಏನೋ ದೊಡ್ಡಸ್ತಿಗೆ ಬರುತ್ತಾ? ಇಲ್ವಲ್ಲ, ನಿನ್ನ ಸ್ಥಿತಿನೂ ಅದೇನೆ ಅಂತಾರೆ ವಾಯುದೇವರು. ವಿವಾದ ಆದಾಗ ಒಳಗಡೆ ಲಕ್ಷ್ಮಿ ನೋಡ್ತಾಳೆ, ಇದೇನು ಇಬ್ಬರು ಮಕ್ಕಳಿಗೂ ಹೀಗೆ ಜಗಳಾಡ್ತಾ ಇದ್ದಾರಲ್ಲ, ಇವರು ಏನು ಎತ್ತೆತ್ತರ ಧ್ವನಿಯಿಂದ ಜಗಳಾಡ್ತಾ ಇದ್ದಾರಲ್ಲ, ಏನು ಮಾಡ್ತಾ ಇದ್ದಾರೆ? ಆವಾಗ ನಾರಾಯಣನಿಗೆ ಹೇಳ್ತಾಳೆ, ನೋಡಿರಿ ಇಬ್ಬರು ಮಕ್ಕಳು ಏನೋ ಭಾಳ ಜಗಳಾಡ್ತಾ ಇದ್ದಾರೆ, ಹೋಗಿ ಬಿಡಿಸಿ ಅಂತ ಹೇಳ್ತಾಳೆ ಲಕ್ಷ್ಮಿ. ಆವಾಗ ಭಗವಂತ ಎದ್ದು ಬರ್ತಾನೆ. ಲಕ್ಷ್ಮಿ ಹೇಳತ್ಲು, ಕಿಮರ್ಥಂ ಕ್ರೋಶಸೇ ಶೇಷ ಪುಮಾನ್ ಕೋತ್ರಾಗತ ಪರಃ ಇತ್ಯುಕ್ತೋ ದೇವದೇವೇನ ಫಣಿರಾಜ್ಯೋಭ್ಯಭಾಷಿತ. ಯಾಕಪ್ಪ ಆದಿಶೇಷ, ಯಾಕೆ ಕೂಗ್ತಾ ಇದೀಯಾ, ಯಾರು ಬಂದರೆ ಇಲ್ಲಿ, ಏನು ಜಗಳ ಆಡ್ತಾ ಇದೀಯಾ ಅಂತ ಏನು ಗೊತ್ತಿಲ್ಲದಂಗೆ ಶ್ರೀನಿವಾಸ ಕೇಳ್ತಾನೆ. ಶೇಷದೇವರು ಹೇಳ್ತಾರೆ, ಮಲಯಾಚಲ ವಾಸಸ್ತು ವಾಯುರತ್ಯಂತ ಗರ್ವಿತ ಅವಾಚ್ಯವಚನಂ ಚ ಉತ್ತಮೇನಾನ್ ಅತ್ಯಂತ ಮಾನಿನ. ನೋಡಿ, ವಾಯುದೇವರು ಭಗವಂತ ಬಂದದ್ದನ್ನು ನೋಡಿ ಭಕ್ತಿಯಿಂದ ಕೈ ಮುಗಿದು ಸುಮ್ಮನೆ ಆಗ್ಬಿಡ್ತಾರೆ, ಮಾತಾಡಲ್ಲ. ಶೇಷದೇವರೇ ಮಾತಾಡ್ತಾರೆ. ನೋಡಿ, ಭಗವಂತ ಮಲೆಯ ಪರ್ವತದಲ್ಲಿ ವಾಸ ಆದ ಈ ವಾಯು ಬಂದಿದ್ದಾನೆ, ಅತಿಶಯ ಗರ್ವ ಇದೆ ಇವನಿಗೆ, ಗರ್ವಿಷ್ಠನಾಗ್ಬಿಟ್ಟಿದ್ದಾನೆ, ಅಹಂಕಾರವುಳ್ಳವನಾಗ್ಬಿಟ್ಟಿದ್ದಾನೆ, ಆಡಬಾರದ ಮಾತನ್ನಾಡ್ತಾ ಇದ್ದಾನೆ, ಅನುಚಿತ ಸಮಯದಲ್ಲಿ ಅಂತಃಪುರವನ್ನು ಪ್ರವೇಶ ಮಾಡಲಿ ಹೇಳ್ತಾ ಇದ್ದಾನೆ, ನೋಡು ಎಷ್ಟು ಗರ್ವಿಷ್ಠ ಇದ್ದಾನೆ, ಏನು ಮಾಡ್ತಾ ಇದ್ದಾನೆ ನೋಡು ಅಂತ ಶೇಷದೇವರು ಭಗವಂತನಿಗೆ ವಾಯುದೇವರ ಮೇಲೆ ಕಂಪ್ಲೇಂಟ್ ಮಾಡ್ತಾರೆ. ತಸ್ಮಿನ್ನೇವ ಹಿ ಕಾಲೇತು ಸಾಷ್ಟಾಂಗಂ ಪ್ರಣಿಪತ್ಯತಂ ವಾಯುಸ್ತುಷ್ಟಾವ ಪುರುಷಂ ಪುರಾಣಂ ವೇದಗೋಚರಂ ವಾಯುಮಾಲೋಕ್ಯ ವಚನಂ ವಾರಿಜಾಕ್ಷೋ ಬ್ರವೀತ್ ಸುತಂ ತುಷ್ಟೋ ಬಭೂವ ನೃಪತೆ ವಾಯುರತ್ಯಂತ ಭಕ್ತಿಮಾನ್. ಆವಾಗ ವಾಯುದೇವರು ಪರಮಾತ್ಮನಿಗೆ, ವೇದದಿಂದ ವಂದನಾದ ಪರಮಾತ್ಮನಿಗೆ ನಮಸ್ಕಾರ ಮಾಡ್ತಾರೆ. ನಮಸ್ಕಾರ ಮಾಡಿ ವೇದಿಕ ವಾಕ್ಯಗಳಿಂದ ಭಗವಂತನನ್ನು ಸ್ತೋತ್ರ ಮಾಡ್ತಾರೆ. ಸಂತುಷ್ಟನಾಗಿ ವಾಯುದೇವರು ಅತ್ಯಂತ ವಿನೀತವಾಗಿ ನಿಂತುಕೊಳ್ತಾರೆ. ನೋಡಿ ವ್ಯತ್ಯಾಸ ಇಲ್ಲಿ ನೋಡಿ, ಭಗವಂತನ ಕಂಡ ತಕ್ಷಣ ಭಗವಂತನ ಸ್ತೋತ್ರವನ್ನು ಅವರು ಮಾಡಿದರು. ಶೇಷದೇವರು ವಾಯುದೇವರ ಮೇಲೆ ಕಂಪ್ಲೇಂಟ್ ಮಾಡಿದರು, ಭಗವಂತನ ಸ್ತೋತ್ರ ಮಾಡಲಿಲ್ಲ. ಇಲ್ಲಿ ತಾರತಮ್ಯದ ವ್ಯತ್ಯಾಸ ಗೊತ್ತಾಗೋಗುತ್ತೆ. ಅವರು ಎಂದೂ ಪರಮ ಭಗವದ್ಭಕ್ತರು, ಭಾಗವತೋತ್ತಮರವರು, ಎಂದೂ ಭಗವಂತನ ವಿರುದ್ಧ, ಭಗವಂತನ ಇಚ್ಛೆಯ ವಿರುದ್ಧ ನಡೆಯಲು ಪ್ರಯತ್ನಿಸಿದ್ದೂ ಇಲ್ಲ. ಹಾಗೆ ಎಂದು ಅದನ್ನು ನಾವೆಲ್ಲ ಕಡೆ ನೋಡ್ತೀವಿ. ಭಾಗವತದ ರಾಮಾಯಣದಲ್ಲಿ ನೋಡ್ತೀವಿ, ಮಹಾಭಾರತದಲ್ಲಿ ನೋಡ್ತೀವಿ. ಭೀಮಸೇನ ದೇವರು ಎಂದೂ ಶ್ರೀಕೃಷ್ಣನ ವಿರುದ್ಧ ನಡೆದಿಲ್ಲ. ಶ್ರೀಕೃಷ್ಣ ದ್ರೋಣರಿಗೆ ಅಶ್ವತ್ಥಾಮ ಹತ ಅಂತ ಹೇಳಿದಾಗ ನಾನು ಹೇಳ್ತೀನಿ ಅಂತಂದರು ಅವರು. ಧರ್ಮರಾಜ ಹಿಂಜರದ ಹೇಳಲಿಕ್ಕೆ ಸುಳ್ಳು ಅಂತ ವಾಯುದೇವರು ಮುಂದೆ ಬಂದರು. ಯಾಕೆ? ಕೃಷ್ಣ ಹೇಳಿದ್ದನ್ನು ನಾನು ಮಾಡ್ತೀನಿ, ಶಿರ್ಸಾದ ಏನಿದ್ರು ಮಾಡ್ತೀನಿ, ಯಾಕೆಂದರೆ ಅವನ ಆಜ್ಞೆ ಅದು, ಮಾಡ್ತೀನಿ ಅಂತ. ಅಂಥ ಭಾಗವತೋತ್ತಮರವರು, ಅವರು ಪರಮಾತ್ಮನ ಸ್ತೋತ್ರ ಮಾಡ್ತಾರೆ. ಶೇಷದೇವರು 5ನೇ ಕಕ್ಷೆಯಲ್ಲಿ ಬರುವವರು, ಅವರು ಮಹಾಜ್ಞಾನಿಗಳೇ. ಒಂದು ಸ್ವಲ್ಪ ಅಹಂಕಾರ ಇರುತ್ತೆ. ಅವರು ವಾಯುದೇವರ ಬಗ್ಗೆ ಹೇಳ್ತಾರೆ. ಕಿಮರ್ಥಂ ಕಲಹಂ ಪುತ್ರ ಶೇಷೇಣ ಅತ್ಯಂತ ಮಾನಿನ. ಅವ್ರು ಹೇಳ್ತಾರೆ, ವಾಯುದೇವರು ನೋಡಿ ಭಗವಂತ ಹೇಳ್ತಾರೆ, ವಾಯುದೇವರೇ ಯಾಕೆ ಸುಮ್ಮನೆ ಈ ಶೇಷನ ಜೊತೆಗೆ ಜಗಳಾಡ್ತೀರಾ? ಇವನು ದುರಹಂಕಾರಿ, ಇವನು ಯಾವಾಗಲೂ ಅಭಿಮಾನ ಜಾಸ್ತಿ ಇವನಿಗೆ, ಇವನ ಜೊತೆಗೆ ಯಾಕೆ ನೀವು ಕಲಹ ಮಾಡ್ತೀರಾ, ಯಾಕೆ ಮಾಡ್ತೀರಾ ನೀವು ಅಂತ ಕೇಳ್ತಾನೆ. ಶೇಷ ಹೇಳ್ತಾನೆ. ಅವಾಗ ಶೇಷ ಉವಾಚ, ಅಹಂ ಸುಮರ್ಧೋ ಭಗವನ್ ಬಲೆ ಜ್ಞಾನೇ ಚ ತತ್ಪ್ರಿಯೇ ಮತ್ಸಮೋ ನಾಸ್ತಿ ಭೂಲೋಕೆ ನಾಕೆ ವಾ ಬ್ರಹ್ಮಣೋ ಗೃಹೇ ಸರೀಸೃಪವಚ ಶ್ರುತ್ವಾ ಪ್ರಹಸನ್ ಫಣಿನಂ ಹರಿ. ಆವಾಗ ಹೇಳ್ತಾರೆ ಶೇಷದೇವತೆ, ಏ ಭಗವಂತ, ಜ್ಞಾನದಲ್ಲಿ ಬಲದಲ್ಲಿ ನಿನಗೆ ನಾನೇ ಪ್ರಿಯ. ಮತ್ಸಮೋ ನಾಸ್ತಿ ಭೂಲೋಕೆ, ನನ್ನನ್ನು ಸಮನಾಡುವವರು ಭೂಲೋಕದಲ್ಲಿ ಯಾರೂ ಇಲ್ಲ. ನಾಕೇವಾ ಬ್ರಹ್ಮಣೋ ಗೃಹೆ ಸರೀಸೃಪವಚ ಶ್ರುತ್ವ ಪ್ರಹಸನ್ ಫಣಿನಂ ಹರಿ. ಆವಾಗ ಭಗವಂತ ಅವ್ರು ಹೇಳ್ತಾನೆ, ನನ್ನನ್ನು ಬಿಟ್ಟು ಯಾರೂ ಇಲ್ಲ, ನಿನಗೆ ನಾನು ಪ್ರಿಯ, ನಿನಗೆ ನಾನು ಪ್ರಿಯ. ಇಲ್ಲಿ ಒಂದು ಸಾಮಾನ್ಯ ಬರುತ್ತೆ ನೋಡಿ, ನಮಗೇನು ಹೇಳ್ತಾರೆ, ಅವ್ರಿಗೆ ನನಗೆ ಅವ್ರು ಚೆನ್ನಾಗಿ ಗೊತ್ತು ಅಂತ ಹೇಳ್ತೀವಿ. ಈ ಒಂದು ಉದಾಹರಣೆ ಕೊಡಬೇಕು ಅಂದರೆ, ನನಗೆ ಪ್ರೈಮ್ ಮಿನಿಸ್ಟ್ರು ಚೆನ್ನಾಗಿ ಗೊತ್ತು, ಪ್ರೈಮ್ ಮಿನಿಸ್ಟ್ರು ನನಗೆ ಗೊತ್ತು, ಪ್ರೈಮ್ ಮಿನಿಸ್ಟ್ರಿಗೆ ನಾನು ಗೊತ್ತಾ? ಇದೇ ವ್ಯತ್ಯಾಸ. ಅವ್ರದ್ದು ಎಲ್ಲರಿಗೂ ಗೊತ್ತು ರೀ, ಎಲ್ಲರಿಗೂ ಅವ್ರು ಗೊತ್ತು.
ಅವ್ರಿಗೆ ನಾನು ಗೊತ್ತಾ ಅನ್ನೋದು ಮುಖ್ಯ, ಭಗವಂತನಿಗೆ ನಿನ್ನ ಮೇಲೆ ಜಾಸ್ತಿ ಪ್ರೀತಿ ಇದೆಯಾ ಅನ್ನೋದು ಮುಖ್ಯ. ಓ ಹೇಳ್ತಿರ್ತಾರೆ ನನಗೆ ಅವ್ರು ಚೆನ್ನಾಗಿ ಗೊತ್ತು, ಅವ್ರಿಗೆ ನೀನೆಷ್ಟು ಗೊತ್ತು ಅಂತ ಕೇಳಬೇಕು. ಹಾಗೆ ನಮ್ಮದು ಇರ್ತದೆ. ಹಾಗೆ ಶೇಷ ದೇವ್ರಿಗೆ ಹೇಳ್ತಾರೆ ನಾನು ನಿನಗೆ ಅತ್ಯಂತ ಪ್ರಿಯ ಅಂತ. ಭಗವಂತ ಹೇಳಿಲ್ಲ ನೀನು ನನಗೆ ಅತ್ಯಂತ ಪ್ರಿಯ ಅಂತ. ಹಾಗೆ ತೋರಿಸ್ತಾರೆ. ನಾವು ಮಾತಾಡೋದನ್ನು ತಿದ್ಕೊಳ್ಳೋದು ಹೇಗೆ ಅಂತ ತೋರಿಸ್ತಾರೆ ಇದರಲ್ಲಿ. ಆವಾಗ ಭಗವಂತ ಹೇಳ್ತಾನೆ ನ ವಾಂಗ್ ಮಾತ್ರೇಣ ಪೌರುಷ್ಯಂ ಕ್ರಿಯಾ ಕೇವಲ ಉತ್ತರಂ ಬಲಾಬಲೇ ಪರೀಕ್ಷಂತಾಂ ದೇವಾಶ್ಚಂದ್ರ ಪುರೋಗಮಂ. ಹೇಳ್ತಾರೆ ಅವಾಗ ದೇವ್ರು ಹೇಳ್ತಾನೆ ಬರೇ ಮಾತಿನಿಂದ ನಾನು ಶ್ರೇಷ್ಠ ಅಂದ್ಬಿಟ್ಟು ಕ್ರಿಯಾ ಮಾಡಬೇಕು, ಕಾರ್ಯ ಮಾಡಿ ಯಾರು ಶ್ರೇಷ್ಠ ಅನ್ನೋ ಗೊತ್ತಾಗತ್ತೆ. ಕೆಲಸ ಮಾಡಿ ಯಾರು ಶ್ರೇಷ್ಠ ಅನ್ನೋ ಗೊತ್ತಾಗತ್ತೆ. ಬರೇ ಮಾತನ್ನ ನಾನು ಶ್ರೇಷ್ಠ ಅಂದರೆ ಅದು ವಾದಕ್ಕೆ ಎಂಡಿಲ್ಲ. ಅದಕ್ಕೆ ಕ್ರಿಯಾ ಮಾಡಿ ಅಂತ ಪರೀಕ್ಷಿಸ್ತಾರೆ. ಅತ್ರೈವೋತ್ತರ ದಿಗ್ಭಾಗೇ ಪರ್ವತಂ ಮೇರುನಂದನಂ ಸ್ವಕಾಯ ರಜ್ಜುನಾ ಬದ್ವಾ ಬಲಂತೆ ಯಾವದಸ್ತಿ ತಿಷ್ಟಭದ್ರ ಮಹಾಭೋಗಿನ್ ವಿಷಪೂತ್ಕಾರ ಸಂಯುತ ಋಷಿಕೇಶ ವಚಶ್ರುತ್ವಾ ಹುಷ್ಟಪುಷ್ಟಾಂಗ ವಿಭ್ರಮಃ. ಇಲ್ಲೇ ಉತ್ತರ ದಿಕ್ಕಿನಲ್ಲಿ ಮೇರು ಪರ್ವತಕ್ಕೆ ಮಗನಾದ ಆನಂದಾದ್ರಿ ಎಂಬ ಪರ್ವತ ಇದೆ. ಅಲ್ಲಿ ನೀನು ನಿನ್ನ ದೇಹದಿಂದ ಆ ಪರ್ವತವನ್ನು ಗಟ್ಟಿಯಾಗಿ ಬೇದುಕೊಂಡು ವಿಷವನ್ನು ಉಗುಳ್ತಾ ಇರು. ಆವಾಗ ಆದಿಶೇಷ ಸಂತುಷ್ಟನಾಗಿ ಏನು ಮಾಡ್ತಾನೆ, ಆನಂದ ಪರ್ವತವನ್ನು ಸುತ್ತಿಕೊಂಡು ಸ್ಥಿರ. ಇಲ್ಲಿ ನಾವು ಒಂದು ತಿಳ್ಕೋಬೇಕು, ಮೇರು ಪರ್ವತಕ್ಕೆ ಮಗ ಅಂತೀರ, ಯಾರಾದರೂ ಜಡವಾದ ಪರ್ವತಕ್ಕೆ ಮಗ ಆಗತ್ತೆ ಇಲ್ಲಿ ಸಾಧ್ಯ. ಮೇರು ಪರ್ವತ ನಮ್ಮಲ್ಲಿ ವೇದಗಳಲ್ಲಿ ಬರುತ್ತೆ, ಮಣ್ಣು ಮಾತಾಡ್ತು ನೀರು ಮಾತಾಡ್ತು ಅಂತ ಬರುತ್ತೆ, ಮೃತ್ ಅಬ್ರವೀತ್ ಬರುತ್ತೆ. ಅದಕ್ಕೆ ಅದರ ಅಭಿಮಾನಿ ದೇವತೆಗಳು ಅಂತ ತಿಳ್ಕೋಬೇಕು ನಾವು. ಅಭಿಮಾನಿ ದೇವತೆಗಳು ಅಂತ ತಿಳ್ಕೋಬೇಕು. ಮೇರು ಪರ್ವತದ ಮಗ ಆನಂದ ಪರ್ವತ. ಆನಂದ ಪರ್ವತಕ್ಕೆ ಇವರು ಸುತ್ತಕೊಳ್ತಾರೆ. ಶೇಷದೇವರು ಭಗವದಾಜ್ಞೆಯಿಂದ ಸುತ್ತಕೊಳ್ತಾರೆ. ಸುತ್ತಕೊಳ್ಳಲು ಆವಾಗ ಆನಂದ ಪರ್ವತ ಶುರುವಾಗಿ ನಿಂತುಕೊಂಡಿರು. ಯಾವಾಗ ಈ ವಾಯುದೇವರು ಯಾವಾಗ ನಿನ್ನ ಗಟ್ಟಿಯಾದ ಹಿಡಿತವನ್ನು ಅದರಿಂದ ಸಡಿಲಿಸ್ತಾನೋ ಆವಾಗ ನೀನು ಸೋತ ಹಾಗೆ. ಇಲ್ಲ ವಾಯುದೇವರು ಅದನ್ನು ಸಡಿಸ್ಲಿಕ್ಕಾಗಲಿಲ್ಲ ಅಂದರೆ ವಾಯುದೇವರು ಶ್ರೇಷ್ಠ ಅಲ್ಲ ಅಂತ ನೀನು ಮಾಡಬೇಕು ಅಂತ ಹೇಳ್ತಾನೆ. ಆವಾಗ ಆಗ್ನೇಯ ವಾಸುದೇವಸ್ಯ ದೇವಾನಾಂ ಪಶ್ಯತಾಂ ಸತಾಂ ಕನಿಷ್ಠಾಂಗುಲಿ ಸಂಸ್ಪರ್ಶಾತ್ ಸರ್ವತೋ ಭೋಗಿ ಸಂಯುತಃ ಸಹಸ್ರಮರ್ಧಲಕ್ಷಂ ಚ ದಕ್ಷಿಣಾಭಿಮುಖೋ ಯಯೌ ಮೇರುಸ್ತುಷ್ಟಾಪನೃಪತೆ ಬಲದೇವಂ ಮಹಾಬಲಂ. ವಿಷ್ಣುವಿನ ಆಜ್ಞೆಯಂತೆ ಎಲ್ಲ ದೇವತೆಗಳು ಈ ಪರೀಕ್ಷೆಯನ್ನು ನೋಡ್ಲಿಕ್ಕೆ ನಿಂತಿರ್ತಾರೆ. ವಾಯುದೇವರು ಏನು ಮಾಡ್ತಾರೆ, ಪರಮಾತ್ಮನ ಪ್ರೀತಿ ತನ್ನಲ್ಲಿ ಅಧಿಕ ಆಗಿದೆ ಅಂತ ಅವ್ರಿಗೆ ಗೊತ್ತು. ಅವರೇನು ಮಾಡ್ತಾರೆ, ಕೇವಲ ತನ್ನ ಕಿರು ಬೆರಳಿನ ತುದಿಯಿಂದ ಸ್ಪರ್ಶ ಮಾಡ್ತಾರೆ. ಇಡೀ ಆದಿಶೇಷ ಸಮೇತವಾಗಿ ಪರ್ವತ ಕಿತ್ತು ಬರುತ್ತೆ. ಪರ್ವತ ಕಿತ್ತು ಬಂದು 50,000 ಯೋಜನ ದೂರ ಬರುತ್ತೆ. 50,000 ಒಂದು ಯೋಜನ ಅಂದರೆ 6.25 ರಿಂದ 7 ಮೈಲಿ. 50,000 ಯೋಜನ ಬರುತ್ತೆ. 50,000 ಯೋಜನ ಬರುತ್ತೆ. ಆವಾಗ ಬಂದು ಅಲ್ಲಿಂದ ಬಂದು ಈ ಕಡೆ ಬರುತ್ತೆ, ಪುಷ್ಕರಣಿ ಹತ್ರ ಬಂದು ಬೀಳುತ್ತೆ. ಆವಾಗ ಮೇರು ಪರ್ವತ ಮಾತಾಡುತ್ತೆ, ತ್ರಾಯತಾಂ ಸ್ವಾಮೀನ್ ಪುತ್ರಂ ಬಾಲಂ ಮಹಾಬಲ ಏವ ಮುಕ್ತೋ ಮೇರುನಾಥ ವಾಯುಸ್ತುರಿತ ಮಾನಸ. ಆವಾಗ ಮೇರು ಪರ್ವತ ಹೇಳುತ್ತೆ, ಅಲ್ಲಪ್ಪ ವಾಯುದೇವರೇ, ನೀನು ಶೇಷನ್ ಜಗಳದಲ್ಲಿ ನನ್ನ ಮಗನ ಸಾಯಿಸ್ತಾ ಇದ್ದೀರಲ್ಲ, ನೀವ್ಯಾಕೆ ಹಿಂಗೆ ಮಾಡ್ತಾ ಇದ್ದೀರಾ, ನನ್ನ ಮಗನ ಉಳಿಸು ಅಂತ ಹೇಳಕ್ಲು ವಾಯು ಏನು ಮಾಡ್ತಾನೆ, ಆ ಮಗನನ್ನು ಮೇರು ಪರ್ವತವನ್ನು ಮಗ ಆದ ಆನಂದಾದ್ರಿಯನ್ನು ಉಳಿಸಬೇಕು ಅಂತ ಹೇಳಿಬಿಟ್ಟು ಆ ಪರ್ವತನ ಯಾವ ಬರ್ತಾ ಇತ್ತು ಅದಕ್ಕಿಂತ ವೇಗವಾಗಿ ವಾಯುದೇವರು ಹೋಗ್ತಾರೆ. ವಾಯುದೇವರು ಹೋಗಿ ಅದನ್ನು ಎಳ್ಕೊಂಬಂದುಬಿಟ್ಟು ಸುವರ್ಣಮುಖಿ ಏನಿದೆಯಾ ಉತ್ತರ ದಡದಲ್ಲಿ ಇಡ್ತಾರೆ. ಅದೇ ನಮಗೆ ಇದರಲ್ಲಿ ಬರುತ್ತೆ ನೋಡಿ, ಹನುಮಂತನ ಅವತಾರದಲ್ಲಿ ವಾಯುಸ್ಥೆಯಲ್ಲಿ ಹೇಳ್ತಾರಲ್ಲ, ಪ್ರಾಕ್ 50,000 ವೈತಮವಿತಂ, ಅದನ್ನು ಅಷ್ಟು ಯೋಜನವನ್ನು ಮಾಡಿಬಿಟ್ಟು ಅದರಲ್ಲಿ ಅಷ್ಟು ಪರ್ವತವನ್ನು ಎತ್ಕೊಂಡು ಬರ್ತಾರೆ. ಆ ಪರ್ವತದಲ್ಲಿ ಎಷ್ಟು ಯೋಜನೆ ಇತ್ತೋ ಅದರಲ್ಲಿ ಏನು ನಮಗೆ ಸಂಜೀವನಿ ಪರ್ವತ ಇತ್ತೋ ಅದು ದೇವತೆಗಳ ವರದಿಂದ ಅದು ಕಾಣ್ತಾ ಇರಲ್ಲ. ಅದಷ್ಟನ್ನು ಮಾತ್ರ ಕಿತ್ತುಬಿಟ್ಟು ಅವರು ಅದನ್ನು ತೆಗೆದುಕೊಂಡು ಬರ್ತಾರೆ. ಎಷ್ಟು ಟೈಮ್ ತೊಗೊಳ್ತಾರೆ ಅವರು, ನಾವು ಕಣ್ಣು ರೆಪ್ಪೆ 3 ಸತಿ ಅಲಗಿಸಿದೊಳಗೆ ತೊಗೊಂಡ್ಬಂದ್ಬಿಟ್ಟಿರ್ತಾರೆ. 2 ಟೈಮ್ ತೊಗೊಂಡ್ಬರ್ತಾರೆ. ಕಣ್ಣು ಒಂದು ಕ್ಷಣದಲ್ಲಿ ತೊಗೊಂಡು ಬಂದುಬಿಡ್ತಾರೆ. ಮತ್ತು ಅದೇ ಕ್ಷಣದಲ್ಲಿ ಚಿತ್ತ ಸಲೀಲಂ ಅಂತ ಹೇಳ್ತಾರೆ. ಎಲ್ಲಿ ಅಷ್ಟು ಪಕ್ಕವಾಗಿ ಕೊಡ್ತಾರೆ, ಒಂದು ಫ್ರ್ಯಾಕ್ಷನ್ ಆಫ್ ಮಿಲಿಮೀಟರ್ ಕೂಡ ವ್ಯತ್ಯಾಸ ಇರಲ್ಲ, ಹಂಗೆ ಕೊಡ್ತಾರೆ. ಅಂಥ ಮಹಾಮಹಿಮರವರು ಇದನ್ನು ತರದೆ ಏನು ಮಾಡ್ತಾರೆ, ಇದನ್ನು ತಂದಲ್ಲಿ ಇಡ್ತಾರೆ. ಆಮೇಲೆ ಆದಿಶೇಷನಿಗೆ ಗರ್ವ ಹೋಗಿಬಿಡುತ್ತೆ.
ಅವನು ವಾಯುದೇವರನ್ನು ಸ್ತೋತ್ರ ಮಾಡ್ತಾರೆ. ವಾಯುದೇವರು ನಾನು ಮಾಡಿದ ತಪ್ಪನ್ನು ಕ್ಷಮಿಸಪ್ಪ, ಅಸುರಾವೇಶ ಇದೆ ಅಂತ ಹೇಳ್ತಾರೆ. ನಿರ್ವೈರ ತತ್ಪ್ರಸಾದಂ ಚ ಚಕಾರ ಮೃತಾಂಪತಿ ರಾಜಾನ್ ಶೇಷ ನಿಮಿತ್ತೇನ ಶೇಷಾಚಲಮಿಮಂ ವಿದು. ನಾನು ಅಹಂಕಾರದಿಂದ ಬಹಳ ತಪ್ಪು ಮಾತಾಡಿದ್ದೇನೆ, ನನ್ನನ್ನು ಕ್ಷಮಿಸಿ ಬಿಡು ಅಂತ ಹೇಳ್ತಾನೆ ಶೇಷದೇವರು. ಆವಾಗ ಅವನು ಏನು ಬೈದಿರ್ತಾನೆ ಅಂತಂದರೆ, ಶೇಷದೇವರು ಅವಾಚ್ಯ ವಚನಂ ಚೋಕ್ತಮುತ್ಯಂತ ಮಾನ ಮಾಲಯಾಚಲವಾಸ್ತು ವಾಯುರತ್ಯಂತ ಗರ್ವಿತಃ ಅಂತ ಹೇಳಿರ್ತಾನೆ. ಆವಾಗ ವಾಯುದೇವರು ಕೇಳ್ತಾರೆ, ಏನಪ್ಪ ಅವಾಚ್ಯ ಅಂತ ಎಲ್ಲ ಹೇಳ್ತೀಯ ನನಗೆ, ಈಗ ಹೇಳಿಬಿಟ್ಟು ಈಗ ಮಾಡ್ತೀಯ ಅಂದರೆ, ಆವಾಗ ಶೇಷದೇವರು ಅಸುರಾವೇಶ ಹೋಗಿರುತ್ತೆ. ಆ ಅಂದರೆ ಪರಮಾತ್ಮ, ವಾಚ್ಯ ವೇದಗಳಿಂದ ವಾಚ್ಯನಾದವನು, ಆ ಅಕಾರದಿಂದ ಪ್ರತಿಪಾದ್ಯ ಪರಮಾತ್ಮ, ವೇದಗಳಿಂದ ಪ್ರತಿಪಾದ್ಯನಾದವನು ಪರಮಾತ್ಮ, ವಾಚ್ಯನಾದವನು ಪರಮಾತ್ಮ. ಅಂತಹ ಶಾಸ್ತ್ರಗಳನ್ನು ಇದು ಮಾಡಿದ್ದೀರ, ನಿಮ್ಮ ಗುಣಗಳು ಅದು ಅಂತ ಹೇಳಿದೆ ಅಂತ ಅಸುರಾವೇಶ ಹೋದ ಮೇಲೆ ಇದು ಬರುತ್ತೆ. ಆಮೇಲೆ ಗುರುವಾಗುರು ನೀನು ವಾಯುರತ್ಯಂತ ಗರ್ವಿತ ಅಂತ ಹೇಳಿದಾಗ, ಗುರು ಅಂದರೆ ಭಾರ, ಗುರು ಅಂದರೆ ಗುರುತ್ವ, ಭಾರ. ನೀವು ಮೇಲ್ಗಡೆ ಹಾಕಿದಾಗ ಅದು ಕೆಳಗಡೆ ಬೀಳ್ತಲ್ಲ, ಭಾರ ಗುರುತ್ವ ಅಂತ ಅಂತೀವಿ ತಾನೆ, ಆಕರ್ಷಣೆ ಅಂತೀವಿ. ಆ ಗುರುತ್ವ ಭಾರ, ಜ್ಞಾನದಿಂದ ಭಾರ ಆದವರು ಅವರು. ಅದಕ್ಕೆ ಆ ವಾಯುದೇವರಿಗೆ ಹೋಳ್ತಾರೆ ಶೇಷದೇವರು ಹೊರಟ್ಲು. ಆಮೇಲೆ ಮುಂದೆ ನನಗೆ ಈ ಬೆಟ್ಟದಲ್ಲಿ ಶೇಷಾಚಲ ಅಂತ ಹೆಸರು ಬರಬೇಕು ಅಂತಾಗತ್ತೆ. ಆವಾಗ ಶೇಷದೇವರು ಕೇಳ್ತಾರೆ, ನನಗೆ ಅಹಂಕಾರ ಈ ಥರ ತಪ್ಪು ಮತ್ತೆ ಆಗಬಾರ್ದು, ಆ ಥರ ಮಾಡು ಅಂದಾಗ, ಇಲ್ಲ ಆಗತ್ತೆ, ನೀನೇನು ಮಾಡು ಅಂದರೆ, ನೀನು ಇಲ್ಲಿ ಪರ್ವತದಲ್ಲಿ ವಾಸ ಆಗಿರೋ, ಮುಂದೆ ಭಗವಂತ ಇಲ್ಲಿ ಬಂದಿರ್ತಾನೆ, ನಿನಗೆ ಯಾವಾಗಲೂ ಭಗವಂತನ ಸಂಪರ್ಕ ಆಗ್ತಾ ಇದ್ದರೆ ನಿನಗೆ ಅಹಂಕಾರ ಬರ್ತಾನೆ. ಮುಂಚೆನೇ ಬರ್ತೀನಿ ಅಂತ ಮಾತು ಕೊಟ್ಟಿದ್ದ ನನಗೆ, ನೀನು ನನ್ನ ಜೊತೆಗೆಲ್ಲ ಜಗಳಾಡಿಬಿಟ್ಟು 6 ತಿಂಗಳು ಲೇಟಾಗಿ ಬರ್ತೀನಿ ಅಂತ ಭಗವಂತ, ಅದಕ್ಕೆ ಹೀಗಾಯಿತು ಅಂತ. ಇದರಿಂದ ನಾವೇನು ತಿಳ್ಕೊಳ್ಬೇಕು ಅಂತಂದರೆ, ನಮ್ಮಕ್ಕಿಂತ ಉತ್ತಮರಿಗೆ ನಾವು ಅವಮಾನ ಮಾಡಬಾರದು, ದ್ರೋಹವನ್ನು ಮಾಡಬಾರದು, ನಿಂದಿಸಬಾರದು. ಯಾರನ್ನು ಭಗವದ್ಭಕ್ತರನ್ನಾಗಲಿ ಗುರು ಹಿರಿಯರನ್ನಾಗಲಿ ತಂದೆ ತಾಯಿಗಳನ್ನಾಗಲಿ ಅವಮಾನಿಸಬಾರದು. ಅವಮಾನಿದರೆ ಭಗವಂತ ಒಪ್ಪುವುದಿಲ್ಲ. ಹಾಗೇನಾಗತ್ತೆ, ಆ ಶಿಕ್ಷೆ ಶೇಷದೇವರಿಗೆ ಏನು ಬಂತು, ಅವರಿಗೆ ಮಹಿಮೆ ಗೊತ್ತಾಯಿತು. ನಮ್ಮಂಥ ಮೂರ್ಖರಿಗೆ ಮಹಿಮೆಗಳು ಗೊತ್ತಾಗಲ್ಲ. ಭಗವಂತ ಶಿಕ್ಷೆಯನ್ನೇ ಕೊಡ್ತಾನೆ ನಮ್ಮಗಳಿಗೆ. ಹಾಗೆ ನಾವೇನು ತಿಳ್ಕೊಳ್ಬೇಕು, ತಾರತಮ್ಯೋಪೇತವಾಗಿ ನಾವು ವಾಯುದೇವರಲ್ಲಾಗಲಿ ಶೇಷದೇವರಲ್ಲಾಗಲಿ ಗುರು ಹಿರಿಯರಲ್ಲಾಗಲಿ ಯಾವುದೇ ಸ್ವಾಮಿಗಳಲ್ಲಾಗಲಿ ನಾವು ಬೆಳಿಗ್ಗೆ ಎದ್ದರೆ ಒಬ್ಬೊಬ್ಬ ಸ್ವಾಮಿಗಳಿಗೆ ಬೈಯುವುದನ್ನು ನೋಡ್ತಾ ಇರ್ತೀವಿ. ನಾವು ಮಾಡೋದೇನಪ್ಪ ಅಂದರೆ, ನಾವು ಮಾಡುವುದು 1% ಇಲ್ಲ ಪುಣ್ಯದ ಕೆಲಸ. ಆ ಜನ್ಮಾಂತರಕ್ಕಾಗೋ ಅಷ್ಟು ಪಾಪದ ಕೆಲಸ ಮಾಡಿಬಿಟ್ಟಿರ್ತೀವಿ. ಒಬ್ಬರನ್ನ ಗುರು ಹಿರಿಯರನ್ನು ಬೈಯೋದಾಗಲಿ, ಅವರು ಏನು ಮಾಡ್ತಾರೆ, ಅದೇನು ಮಾಡ್ತಾರೆ, ನಿನ್ನ ಸಾಧನೆ ಏನು? ಭಗವಂತ ಯಮಲೋಕಕ್ಕೆ ಹೋದರೆ ಯಮದೇವರು ನೀನು ಯಾವ ಮಠದವನು ಅಂತ ಯಾರಿಗೂ ಕೇಳಲ್ಲ, ನೀನು ಯಾವ ಸ್ವಾಮಿಗಳತ್ತ ಇದ್ರಿ ಅಂತ ಯಾರಿಗೂ ಕೇಳಲ್ಲ. ನಿನ್ನ ಸಾಧನೆ ಏನು, ನೀನೇನು ಮಾಡಿದೆ? ಅಯ್ಯೋ ನಾನು ಸ್ವಾಮಿಗಳ ಪೂಜೆ ನೋಡ್ತಾ ಇದ್ದೆ ದಿವಸ, ನೀನೇನು ಪೂಜೆ ಮಾಡಿದ್ಯಾ? ನೋಡಬಾರ್ದು ಅಂತಲ್ಲ, ಸ್ವಾಮಿಗಳ ಸಂಘ ಸಜ್ಜನರ ಸಹವಾಸ ಬಹಳ ಒಳ್ಳೆಯದು, ಪಾಪಗಳ ನಾಶ, ಜನ್ಮಗಳ ನಾಶ ಆಗುತ್ತೆ. ಆದರೆ ನೀನೇನು ಮಾಡಿದ್ಯಪ್ಪ? ಬೇರೆಯವರು ನೋಡೇ ಕಲಿತಾ ಇದ್ದರೆ ನೀನು ಮಾಡೋದು ಯಾವಾಗ? ಮಾಡಬೇಕಲ್ವ? ಅದನ್ನು ನಿಮ್ಮ ಸಾಧನೆಯನ್ನು ನೀವು ಮಾಡಬೇಕೇ ಹೊರತು ಬೇರೆಯವರು ಮಾಡಲು ಸಾಧ್ಯ ಇಲ್ಲ. ಅವನ ಪಾಪ ಕರ್ಮಗಳನ್ನು ಅವನ ಪುಣ್ಯ ಕರ್ಮಗಳನ್ನು ಅವನೇ ಉಣ್ಣಬೇಕ್ರಿ, ಬೇರೆಯವರು ಯಾರು ಊಟ ಮಾಡಲಿಕ್ಕಾಗಲ್ಲ ಅದನ್ನು. ಮತ್ತು ನಮ್ಮ ಸಾಧನೆ ನಾವು ಮಾಡ್ಕೋಬೇಕು ಅಂದಾಗ ಭಾಳ ಕಷ್ಟಪಟ್ಟು 84 ಲಕ್ಷ ಯೋನಿಗಳಲ್ಲಿ ಬಂದುಬಿಟ್ಟು ಈ ಯೋನಿಗಳಲ್ಲಿ ಬಂದಾಗ ಕಡೆಯದು ಇಲ್ಲಿಂದ ಹೋಗಬೇಕು ಅಂದರೆ ಮೋಕ್ಷಕ್ಕೆ ಹೋಗಬೇಕು, ಆ ಕಡೆಗೆ ಹೋಗಬೇಕು. ಹಾವು ಏಣಿ ಆಡ್ದಾಗೆ ದಪ್ಪಂತ ಕೆಳಗಡೆ ಬಿದ್ದರೆ ಮತ್ತೆ ಯಾವುದರಿಂದ ಬರ್ತೀವೋ ಗೊತ್ತಿಲ್ಲ. ಕೆಳಗಡೆ ಇದ್ದವನು ಇಲ್ಲಿಂದ 1 ಮೆಟ್ಲಿದ್ದವನು ಬಿದ್ದ ಅಂದರೆ ಅವನ ಕೈಕಾಲು ಏನು ಮುರಿಯಲ್ಲ, ಸ್ವಲ್ಪ ನೋವಿರುತ್ತೆ. 1st ಫ್ಲೋರ್ 2nd ಫ್ಲೋರಿಂದ ಬಿದ್ದ ಅಂದರೆ ಮುಗಿದೋಯ್ತಲ್ವ? ಮತ್ತು ನಾವು ಇಷ್ಟೆತ್ರ ಬಂದಾಗ ನಾವು ಇನ್ನೂ ಎತ್ತರ ಹೋಗಲು ಪ್ರಯತ್ನಿಸಬೇಕೇ ಹೊರತುನು ಕೆಳಗಡೆ ಅವ್ರು ನೋಡ್ಬಿಟ್ಟು ಅವ್ರು ಇಲ್ಲಿದ್ದಾರಲ್ಲ ನಾನು ಅಲ್ಲೇ ಹೋಗ್ತೀನಿ ಅಂತಂದರೆ ಇದು ಅಲ್ಲ. ಇದನ್ನು ನಾವು ತಿಳ್ಕೊಳ್ಬೇಕು. ಯಾವಾಗಲೂ ಗರ್ವವನ್ನು ಪಡಬಾರದು, ಕ್ರೋಧವನ್ನು ಪಡಬಾರದು. ಕ್ರೋಧ ಬಹಳ ಪಾಪ. ಅದಕ್ಕೆ ಕನಕದಾಸರು ಹೇಳಿದ ಹರಿಭಕ್ತಿ ಸಾರದಲ್ಲಿ,
ಕೋಪವೆಂಬುದು ನೆರೆಪಾಪ ಪಾದಕದಿಂದ ನರಕದ ಕೂಪದಲ್ಲಿ ಮುಳುಗುವರಿ, ಇದು ಶಾಸ್ತ್ರಸಿದ್ಧವಲೆ ಅಂತ. ಕೋಪ ಅನ್ನುವ ಪಾಪ ಇದೆಯಲ್ಲ, ಅದು ಬಹಳ ಪ್ರಾಬ್ಲಮ್. ಅದು ಕೋಪದಂಥ ಮೈಲಿಗೆ ಬೇರೆ ಯಾವುದೂ ಇಲ್ಲ, ಯಾವುದೂ ಇಲ್ಲ. ಆದರೆ ಕರ್ಮ ಏನಪ್ಪ ಅಂದರೆ, ನಾವು ಮಡಿ ಅಂತ ದೇವ್ರ ಪೂಜೆ ಕೂತ್ಕೊಂಡಾಗೆ ಕೋಪ ಬರೋದು. ಕೋಪ ಇಲ್ದಿದ್ದು ಬರೋದು ನಾವು ದೇವ್ರ ಕಾರ್ಯ ಮಾಡಬೇಕಾದ್ರೆ ಬರುತ್ತೆ. ಅದಿಲ್ಲ ಇದಿಲ್ಲ ಇದಿಲ್ಲ ಅದಿಲ್ಲ ರೇಗದು ಮಾಡೋದು. ಕೋಪ ಬಂತು ಅಂದರೆ ಅದು ಮೈಲಿಗೆ. ನೀವು ಏನು ಮಾಡಿದರೂ ಅದು ಮೈಲಿಗೆನೆ. ಕೋಪ ಮಾಡಿಕೊಂಡ್ರೆ ಹೋಗಿ ಸ್ನಾನ ಮಾಡ್ಕೊಂಬರ್ಬೇಕು. ಹಂಗಾದ್ರೆ ಬರೀ ಸ್ನಾನ ಮನೆ ದೇವ್ರ ಮನೆ ಓಡಾಡೋದೇ ಆಗೋಗುತ್ತೆ, ಕೆಲಸನೇ ಆಗಲ್ಲ. ಇದಕ್ಕೆ ಜ್ವಲಂತ ಉದಾಹರಣೆ ವಿದ್ಯಾಮಾನ ತೀರ್ಥರಿದ್ದರು. ವಿದ್ಯಾಮಾನ ತೀರ್ಥರು ಒಂದು ಸಾರಿ ಭಿಕ್ಷೆ ಮಾಡಬೇಕಾದ್ರೆ, ಪೂಜೆ ಮಾಡಬೇಕಾದ್ರೆ ಒಬ್ಬ ಶಿಷ್ಯ ಕೂತ್ಕೊಂಡಿದ್ದ. ಆ ಶಿಷ್ಯ ಇದು ಕೇಳಿದ್ದು ನಾನು ವಿದ್ಯಾಮಾನ್ಯ ಶಿಷ್ಯರಿಂದ. ಅವರು ಪೂಜೆ ಮಾಡಬೇಕಾದ್ರೆ ಏನೋ ಅಚಾತುರ್ಯ ಆಗಿ ಇವನೇನೋ ಒಂದು ತಪ್ಪು ಮಾಡ್ದ. ವಿದ್ಯಾಮಾನರು ನೋಡಿಬಿಟ್ರು, ಎದ್ದೋಗ್ಬಿಟ್ರು ಸ್ನಾನ ಮಾಡ್ಕೊಂಡು ಬಂದರು. ಅವರು ಶಿಷ್ಯನಿಗೆ ಆಶ್ಚರ್ಯ, ತಪ್ಪು ಮಾಡಿದ್ದು ನಾನು, ಮೈಲಿಗೆ ಮಾಡಿದ್ದು ನಾನು ಮೈಲಿಗೆ ಇದ್ದೀನಿ, ಅವ್ರಿಗೇನು ಮುಟ್ಟಿರಲಿಲ್ಲ. ಅವನು ಮೈಲಿಗೆ ಇದ್ದೀನಿ. ನೀವ್ಯಾಕೆ ಸ್ನಾನ ಮಾಡಿದಿರಿ ಸ್ವಾಮಿಗಳು ಅಂತ ಕೇಳಿದ್ರೆ, ನನಗೆ ನಿನ್ನ ಮೇಲೆ ಕೋಪ ಬಂತಲ್ಲಪ್ಪ, ಅದಕ್ಕಿಂತ ಮೈಲಿಗೆ ಏನು, ನಿಂದೇನು ಮೈಲಿಗೆ ಅಲ್ಲ, ನಾನು ಸ್ನಾನ ಮಾಡ್ಕೊಂಬಂದೆ. ಈ ಅನುಸಂಧಾನ ಇರತ್ರಿ ಜ್ಞಾನಿಗಳ ಹತ್ರ. ನಾವು ಸುಮ್ಮನೆ ಯಾವ್ಯಾರ ಬಗ್ಗೆ ಮಾತಾಡ್ತೀವಿ, ಅವ್ರ ಅನುಸಂಧಾನ ನಮಗೆ ಗೊತ್ತಾಗಲ್ಲ, ಆ ಗೊತ್ತಾಗೋ ಯೋಗ್ಯತೆ ನಮಗಿರಲ್ಲ. ಕೋಪ ಹಾಗೆ ನಾವು ದೇವ್ರ ಮನೆಯಲ್ಲಿ ಕುತ್ಕೊಂಡಾಗ ನಮ್ಮ ಮನಸ್ಸು ಎಲ್ಲಿರುತ್ತೆ? 2.5 ಗಂಟೆ 3 ಗಂಟೆ ಪೂಜೆ ಅಂತೀವಿ, 1 ಗಂಟೆ 2 ನಿಮಿಷ ಇರಲ್ಲ ದೇವ್ರ ಮೇಲೆ ಮನಸ್ಸು, 2 ನಿಮಿಷ ಇರಲ್ಲ. ಆ 2 ನಿಮಿಷ 5 ನಿಮಿಷ ಗಂಟೆ ನಮಗೆ ದೇವರ ಮೇಲೆ ನಿರಂತರ ಮನಸ್ಸು ಬರ್ಬೇಕಂದ್ರೆ ಲಕ್ಷಾಂತರ ಜನ್ಮಗಳಾಗಬೇಕು. ಮಾಡ್ತಾನೆ, ಅಯ್ಯೋ ದೇವ್ರ ಮನಸ್ಸೇ ಬರ್ತಿಲ್ಲ, ನಾ ಯಾಕೆ ಪೂಜೆ ಮಾಡಬೇಕು ಅನ್ನೋಗಿಲ್ಲ. ಮಾಡ್ತಾ ಇರಬೇಕು ಬರ್ತಾ ಇರುತ್ತೆ. ಅಷ್ಟರ ಮಟ್ಟಿಗೆ ನಾವು ಮಾಡ್ತಾ ಇರಬೇಕು ಸಾಧನೆಯನ್ನು. ಆ ಸಾಧನೆ ಮಾಡುವ ಸಾಧಕರು ಭಾಳ ಜನ ಇದ್ದಾರೆ. ಆ ಸಾಧನೆ ದೇವರಲ್ಲಿ ಭಕ್ತಿ ಇರಬೇಕು, ಗುರು ಹಿರಿಯರಲ್ಲಿ ವಿನಯ ಇರಬೇಕು, ತಂದೆ ತಾಯಿಗಳಲ್ಲಿ ವಿನಯ ಇರಬೇಕು, ಒಬ್ಬರಿಗೆ ನೋವಾಗುವಂತೆ ಮಾತಾಡಬಾರ್ದು, ಹಿತವಾಗುವ ಮಾತಾಡಬೇಕು, ಅಹಿತಕರವಾದ ಮಾತಾಡಬಾರ್ದು. ನಮ್ಮ ಗುರುಗಳು ಹೇಳ್ತಿದ್ರು, ಹಿತಕ್ಕೂ ಪ್ರೀತಿಗೂ ಭಾಳ ವ್ಯತ್ಯಾಸ ಇದೆ ಅಂತ. ಪ್ರೀತಿ ಅಂದರೆ ನಮಗೆ ಇಷ್ಟ. ಚಿಕ್ಕ ಮಕ್ಕಳು ಅವಕ್ಕೇನೂ ಗೊತ್ತಿರಲ್ಲ, ಅಲ್ಲಿ ಒಂದೇನೋ ಹುಳ ನೋಡ್ತಾರೆ ಅಥವಾ ಒಂದು ಬೆಂಕಿ ನೋಡ್ತಾರೆ, ಅದಕ್ಕೆ ಇಷ್ಟ ಆಗತ್ತೆ, ಆಕರ್ಷಣೆ ಆಗತ್ತೆ. ಅದನ್ನು ಮುಟ್ಲಿಕ್ಕೆ ಹೋದಾಗ ಅಯ್ಯೋ ಮಗು ಇಷ್ಟ ತಗೋಂತೀರಾ? ಇಲ್ವಲ್ಲ. ಅದಕ್ಕೆ ಅದು ಇಷ್ಟ ಇದ್ದರೂ ಕೂಡ ಅದು ಒಳ್ಳೆಯದಲ್ಲ ಅಂತ ನಿಮಗೆ ಗೊತ್ತು, ಕರಿತೀರಾ ಬಾ ಇಲ್ಲಿ ಅಂತ. ನೀವು ಕರೆದಿದ್ದು ಅದು ಇಷ್ಟ ಆಯಿತು, ಪ್ರೀತಿ ಆಯಿತು, ಇಷ್ಟ ಆಯಿತು, ಅದು ಹಿತ ಆಗಲಿಲ್ಲ. ಆದರೆ ನಿಮಗೆ ಕಾಯಿಲೆ ಆದಾಗ ಔಷಧಿ ತಗೋತೀರ, ಔಷಧಿ ನಿಮಗೆ ಇಷ್ಟನಾ? ಅಯ್ಯೋ ಔಷಧಿ ಭಾಳ, ಆದರೆ ಅದು ನಿಮಗೆ ಹಿತ. ನಮಗೆ ಹಿತವಾದದ್ದು ಇಷ್ಟವಾಗಬೇಕು ಅಂತೇನಿಲ್ಲ. ನಮಗೆ ಇಷ್ಟನೂ ಹಿತನೂ ವ್ಯತ್ಯಾಸನೇ ಗೊತ್ತಿಲ್ಲ. ನಮಗೆ ಯಾವುದು ಹಿತ, ಯಾವುದು ಹಿತ, ಯಾವುದು ಇಷ್ಟ ಇಲ್ಲ ಅದೇನು ಗೊತ್ತೇ ಇಲ್ಲ ನಮಗೆ. ಇಷ್ಟ ಆಗಿದ್ದನ್ನು ಮಾಡಬೇಕು ನಾವು ಅಷ್ಟೇ, ಅದು ಹಿತ ಆಗಲಿ ಅಹಿತ ಆಗಲಿ. ಹಾಗೆ ಹಿತವಾಗಿದ್ದಿರಬೇಕು, ಯಾವಾಗಲೂ ಹಿತವಾಗಿದ್ದು ಅದನ್ನು ನಾವು ತಿಳ್ಕೊಳ್ಬೇಕು. ಇದರಲ್ಲಿ ನಾವು ತಿಳ್ಕೊಬೇಕೇನೆಂದರೆ, ಗುರು ಹಿರಿಯರಿಗೆ ಶೇಷಾಚಲದ ಮಹಿಮೆಯನ್ನು ನಾವು ಏನು ತಿಳ್ಕೊಬೇಕಂದ್ರೆ, ಗರ್ವಿಷ್ಠರಾಗಬಾರ್ದು, ಜ್ಞಾನ ಇರಬೇಕು. ನನ್ನದೇ ಮಹಾಜ್ಞಾನ ಅಂತ ಗರ್ವಿಷ್ಠನಾಗಬಾರ್ದು. ಜ್ಞಾನ ವಿದ್ಯೆಯ ಜೊತೆಗೆ ವಿನಯ ಬಂದರೆ ಸಾರ್ಥಕ. ಏನಾಗತ್ತೆ, ವಿದ್ಯೆಯ ಜೊತೆಗೆ ಅಹಂಕಾರ ಬರೋದೇ ಜಾಸ್ತಿ. ನನಗಿಂತ ಅವರೇನು ಜಾಸ್ತಿ, ನಾನು ಎಷ್ಟು ಟೈಮ್ ಸುಧಾ ಮಾಡಿದ್ದೀನಿ, ನಾನು ಅಷ್ಟು ತಿಳ್ಕೊಂಡಿದ್ದೀನಿ, ನಾನು ಎಷ್ಟು ತಿಳ್ಕೊಂಡಿದ್ದೀನಿ. ನಾನು ತಿಳ್ಕೊಂಡಿದ್ದೀನಿ ಅಂತಾರಲ್ಲ, ನಾನು ದೇವ್ರನ್ನ ತಿಳ್ಕೊಂಡಿದ್ದೀನಿ ಅಂತಾರಲ್ಲ, ಅವ್ರಿಗೇನು ಗೊತ್ತಿರಲ್ಲ. ನಾನು ತಿಳ್ಕೊಂಡಿಲ್ಲ ಅಂತಾರಲ್ಲ, ಅವ್ರಿಗೆ ಗೊತ್ತಿರತ್ತೆ. ಯಾಕೆ ಗೊತ್ತಾ? ಅವರಿಗೆ ಏನು ಗೊತ್ತಿಲ್ಲ ಅನ್ನೋದಾದರೂ ಅವ್ರಿಗೆ ಗೊತ್ತಿದೆ, ಇವರಿಗೆ ತನಗೇನು ಗೊತ್ತಿಲ್ಲ ಅನ್ನೋದು ಕೂಡ ಗೊತ್ತಿಲ್ಲ. ಇಷ್ಟು ಸೂಕ್ಷ್ಮ ವ್ಯತ್ಯಾಸ. ನನಗೆ ಗೊತ್ತಿದೆ ನಿನಗೆ ಗೊತ್ತಿಲ್ಲ ಅನ್ನೋದೇ ಗೊತ್ತಿಲ್ಲ ಅಂದರೆ ನಿನಗೆ ಮಹಾಜ್ಞಾನಿ. ಅವನು ನನಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ, ಅವನಿಗೆ ಗೊತ್ತಿಲ್ಲ ಅನ್ನೋ ಜ್ಞಾನನಾದರೂ ಅವನಿಗಿದೆ. ಈಗೇನಿದೆ, ಗೊತ್ತಿಲ್ಲದಿದ್ರು ಗೊತ್ತಿದೆ ಅಂತ ಹೇಳ್ತೀವಿ. ಇಷ್ಟು ಸೂಕ್ಷ್ಮ ವ್ಯತ್ಯಾಸ. ಗರ್ವಿಷ್ಠನಾಗಬಾರ್ದು, ಎಷ್ಟೇ ಜ್ಞಾನಿ ಆದರೂ ಗರ್ವಿಷ್ಠನಾಗಬಾರ್ದು. ಯಾರಿಗೂ ಅಹಂಕಾರದ ಮಾತುಗಳನ್ನು ಆಡಬಾರ್ದು. ಭಗವದ್ಭಕ್ತರಲ್ಲಿ ದ್ವೇಷ ಸಲ್ಲದು.
ಭಗವದ್ಭಕ್ತರನ್ನು ಕಂಡರೆ ದ್ವೇಷ ಸಲ್ಲದು. ನಿಮಗೆ ಅಲ್ಲಿ ಮನಸ್ಸಿಲ್ವಾ, ಅಲ್ಲಿ ಹೋಗಬೇಡಿ, ಬಿಟ್ಟುಬಿಡಿ. ಅನವಶ್ಯಕವಾಗಿ ಹೋಗಿ ಅಪಚಾರದ ಮಾತುಗಳನ್ನು ಆಡೋದು, ಅಪಚಾರದ ವಿಷಯಗಳನ್ನು ಮಾತಾಡೋದು, ಅವೆಲ್ಲ ನಮ್ಮ ಸಾಧನೆಯನ್ನು ಸಮಾಪ್ತಿ ಮಾಡ್ತವೆ. ಅನೇಕ ಜನ್ಮಾಂತರದಲ್ಲಿ ಕೆಳಗಡೆ ಬೀಳುತ್ತೆ. ಗುರುದ್ರೋಹ ಇದೆಯಲ್ಲ, ಗುರುದ್ರೋಹದಂಥ ದ್ರೋಹ ಇನ್ಯಾವುದೂ ಇಲ್ಲ. ದೇವರು ಕ್ಷಮಿಸಲ್ಲ. ತನ್ನ ಮೇಲೆ ಮಾಡಿದ ಆಪಾದನೆಯನ್ನು ದೇವರು ಕ್ಷಮಿಸ್ಬಿಡ್ತಾನೆ. ಬೇಕಾದ್ರೆ ತನ್ನ ಭಕ್ತರ ಮೇಲೆ ಮಾಡಿದ ಆಪಾದನೆಗಳನ್ನು ದೇವರು ಕ್ಷಮಿಸಲ್ಲ. ಹಾಗಾಗಿ ಶೇಷಾಚಲದಲ್ಲಿ ನೋಡಿ, ಶೇಷದೇವರಿಗೇ ಬಿಡಲಿಲ್ಲ ಭಗವಂತ. ಇನ್ನು ನಮ್ಮಂಥವ್ರಿಗೆ ಬಿಡ್ತಾನ ಭಗವಂತ. ಇದನ್ನು ನಾವು ತಿಳ್ಕೊಂಡ್ಬಿಟ್ಟು ಶೇಷಾಚಲದ ಮಹಿಮೆಯನ್ನು ನಾವು ತಿಳ್ಕೊಂಡ್ವಿ. ಯಥಾಶಕ್ತಿ ಯಥಾಮತಿ ಚಿಂತನೆ ಮಾಡಿದ್ವಿ. ನಾಳೆಯಿಂದ ವೆಂಕಟಾದ್ರಿ ಚಿಂತನೆಯನ್ನು ಮಾಡೋಣ. ವೆಂಕಟಾದ್ರಿ ಮಹಿಮೆಯನ್ನು ಹೇಳಬೇಕಾದ್ರೆ ಸ್ವಾಮಿ ಪುಷ್ಕರಣಿ ಬರುತ್ತೆ, ಭೃಗು ಮಹರ್ಷಿಗಳದ್ದು ಬರುತ್ತೆ. ಅದರಲ್ಲಿ ಕೆಲವೊಂದು ವಿಶೇಷಗಳನ್ನು ತಿಳ್ಕೊಳ್ಳೋಣ. ಕಥೆಯನ್ನು ಎಲ್ಲರೂ ತಿಳ್ಕೊಂಡಿರ್ತೀವಿ, ಕಥೆಯನ್ನು ಹೇಳ್ತೀವಿ. ಅದರ ಜೊತೆಗೆ ವಿಶೇಷಗಳನ್ನು ನಾವು ಹೇಳ್ತಾ ಹೋದರೆ ಅನುಸಂಧಾನಗಳು ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋದಲ್ಲಿಗೆ ಇವತ್ತಿನ ಈ ಚಿಂತನೆಯನ್ನು ರಾಘವೇಂದ್ರ ಸ್ವಾಮಿಗಳ ಅಂತರ್ಗತ ಭಾರತೀಯ ಮುಖ್ಯ ಪ್ರಾಣ ಅಂತರ್ಗತ